ಈಗ ಮೊದಲು ನಾವೆಲ್ಲ ಇರುವಾಗ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ 4-5 ಸಾವಿರ ಕೇಸ್ ಇರ್ತಿತ್ತು. ದಿನಕ್ಕೆ ಒಂದು ಕನಿಷ್ಠ 100 ಕೇಸ್ ಆದರೂ ಹಾಕ್ಕೊಳ್ಬೇಕಿತ್ತು. 100 ಕೇಸ್ ಕರೀತಿದ್ರು. ನೂರು ಅಷ್ಟು ವಿಚಾರಣೆ ಮಾಡ್ತಿದ್ರಾ? ಅಷ್ಟು ಅಂದ್ರೆ ಕೆಲವೊಂದು ಕ್ರಿಮಿನಲ್ ಕೇಸೆಲ್ಲ 15 ದಿನದ ಅಂದ್ರೆ ಈಗ ಕಸ್ಟಡಿಯಲ್ಲಿ ಇದ್ದವ್ರನ್ನೆಲ್ಲ 15 ದಿನದ ಮೇಲೆ ಈ ಅಷ್ಟ್ರೊಳಗೆ ಕರಿಬೇ ಅಷ್ಟ್ರೊಳಗೆ ಅವ್ರಿಗೆ ಹಾ, ಮ್ಯಾಕ್ಸಿಮಮ್ ಪೊಲೀಸ್ 15 ದಿನ. ಕಸ್ಟಡಿಯಲ್ಲಿ ಇರ್ತಾರೆ, ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತಾರೆ. 15 ದಿನದೊಳಗೆ ಇದು ಇರಬೇಕು. ಇಂಥದ್ರಲ್ಲಿ ಕೆಲವೊಂದು ಇದು ಟೈಮ್ ಲಿಮಿಟೇಷನ್ ಇರ್ತದೆ. ಅಬ್ಜೆಕ್ಷನ್ 1 ತಿಂಗಳೊಳಗೆ ಹಾಕಬೇಕು. ಅವಾಗ 15 ದಿನ ಇತ್ತು. ಯಾವುದೇ ಇದಕ್ಕೆ ಹಾಕಿದ್ರು 15 ದಿನದೊಳಗೆ ಹಾಕಬೇಕು. ಈ ಪಾಸ್ ಆಗೋದ ಮುಂಚೆ ಎಷ್ಟು ಸಲ ಅಟೆಂಪ್ಟ್ ಮಾಡಿದ್ರಿ ಒಂದು 5-6 ಸಲ ನಾನಂತೂ ಅಟೆಂಪ್ಟ್ ಮಾಡಿದ್ದೇನೆ. 5-6 ಸಲ ಆಗಿದೆ. ನೀವು? ಹೌದು. 1-2 ಮಾರ್ಕ್ಸ್‌ನಲ್ಲಿ ಹೋಗ್ತಿತ್ತು. ಆದ್ರೆ ನಾನು ಮರಳಿ ಯತ್ನ ಮಾಡು ಅಂತ ಹೇಳುವಂಥದ್ದು ನಮಗೆ ಇದೆ ಅಂತ ಹೇಳಿ ಆ ಒಂದು ಇದನ್ನ ಗಾದೆ ಮಾತನ್ನ ನೆನಪು ಮಾಡ್ಕೊಂಡು ಮತ್ತೆ ಎಕ್ಸಾಮಿಗೆ ಕಟ್ತಿದ್ದೆ ನಾನು. ಎಲ್ಲ ವಿಟ್ನೆಸ್‌ಗಳು ಸರಿಯಾದ ಪೂರಕವಾದ ಒಂದು ಸಾಕ್ಷಿ ಕೊಟ್ಟರು ಮಾತ್ರ ನಾವು ನ್ಯಾಯಾಧೀಶರು ಇದನ್ನು ಕೊಡ್ಬೋದು. ಮುಖ್ಯ ಸಾಕ್ಷಿದಾರರೇ ಸುಳ್ಳು ಅಂದ್ರೆ ಸಾಕ್ಷಿ ನೀಡಿದ್ರೆ, ಅದಕ್ಕೆ ವಿರುದ್ಧವಾದ ಸಾಕ್ಷಿ ನೀಡಿದ್ರೆ ನಾವು ನ್ಯಾಯಾಧೀಶರಾದವ್ರು ಏನು ಮಾಡಬೇಕು? ಅಸಹಾಯಕರಾಗಿರ್ತಾರೆ. ನಮಗೆ ಗೊತ್ತಿರ್ತದೆ ಇವನೇ ಮಾಡಿದ್ದು ಅಂತ ಗೊತ್ತಿರ್ತದೆ. ಆದ್ರೆ ಶಿಕ್ಷೆ ಕೊಡ್ಲಿಕ್ಕೆ ಆಗೋದಿಲ್ಲ. ನಮಸ್ತೆ. ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್‌ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನಿಂದ ನಾವೊಂದು ಹೊಸದಾದಂತಹ ಒಂದು ಪಾಡ್ಕಾಸ್ಟ್ ಸೀರೀಸ್ ಅನ್ನ ಪ್ರಾರಂಭ ಮಾಡ್ತಿದ್ದೇವೆ. ವರ್ಕ್ ಈಸ್ ವರ್ಷಿಪ್. ಅಂದ್ರೆ ಕಾಯಕವೇ ಕೈಲಾಸ ಹೇಳುವಂಥದ್ದು. ಈ ಒಂದು ಪಾಡ್ಕಾಸ್ಟ್ ಸೀರೀಸ್ ಅಲ್ಲಿ ನಾವು ನಮ್ಮ ಸ್ಟುಡಿಯೋಕ್ಕೆ ವಿಶೇಷ ಅತಿಥಿಗಳನ್ನ ಕರೆಸಿ ಅವರ ಒಂದು ವೃತ್ತಿ ಜೀವನದಲ್ಲಿ ಸಾರ್ಥಕ್ಯವನ್ನ ಪಡ್ಕೊಂಡಿರುವಂತಹ ಗಣ್ಯರನ್ನ ಕರೆಸಿ ಅವರ ವೃತ್ತಿ ಜೀವನದ ಅನುಭವ ಅಥವಾ ಜೀವನ ಅನುಭವವನ್ನ ಕೇಳಿ ತಿಳ್ಕೊಂಡು ಸೊ ದ್ಯಾಟ್ ನಮಗೂ ಕೂಡ ನಮ್ಮ ವೀಕ್ಷಕರು ಕೂಡ ಅದರಿಂದ ಕೆಲವೊಂದು ಹೊಸ ವಿಷಯಗಳನ್ನ ಕಲೀಲಿಕ್ಕೆ ಸಿಗುವಂತಹ ಆ ಒಂದು ಏನ್ ಕಾರಣಕ್ಕೋಸ್ಕರ ಈ ಒಂದು ಸಂಚಿಕೆಯನ್ನ ಪ್ರಾರಂಭ ಮಾಡ್ತಿದ್ದೇವೆ. ಸೊ ಮೊದಲನೇ ಎಪಿಸೋಡ್. ಸೊ ಈ ಎಪಿಸೋಡ್ ನಲ್ಲಿ ನಮ್ಮ ಒಂದು ಗೆಸ್ಟ್ ಯಾರಂತಂದ್ರೆ ಮತ್ಯಾರೂ ಅಲ್ಲ, ಈ ಒಂದು ಎಪಿಸೋಡ್ ಅನ್ನ ಪ್ರಾರಂಭ ಮಾಡ್ಲಿಕ್ಕೆ ಸ್ವಂತ ನನ್ನ ತಾಯಿ ಶ್ರೀಮತಿ ಸಾವಿತ್ರಿ ಭಟ್ಟನ ಅವರನ್ನ ನಾವು ಕರೆಸಿ ಮಾತಾಡ್ತಾ ಇದ್ದೇವೆ. ಅವರು ಜಿಲ್ಲಾ ನ್ಯಾಯಾಧೀಶರಾಗಿದ್ರು, ಈಗ ನಿವೃತ್ತಿ ಹೊಂದಿದ್ದಾರೆ. ಸೊ ಅವರು ಹೇಗೆ ಜಡ್ಜ್ ಆಗಿದ್ರು, ಹೇಗೆ ಯಾವ ರೀತಿಯಲ್ಲಿ ಜಡ್ಜ್ ಎಕ್ಸಾಮ್ ಬರೆದ್ರು ಅಥವಾ ಅವರ ಜಡ್ಜ್ ಆಗಿರುವಂತಹ ಎಕ್ಸ್ಪೀರಿಯನ್ಸ್ ನ್ಯಾಯಾಧೀಶರಾಗಿ ಕೆಲವೊಂದು ಬಹಳಷ್ಟು ಎಕ್ಸ್ಪೀರಿಯನ್ಸ್‌ಗಳು ಇರುವಂಥದ್ದು. ಸೊ ಅದನ್ನ ನಾವು ಇವತ್ತು ಕೇಳಿ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಅವರಿಗೆ ಸ್ವಾಗತ ಕೋರೋಣ. ಅಮ್ಮ ನಮಸ್ತೆ. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸ್ವಾಗತ ನಿಮ್ಗೆ. ನಮಸ್ತೆ. ಓಕೆ. ಸೊ ಯಾಕೆ ನ್ಯಾಯಾಧೀಶ ವೃತ್ತಿಗೆ ನೀವು ಬಂದ್ರಿ? ಬೇಸಿಕ್ ಆಗಿ ಕೇಳುವಂತ ಪ್ರಶ್ನೆ. ಯಾಕೆ ಈ ಹುದ್ದೆನೇ ಯಾಕೆ ಚುನಾಯಿಸ್ಕೊಂಡ್ರಿ? ನಾನು ಮತ್ತೆ ನಮ್ಮ ಮನೆಯವರಾದ ವೆಂಕಟರಮಣ ಭಟ್ಟ ಇವರು ವಕೀಲಿ ವೃತ್ತಿಯನ್ನ ಮಾಡ್ತಾ ಇದ್ವಿ ಶಿರ್ಸಿಯಲ್ಲಿ. ಆಗ ಅದು ಹುಡ್ಲುಮನೆ ಆರ್ಯ ಹೆಗಡೆ ಅವರ ಬಳಿಯಲ್ಲಿ ನಾವು ವಕೀಲಿ ವೃತ್ತಿಯನ್ನು ಮಾಡ್ತಾ ಇದ್ವಿ. ನಮ್ಮ ಮನೆಯವರಿಗೆ 1994ರಲ್ಲಿ APP ಆಗಿ ಸೆಲೆಕ್ಟ್ ಆದರು, ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ. ಕಾರಣ ನಾನು ಶಿರ್ಸಿಯಿಂದ ಅವ್ರ ಜೊತೆಗೆ ಬರುವಾಗಾಯಿತು. ಅವ್ರಿಗೆ ಫಸ್ಟ್ ಪೋಸ್ಟಿಂಗ್ ಮಂಗಳೂರಿಗಾಯಿತು. ಅವ್ರು APP ಆಗಿದ್ದುದರಿಂದ ನಾನು ನನ್ನ ವಕೀಲಿ ವೃತ್ತಿಯನ್ನು ಶಿರ್ಸಿಯಲ್ಲಿ ಬಿಟ್ಟು ಬರುವಾಗಾಯಿತು. ಮತ್ತು 3-4 ವರ್ಷಕ್ಕೆ ಬೇರೆ ಬೇರೆ ಕಡೆ ವರ್ಗಾವಣೆ ಆಗೋದರಿಂದ ಅದು ಕಷ್ಟ, ಈ ವಕೀಲಿ ವೃತ್ತಿಯನ್ನು ಮಾಡ್ಲಿಕ್ಕೆ ಕಷ್ಟ ಅಂತ ಹೇಳಿ ನಾನು ಅವರು ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಮಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರುವಾಗ ಈ ಎಕ್ಸಾಮಿಗೆ ಕಟ್ಟಿ ಪಾಸ್ ಆಗಿದ್ದೇನೆ. ಮೊದಲಿಂದಲೂ ನಾವು ಎಕ್ಸಾಮ್ ಕಟ್ತಿದ್ವಿ. ಆದರೆ ಮಂಗಳೂರಲ್ಲಿರುವಾಗ ನಮ್ಮದು ಈ ಜುಡಿಷಿಯಲ್ ಎಕ್ಸಾಮ್ ಪಾಸಾಗಿ ಈ ನ್ಯಾಯಾಧೀಶ ವೃತ್ತಿಗೆ ಬಂದಿದ್ದೇನೆ. ಅಂದ್ರೆ ಚಿಕ್ಕವರಿಂದ ಕನಸಿತ್ತು ಅಂತ ಅಲ್ಲ. ಅಂದ್ರೆ ನ್ಯಾಯಾಧೀಶರಾಗ್ಬೇಕು ಅಂತ ಹಾಗಂತ ನೀವೇನ್ ಎಕ್ಸ್‌ಪೆಕ್ಟ್ ಮಾಡಿರ್ಲಿಲ್ಲ. ವೃತ್ತಿಗೆ ಬಂದ ನಂತರ ಅದಕ್ಕೆ ಹೇಗೆ ಅನುಕೂಲಕ್ಕೆ ತಕ್ಕ ಹಾಗೆ ಹೌದು, ಹಾಗೆ ಹೌದು, ಮಾಡ್ಕೊಂಡು ಹೋದ್ರಿ. ಹೌದು. ಹಾಗಿದ್ರೆ ಇನ್ನೊಂದು ವಿಚಾರ ಅಮ್ಮ ನಾನ್ ನಿಮ್ಮ ಹತ್ರ ಕೇಳ್ಬೇಕು. ಈಗ ಈ ನಿಮ್ಮ ಅಂದ್ರೆ ಈಗ ಒಂದು ಈಗಿನ ಕಾಲ ಲೈಫ್ ಸ್ಟೈಲ್ ಎಲ್ಲ ಬೇರೆ. ಆಗಿನ ಕಾಲದಲ್ಲಿ ನಿಮ್ಮ ಬಾಲ್ಯ ಹೇಗಿತ್ತು? ಅಂದ್ರೆ ಹೇಗೆ ಎಜುಕೇಷನ್‌ಗೆ ಬಂದ್ರಿ? ಅಥವಾ ನಿಮ್ಮ ಮದುವೆ ಆದ ನಂತರದ ಇದು ಅಂದ್ರೆ ಹೇಗೆ ನಿಮ್ಗೆ ಸಪೋರ್ಟ್ ಸಿಕ್ತು? ಅಥವಾ ಮದುವೆಗಿಂತ ಮೊದಲು ವೃತ್ತಿ ಜೀವನದ ಕೆಲವೊಂದು ಅನುಭವಗಳನ್ನ ವೃತ್ತಿ ಅಲ್ಲ, ಬಾಲ್ಯ ಜೀವನದ ಅನುಭವಗಳನ್ನ ಹೇಳ್ಬೋದಾ? ಹೇಳ್ಬೋದು. ಆ, ನನ್ನ ತಂದೆ ಸೂರ್ಯನಾರಾಯಣ ಭಟ್ ಅಂತ ಹೇಳಿ, ನನ್ನ ತಾಯಿ ಸುಭದ್ರಾ ಭಟ್ ಅಂತ. ಯಲ್ಲಾಪುರ ತಾಲೂಕಿನ ಹಿತ್ತಲಗದ್ದೆ ಹೇಳುವಂತಹ ಗ್ರಾಮ. ಒಂದು ಸಣ್ಣ ಪುಟ್ಟ ಹಳ್ಳಿ, ಅಡವಿಯಲ್ಲಿ ಒಂದು ಮನೆ. ಹ್ಮ್. ಒಂದು 2-3 ಮೈಲಿ ದೂರದಲ್ಲಿ ಯಾವ ಮನೆಗಳು ಇರಲಿಲ್ಲ. ದಟ್ಟ ಅಡವಿಯಾಗಿತ್ತು. ನಮಗೆ ಶಾಲೆಗೆ ಹೋಗೋದಾದ್ರೆ 2 ಮೈಲ್ ದೂರದಲ್ಲಿ ಹೋಗ್ಬೇಕಿತ್ತು. ನಡ್ಕೊಂಡೆ ನಡ್ಕೊಂಡು ಅಷ್ಟು ದೂರ ಹೋಗಿ ನಡ್ಕೊಂಡು ಹೋಗ್ಬೇಕಿತ್ತು. ಹ್ಮ್. ಒಮ್ಮೊಮ್ಮೆ ಒಬ್ಬೊಬ್ಬರೇ ಹೋಗುವಂಥ ಪರಿಸ್ಥಿತಿಯೂ ಬಂದಿದೆ ನಮ್ಗೆ ಅಡವಿಯಲ್ಲಿ ಹೋಗುವಂಥ ಇದು. ಅದು ನಮಗೆ
ಮತ್ತೆ ಬೇರೆ ಯಾವ ದಾರಿನೂ ಇರಲಿಲ್ಲ. ಸ್ಕೂಲಿಗೆ ಹೋಗ್ಬೇಕು ಅಂತಂದ್ರೆ 2 ಮೈಲ್ ದೂರ ನಡ್ಕೊಂಡೆ ಹೋಗ್ಬೇಕಿತ್ತು. ಹ್ಮ್. ದಿನಕ್ಕೆ ಸುಮಾರು 8 ಮೈಲ್ ನಡೆದಾಗ ಆಗ್ತಿತ್ತು. ನಾವು 8 ಚಿಕ್ಕವರಿರುವಾಗ ಮೈಲು ಅಂದ್ರೆ ದಿನಕ್ಕೆ ಕಿಲೋಮೀಟರ್‌ಗಿಂತ 8 ಮೈಲು ಜಾಸ್ತಿ ಅಂದ್ರೆ ಆಗ್ತಿತ್ತು. ಬೆ ಬೆಳಿಗ್ಗೆ ಶಾಲೆಗೆ ಹೋಗೋದು, ಮಧ್ಯಾಹ್ನ ಮತ್ತೆ ಮನೆಗೆ ಊಟಕ್ಕೆ ಬರ್ಬೇಕಿತ್ತು. ಆವಾಗ ಬಾಕ್ಸ್ ಎಲ್ಲ ಬಾಕ್ಸ್ ಎಲ್ಲ ತಗೊಂಡು ಬುತ್ತಿ ಹೋಗುವಂತ ತಗೊಂಡು ಹೋಗುವಂತ ಲಂಚ್ ಇರಲಿಲ್ಲ. ಬಾಕ್ಸ್ ಎಲ್ಲ. ಮನೆಗೆ ಬರ್ಬೇಕಿತ್ತು. ಮತ್ತೆ ಊಟ ಮಾಡಿ ಮತ್ತೆ ಸ್ಕೂಲಿಗೆ ಹೋಗಿ ಸಾಯಂಕಾಲ ಮತ್ತೆ ಮನೆಗೆ ಬರೋದು. ಮನೆ ಕೆಲಸಗಳನ್ನೆಲ್ಲ ನಾವು ಮಾಡಿಕೊಂಡು ಸ್ಕೂಲಿಗೆ ಹೋಗ್ಬೇಕಿತ್ತು. ನಮ್ಮ ತಂದೆ ಕೃಷಿಕರು ಮತ್ತೆ ಜ್ಯೋತಿಷಿ ವೃತ್ತಿಯನ್ನು ಮಾಡ್ತಿದ್ರು ಅವರು. ಅವರಿಗೆ ಶಿಕ್ಷಣ ಬಹಳ ಇರಲಿಲ್ಲ, ಆದರೆ ಜ್ಞಾನಿಗಳಾಗಿದ್ದರು. ಅವರು ಬಹಳಷ್ಟು ಪುಸ್ತಕಗಳನ್ನು ಬೇರೆ ಬೇರೆ ಪುಸ್ತಕಗಳನ್ನು ಓದ್ತಿದ್ರು. ಮಲಯಾಳಿ, ಈ ಹಿಂದಿ, ಮರಾಠಿ, ಸಂಸ್ಕೃತ, ಕನ್ನಡ ಇವೆಲ್ಲದನ್ನು ಅವರು ಸುಲಲಿತವಾಗಿ ಓದು ಬರಹ ಮಾಡ್ತಿದ್ರು ಅವರು. ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಬಹಳಷ್ಟು ಪುಸ್ತಕಗಳನ್ನು ತಂದ್ಕೊಳ್ತಿದ್ರು. ನಮಗೆ ಅದರಲ್ಲಿರುವ ನೈತಿಕ ಪಾಠವನ್ನು ಹೇಳ್ತಿದ್ರು. ನಾವು 8 ಜನ ಮಕ್ಕಳು, 7 ಜನ ಹೆಣ್ಮಕ್ಳು, ಒಬ್ಬನು ಹುಡುಗ. ನಮ್ಮ ಸಹೋದರಿಯರು ಅಂದರೆ ಪದ್ಮಾವತಿ, ಜಯಲಕ್ಷ್ಮಿ, ತ್ರಿಲೋಚನ, ಗಾಯತ್ರಿ, ನಿರ್ಮಲ, 6ನೇ ನಾನು, ಸಾವಿತ್ರಿ, ನಂತರ ನನ್ನ ತಮ್ಮ ಸಹೋದರ ಗೋಪಾಲಕೃಷ್ಣ, ನಂತರ ಪಾರ್ವತಿ. ಹ್ಮ್. ನಾವು ಇಷ್ಟು ಜನ ಇದ್ವಿ. ಈ ಆರ್ಥಿಕ ಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ. ಆದರೂ ನಮ್ಮ ತಂದೆಯವರು ಶಿಕ್ಷಣಕ್ಕೆ ಬಹಳ ಮಹತ್ವ ಕೊಟ್ಟಿದ್ರು. ಹಾಗಾಗಿ ಅವರು ನಿಮಗೆ ನೀವು ಚೆನ್ನಾಗಿ ಕಲಿತ್ರೆ ನಿಮಗೆ ಬೇಕಾಗಿರೋದನ್ನು ನಾನು ಓದಿಸ್ತೇನೆ, ನೀವು ಎಷ್ಟು ಬೇಕಾದರೂ ಕಲಿಬಹುದು ಅಂತ ಹೇಳಿ ನಮಗೆ ಹೇಳಿದರು. ನಮಗೆ ಆಗ ಮೀಡಿಯಾ ಅಂತಂದ್ರೆ ಮಾಧ್ಯಮ ಬರೇ ರೇಡಿಯೋ ಮಾತ್ರ ಇತ್ತು. ಪೇಪರ್ ನ್ಯೂಸ್ ಪೇಪರ್ ಕನ್ನಡ ಪೇಪರ್ ಬರ್ತಿತ್ತು. ಅದು 3 ಮೈಲ್ ದೂರದಲ್ಲಿ ಬಂಚಿಕೇರಿ ಹೇಳುವಲ್ಲಿ ಅಲ್ಲಿ ಬರ್ತಿತ್ತು. ನಮಗೆ ಬೇಕಾದ್ರೆ ಅಲ್ಲಿ ಹೋಗಿ ತಂದ್ಕೊಳ್ಬೇಕಿತ್ತು. ಅದು ವಾರಕ್ಕೊಮ್ಮೆ ಹೋದಾಗ ತಂದ್ಕೊಳ್ಳೋದಾಗಿತ್ತು. ಹಾಗಾಗಿ ಮೀಡಿಯಾಗಳು ಯಾವುದೂ ಇರಲಿಲ್ಲ, ಬರೀ ರೇಡಿಯೋ ಒಂದು ಕೇಳೋದಾಗಿತ್ತು. ಅದು ರೇಡಿಯೋದಲ್ಲೂ ಎಲ್ಲ ಇದು ಬರ್ತಾ ಇರಲಿಲ್ಲ. ನ್ಯೂಸು ಇಂಗ್ಲೀಷ್ ನಮ್ಗೆ ಆವಾಗ ಅರ್ಥ ಆಗ್ತಾ ಇರಲಿಲ್ಲ, ಕನ್ನಡದಲ್ಲಿ ಕೇಳಲಿಕ್ಕೆ ಟೈಮ್ ಇರ್ತಾ ಇರಲಿಲ್ಲ. ಹಾಗಾಗಿ ನಮಗೆ ಹೊರಗಿನ ಪ್ರಪಂಚದ ಜ್ಞಾನ ಕಡಿಮೆ ಇತ್ತು. ಹಾಗಾಗಿ ನಮಗೆ ಮುಂದಿನ ವಿದ್ಯಾಭ್ಯಾಸ ಏನು ಮಾಡಬೇಕು, ನಾವು ಏನು ಓದಬೇಕು ಹೇಳುವಂಥ ಜ್ಞಾನವೂ ಇರಲಿಲ್ಲ. ನಮ್ಮ ತಂದೆ ಜ್ಯೋತಿಷಿಯಾಗಿದ್ದುದರಿಂದ ಅವರು ನಮ್ಮ ಜಾತಕವನ್ನು ನೋಡಿ ನೀವು ಇಂತಿಂಥದ್ದು ಕಲಿಬಹುದು ಅಂತ ಹೇಳ್ತಿದ್ರು. ಹಾಗೆ ನಾವು ಶಾಲೆಗೆ ಹೋಗ್ತಿದ್ವಿ. ಅವ್ರು ಹೇಳೋದಾಗೆ ಅಂದ್ರೆ ಮತ್ತೆ ನಮ್ಗೆ ಅಷ್ಟು ಹೆಣ್ಮಕ್ಳು ಅಂತಲ್ಲ, ಆಗಿನ ಇದ್ರಲ್ಲಿ ತಂದೆ ತಾಯಿ ಏನು ಹೇಳ್ತಾರೋ ಅದೇ ನಮಗೆ ವೇದವಾಕ್ಯ ಇತ್ತು. ಹಾಗಾಗಿ ಅವ್ರು ಏನು ಹೇಳ್ತಾರೋ ಅದನ್ನು ಪಾಲಿಸೋದು. ನೀನು ಇದು ಹೀಗೆ ಮಾಡು ಅಂತಂದ್ರೆ ಹಾಗೆ ಮಾಡೋದು ನಮ್ಮದು ಕರ್ತವ್ಯ ಅಂತ ಹೇಳಿ ನಾವು ತಿಳ್ಕೊಂಡಿದ್ವಿ. ನಮಗೆ ಶಾಲೆಗೆ ಕಳಿಸ್ತಿದ್ರು ಅವರು. ಮಾಧ್ಯಮ ಅಲ್ಲಿ ಪ್ರಾಥಮಿಕ ಶಾಲೆ ಮುಗೀತು. ಅವರಿಗೆ ನಮ್ಮ ತಂದೆಗೆ ಯಕ್ಷಗಾನ ಮತ್ತು ನಾಟಕ ಇಂಥದ್ರಲ್ಲಿ ಆಸಕ್ತಿ ಇತ್ತು, ತುಂಬ ಇತ್ತು. ಮತ್ತು ನಾವು ಪ್ರಾಥಮಿಕ ಶಾಲೆಗೆ ಹೋಗುವಾಗ ಎಲ್ಲ ಶಾಲೆಗೆ ಬಂದು ಅವರೇ ನಿಂತು ನಮಗೆ ನಾಟಕ ಅಭ್ಯಾಸ ಮಾಡಿಸ್ತಿದ್ರು. ವಾರ್ಷಿಕ ಉತ್ಸವಕ್ಕೆ ಅವ್ರದ್ದೇ ನಾಟಕದಲ್ಲಿ ಮೇನ್ ಪಾತ್ರ ಅಂತಂದರೆ ನಮಗೆ ಡೈರೆಕ್ಷನ್ ಕೊಡೋದು, ಹೇಗೆ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿ ತೋರಿಸ್ತಿದ್ರು. ಅಷ್ಟು ಎಲ್ಲ ಎಜುಕೇಷನ್ ಬಗ್ಗೆ ಬಹಳ ಅವರು ಆಸಕ್ತಿಯನ್ನು ಹೊಂದಿದ್ರು, ಹಾಗೆ ಪ್ರೋತ್ಸಾಹನೂ ನೀಡ್ತಿದ್ರು. ಹೀಗೆ ನಮ್ಮ ಪ್ರಾಥಮಿಕ ಇದಾದ ನಂತರ ಪ್ರೌಢ ಶಿಕ್ಷಣ ಮಂಚಿಕೇರಿ ರಾಜರಾಜೇಶ್ವರಿ ಹೈಸ್ಕೂಲ್ ಅಂತ ಹೇಳಿ ಅಲ್ಲಿ ಮಾಡಿದ್ವಿ. ಅಲ್ಲಿ ನನಗೆ ಸ್ವಲ್ಪ ಸ್ಪೋರ್ಟ್ಸಲ್ಲೆಲ್ಲ ನನಗೆ ಆಸಕ್ತಿ ಇತ್ತು, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಮತ್ತು ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದರೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ನಂತರ SSLCಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಯಿತು. ನಮ್ಮ ತಂದೆ ನನ್ನ ಜಾತಕವನ್ನು ನೋಡಿ ನೀನು BCom ಮಾಡು ಅಂತ ಹೇಳಿದರು. ಆಯಿತು ಅಂತ ಹೇಳಿ ಶಿರಸಿಯಲ್ಲಿ ಒಂದು ರೂಮು ಮಾಡಿಕೊಂಡು ನಾನು BCom ಮಾಡಿದೆ. BCom ಅಲ್ಲಿ MES ಕಾಮರ್ಸ್ ಕಾಲೇಜ್ ಅಂತ ಹೇಳಿ ಅಲ್ಲಿ BCom ಓದಿದ ನಂತರ BCom ಆದ ನಂತರ ನಾನು SSLCಯಲ್ಲಿ ಇರುವಾಗ, ನಾನು ಹೈಸ್ಕೂಲಿಗೆ ಹೋಗುವಾಗ ನಮ್ಮ ತಂದೆ ಏನು ಹೇಳ್ತಿದ್ರು, ನಿನ್ನ ಜಾತಕದಲ್ಲಿ ನ್ಯಾಯಾಧೀಶರಾಗುವಂಥ ಯೋಗ ಇದೆ, ನೀನು ಕಾನೂನು ಓದಬೇಕು, ಮನೆಯಲ್ಲಿ ಒಬ್ಬರಾದರೂ ಕಾನೂನು ತಿಳಿದವರು ಇರಬೇಕು ಅಂತ ಹೇಳಿ ಅವರು ಬಹಳ ಆಸೆ ಪಡ್ತಿದ್ರು. ಮತ್ತು ಅವರು ಲ್ಯಾಂಡ್ ರೆವಿನ್ಯೂ ಆ್ಯಕ್ಟು ಮತ್ತು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟು, ಭೂ ಸುಧಾರಣಾ ಕಾಯ್ದೆ ಅಂಥೇಳಿ, ಮತ್ತು ಭಾರತ ದಂಡ ಸಂಹಿತೆ ಹೇಳುವಂಥ ಒಂದು ಕನ್ನಡದಲ್ಲಿರುವಂಥ ಪುಸ್ತಕಗಳನ್ನು ತಂದು ಕಾನೂನು ಜ್ಞಾನವನ್ನು ಮಾಡಿಕೊಂಡಿದ್ರು. ಅವರಿಗೆ ಕಾನೂನು ಜ್ಞಾನವೂ ಚೆನ್ನಾಗಿತ್ತು. ಮತ್ತು ಜೊತೆಯಲ್ಲಿ ಹಿಂದೂಸ್ತಾನಿ ಸಂಗೀತದಲ್ಲಿ ಅವ್ರಿಗೆ ಬಹಳ ಆಸಕ್ತಿ ಇತ್ತು ಅದು. ಮತ್ತು ಅವ್ರು ಕೇಳಿನೇ ಅವರು ಸಂಗೀತವನ್ನು ಕಲ್ತ್ಕೊಂಡಿದ್ರು. ಅಂದರೆ ಸಂಗೀತ ಜ್ಞಾನ ಇತ್ತು. ಹಾಗಾಗಿ ನಮಗೆ ಒಂದು ಪುರಂದರದಾಸರ ಭಜನೆಗಳನ್ನು, ಕೀರ್ತನೆಗಳನ್ನು ಮತ್ತು ಕುವೆಂಪು, ದ ರಾ ಬೇಂದ್ರೆ,
ಇವರ ಡಿ.ವಿ.ಜಿ. ಭಾವಗೀತೆಗಳು ಡಿ.ವಿ.ಜಿ. ಅವರದ್ದು ಮಂಗಳೂರು. ಅವ್ರದ್ದು ಎಲ್ಲ ಭಾವಗೀತೆಗಳನ್ನು ಎಲ್ಲ ನಮಗೆ ಕಲಿಸ್ಕೊಡ್ತಿದ್ರು ಅವರು. ಮತ್ತೆ ಎಲ್ಲ ಇದರಲ್ಲೆಲ್ಲ ನೈತಿಕ ಪಾಠ ಕತೆ ಇರುವಂಥ ಇದನ್ನು ಪುಸ್ತಕಗಳನ್ನು ಓದಿ ನಮಗೆ ಕತೆ ಹೇಳ್ತಿದ್ರು ಸಣ್ಣಿರುವಾಗ. ಅದು ಮತ್ತೆ ಈ ಪುರಂದರದಾಸರ ಪುಸ್ತಕದಲ್ಲಿ ಅದರಲ್ಲಿರುವ ಒಂದು ನೈತಿಕ ಒಂದು ತತ್ವ ಪದ ಇರ್ತದಲ್ಲ, ತತ್ವ ಇರುವಂಥ ಹಾಡುಗಳು ನಮಗೆ ಹೇಳ್ಕೊಡ್ತಿದ್ರು. ನಮಗೆ ಅದ ಒಂದು ಅಂದರೆ ಉದಾಹರಣೆಗೆ ಹೇಳಬೇಕಾದ್ರೆ ಒಂದು ಪುರಂದರದಾಸರ ಹಾಡು, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಹಾಡು. ಅದರಲ್ಲಿ ಬರ್ತದೆ, ಕಲ್ಲಾಗಿ ಇರಲು ಬೇಕು ಕಠಿಣ ಭವ ತೊರೆಯೊಳಗೆ, ಬಿಲ್ಲಾಗಿ ಇರಬೇಕು ಬಲ್ಲವರೊಳಗೆ, ಮಧ್ವ ಮತಾಬ್ಧಿಯೊಳು ಮೀನಾಗಿ ಇರಲಬೇಕು, ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ ಅಂಥೇಳಿ. ಹೀಗೆ ಅಂದರೆ ಎಂತಹ ಕಷ್ಟ ಬಂದರೂ ಅದನ್ನು ನಾವು ಧೈರ್ಯದಿಂದ ಎದುರಿಸಬೇಕು. ಸಜ್ಜನರ ಜೊತೆಗೆ ನಾವು ವಿನಯದಿಂದ ಇರಬೇಕು. ಹೀಗೆ ಬಲ್ಲವರೊಳಗೆ ಬಂಧು ಜನರೊಳಗೆ ಬೆಲ್ಲವಾಗಿರಬೇಕು ಅಂದರೆ ಚೆನ್ನಾಗಿರಬೇಕು ಅಂತ ಹೇಳಿ, ಹೀಗೆ ತತ್ವವಿರುವ ಪದಗಳನ್ನು ನಮಗೆ ಹೇಳ್ಕೊಡ್ತಿದ್ರು. ಮತ್ತು ಅವರು ಅದರಂತೆ ನಮ್ಮ ತಂದೆ ತಾಯಿ ಇಬ್ಬರು ಅದರಂತೆ ಬಾಳಿ ತೋರಿಸಿದ್ರು. ತಾವು ಹೇಗೆ ನುಡಿತಿದ್ರೋ ಅದರಂತೆ ನಡ್ಕೊಂಡು ತೋರಿಸ್ತಿದ್ರು ನಮಗೆ. ಹಾಗೆ ನಮಗೆ ನಮ್ಮ ತಂದೆ ತಾಯಿ ಅಂತಂದ್ರೆ ಆದರ್ಶ. ನಮಗೆ ನಮ್ಮ ತಾಯಿನೂ ಸುಭದ್ರ ಅಂತ ಹೇಳಿ, ಅವರು ಕೂಡ ಒಂದು ಸಾಧ್ವಿ ಮತ್ತು ಸಹನಾಮೂರ್ತಿ ಅವರು. ಮತ್ತು ಈ ಆದರಾತಿಥ್ಯಗಳಲ್ಲಿ ನಮ್ಮ ಜ್ಯೋತಿಷಿಯನ್ನು ತೋರಿಸ್ಲಿಕ್ಕೆ ನಮ್ಮ ಮನೆಗೆ ಬಹಳ ಜನ ಬರ್ತಿದ್ರು. ಅದು ಬೇರೆ ಬೇರೆ ಊರುಗಳಿಂದ, ಬಾಂಬೆಯಿಂದ ಎಲ್ಲ ಬರ್ತಿದ್ರು. ಆಗ ಅವರಿಗೆ ಟೈಮ್ ಇರ್ತಿರ್ಲಿಲ್ಲ, ಬಸ್ಸಿನ ವ್ಯವಸ್ಥೆ ಇರಲಿಲ್ಲ, ಯಾವುದಾದ್ರು ಟೈಮಿಗೆ ಬರ್ತಿದ್ರು ಮನೆಗೆ. ಆಗ ಅವರಿಗೆ ಊಟ ತಿಂಡಿ ವ್ಯವಸ್ಥೆ ನಮ್ಮ ತಾಯಿನೇ ಮಾಡ್ತಿದ್ರು. ಅದು ಅಂದ್ರೆ ಬಂದವರಿಗೆ ಆದರಾತಿಥ್ಯಗಳನ್ನು ಮಾಡೋದ್ರಲ್ಲಿ ಅವ್ರದ್ದು ಎತ್ತಿದ ಕೈ ಅಂತ ಹೇಳಬೇಕು ಅಷ್ಟು. ಮತ್ತು ನಮ್ಮ ಮನೆಯಲ್ಲಿ ಶಾಲೆಗೆ ಹೋಗಲಿಕ್ಕೆ, ಹೈಸ್ಕೂಲಿಗೆಲ್ಲ ಹೋಗಲಿಕ್ಕೆ ಬೇರೆ ಬೇರೆ ಹಳ್ಳಿಯಿಂದ ಬಂದು ಉಳಿದುಕೊಳ್ತಿದ್ರು. ಮತ್ತು ನಮ್ಮ ತಂದೆ ಹತ್ರ ವೈದಿಕ ಪಾಠವನ್ನು ಕಲೀಲಿಕ್ಕೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಸಂಬಂಧಿಕರಲ್ಲಿ ಇರ್ತಿದ್ರು. ಮತ್ತು ಬೇರೆ ಬೇರೆ ವಿದ್ಯಾರ್ಥಿಗಳು ಇರ್ತಿದ್ರು. ಎಲ್ಲರನ್ನೂ ಮಕ್ಕಳ ಹಾಗೆ ನೋಡ್ಕೊಳ್ತಿದ್ರು ಅವರು, ಅಷ್ಟು ಚೆನ್ನಾಗಿ. ಅಂದ್ರೆ ಅವರು ತನ್ನ ಮಕ್ಕಳು ಬೇರೆ ಅವ್ರ ಮಕ್ಕಳು ಬೇರೆ ಅಂತ ಹೇಳುವಂಥ ಭೇದವನ್ನು ತೋರಿಸ್ತಾ ಇರಲಿಲ್ಲ ಅವರು. ಹಾಗೆ ಅವರ ನಡೆ ನುಡಿ ನಮಗೆ ಒಂದು ಆದರ್ಶವಾಗಿತ್ತು ನಮಗೆ, ನಮ್ಮ ತಂದೆ ತಾಯಿದು. ಹಾಗಾಗಿ ಹೈಸ್ಕೂಲ್ ಮುಗಿದ ನಂತರ ಕಾಲೇಜ್ ಆಯಿತು. ಕಾಲೇಜ್ನಿಂದ LLB ಮಾಡಬೇಕು ಅಂತ ಹೇಳಿದರು. ಆಗ ಏನಾಗಿತ್ತು ಅಂತಂದರೆ, ಅಂದರೆ ನಮ್ಮ ಉಳಿದ ಸಹೋದರಿಯರಿಗೆ ಒಬ್ಬರಿಗೆ ಸ್ವಲ್ಪ ಜ್ಯೋತಿಷ್ಯವನ್ನು ಕಲಿಸಿದ್ರು, ಒಬ್ಬರಿಗೆ BSc B.Ed ಮಾಡಿಸಿದ್ರು, ಮತ್ತೊಬ್ಬರಿಗೆ ಡಿಗ್ರಿ ಮಾಡಿಸಿದ್ರು. ನನ್ನ ಸಹೋದರನಿಗೆ MA ಮಾಡಿಸಿದ್ರು. ಮತ್ತು ಇನ್ನೊಬ್ಬಳಿಗೆ ಸಣ್ಣವಳಿಗೆ ಪಾರ್ವತಿ ಅನ್ನೋಳಿಗೆ, ಅವಳಿಗೆ ಇದಿರಲಿಲ್ಲ, SSLCಯಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ಲು, ಆದರೆ ಕಾಲೇಜಿಗೆ ಹೋಗಲಿಕ್ಕೆ ಅನುಕೂಲ ಇರಲಿಲ್ಲ, ಮನೆಯಲ್ಲಿ ಸ್ವಲ್ಪ ತೊಂದರೆ ಇತ್ತು. ಹಾಗಾಗಿ ನನಗೆ ಅವಳಿಗೂ ಕಲಿಸ್ಬೇಕು ಅಂತಿತ್ತು. ನಾನು ಮನೆಯಲ್ಲಿದ್ದರೆ ಅವಳು ಕಾಲೇಜಿಗೆ ಹೋಗ್ಬೋದಿತ್ತು. ನನಗೆ BCom ಮುಗಿದಿತ್ತು. ನಾನು ಇರಬೇಕು ಅಂತ ಮಾಡಿದರೆ ನಮ್ಮ ತಂದೆಗೆ LLB ಮಾಡಿಸ್ಬೇಕು ಅಂತಿತ್ತು ನನಗೆ. ಹಾಗಾಗಿ ಏನು ಮಾಡಿದರು, ಅವಳು ತಂಗಿ ಇಲ್ಲ ನೀನು ಕಾಲೇಜಿಗೆ ಹೋಗು, ನಾನು ಇರ್ತೇನೆ ಅಂತ ಹೇಳಿದರು. ಅದು ಅವಳು ಆಮೇಲೆ ಅವಳಿಗೆ ಸಂಗೀತ ವಿದ್ವತ್ತನ್ನು ಮಾಡಿಸಿದ್ರು. ಸಂಸ್ಕೃತ, ಈ ಹಿಂದೂಸ್ತಾನಿ ಸಂಗೀತದಲ್ಲಿ ವಿದ್ವತ್ತನ್ನು ಓದಿಸಿದ್ರು. ಅದು ಹೀಗೆ ಶಿಕ್ಷಣಕ್ಕೆ ಅವರು ಬಹಳ ಮಹತ್ವವನ್ನು ಕೊಡ್ತಿದ್ರು. ಅಂದ್ರೆ ಶಿಕ್ಷಣ ಅಂದ್ರೆ ಬರೀ ಕೇವಲ ಸ್ಕೂಲ್ ಶಿಕ್ಷಣ, ಕಾಲೇಜ್ ಸ್ಕೂಲ್ ಶಿಕ್ಷಣ ಶಿಕ್ಷಣ ಅಂತಲ್ಲ, ಅಲ್ಲ, ಬೇರೆ ನೈತಿಕ. ಬೇರೆ ಮತ್ತೆ ನೈತಿಕ ಉಳಿದ ಹೆಣ್ಮಕ್ಳಿಗೆ ಮನೆಯಲ್ಲಿ ಸಂಸ್ಕಾರ ಅಂದರೆ ಹೇಗೆ ಒಂದು ಸದ್ಗೃಹಿಣಿಯಾಗಿ ಯಾವ ರೀತಿ ಜೀವನ ಮಾಡಬೇಕು ಹೇಳುವಂಥ ಇದರಲ್ಲಿ ಅವರಿಗೆ ಆ ನಿಟ್ಟಿನಲ್ಲಿ ಮನೆಯಲ್ಲಿ ಕೆಲಸ ಕಾರ್ಯಗಳನ್ನು ಕಲಿಸಿ. ಈಗ ಸಂಗೀತ ಇರ್ಬೋದು, ಸಂಗೀತ ಶಿಕ್ಷಣ ಅದು ಅದು ಶಿಕ್ಷಣನೇ. ಅಥವಾ ಅಂದ್ರೆ ಅವರ ಇಂಟ್ರೆಸ್ಟ್ಗೆ ಯಾವ ರೀತಿಯಲ್ಲಿ ನೋಡ್ಕೊಂಡು ಆ ಕಾಲದಲ್ಲಿ. ಈಗ ಯಾಕಂದ್ರೆ ಈಗಿನ ಕಾಲದಲ್ಲಿ ಬರೀ ಸ್ಕೂಲ್ ಶಿಕ್ಷಣ ಅದನ್ನ ತುಂಬಾ ನಾವು ಎಂಫಸೈಸ್ ಅದು ಮಾಡ್ತೀವಿ. ಒಂದೇ ಅಲ್ಲ, ಅದು So ಅದಕ್ಕೋಸ್ಕರ ಒಂದು ಶಿಕ್ಷಣನೇ, ಸಂಗೀತನೂ ಒಂದು ಶಿಕ್ಷಣ. ಅದು ಎಲ್ಲ ಶಿಕ್ಷಣ ಹೇಳಿ ಸರಸ್ವತಿ ಅಂತ ಹೇಳಿ, ಅದಕ್ಕೆ ಅದು ಸರಸ್ವತಿ ಒಲಿದ್ರೆ ಅದೆಲ್ಲ ನಮಗೆ ಸಿಗ್ತದೆ. ಅದು ಒಂದು ಶಿಕ್ಷಣನೇ ಇದು. ಅದು ನಮಗೆ ಒಂದು ಸಂಸ್ಕಾರ ಕೊಡುವಂಥ ವಿದ್ಯೆ ಅದು ಸಂಗೀತ ಎಲ್ಲ. ಅದನ್ನು ಕಲಿಸಿದ್ರು ಅವಳಿಗೆ. ಆಮೇಲೆ ನಾನು LLB ಮಾಡಿದೆ. LLB ಮಾಡಿ LLB ಒಂದು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಆಗಿನ ಕಾಲದ LLB ಈಗಿನ ಕಾಲಕ್ಕೆ LLB, ಯಾಕೆಂದ್ರೆ ಬೇಸಿಕಲಿ ನಮ್ದು ಏನಂತಂದ್ರೆ ಈಗಿನ ಲೈಫ್ ಸ್ಟೈಲ್ ಆ ಲೈಫ್ ಸ್ಟೈಲ್ ನಾವು ಕಂಪೇರ್ ಮಾಡುವಂಥದ್ದು. ಸೊ ನಿಮ್ಮ ಕತೆ ಕೇಳಿ ಆ ಲೈಫ್ ಸ್ಟೈಲ್ ಅಂದ್ರೆ ಎಲ್ಲ ಹೊಸದೇ ಅನ್ಸತ್ತೆ. ಈಗ ನಾವು ಕುತ್ಕೊಂಡು ಕೇಳಿದ್ರೆ, ಈಗ ನಮ್ಮ ಲೈಫ್ ಸ್ಟೈಲ್ ಎಲ್ಲ ನೋಡಿದ್ರೆ, ಆಗ ಅಷ್ಟು ದೂರ ನಡೆಯೋದು ಅಥವಾ ಯಾವುದೇ ಒಂದು ನ್ಯೂಸ್ ಪೇಪರ್ಗೂ ಅಂದ್ರೆ ಈಗ ಇಷ್ಟು ಸೋಷಿಯಲ್ ಮೀಡಿಯಾ ಮಾಧ್ಯಮ ಇಷ್ಟಿದೆ, ನಮಗೆ ಹೊರಗಿನ ಜಗತ್ತಿದೆ ಅಂತಾನೆ ಗೊತ್ತಿರಲಿಲ್ಲ. ಅಡವಿಯಲ್ಲಿ ಒಂದು ಮನೆ ಮತ್ತು ಅಕ್ಕಪಕ್ಕದನ್ನು ಮನೆ ಇರಲಿಲ್ಲ ನಮಗೆ. ಹಾಗಾಗಿ ಬೇರೆ ಒಂದು ಜಗತ್ತಿದೆ ಹೇಳುವಂಥ ಕಲ್ಪನೆ ಸಹಿತ ನಮಗೆ ಇರಲಿಲ್ಲ.
ಅಂತಹದ್ರಲ್ಲಿ ನಾವು LLB ಮಾಡಿದ್ರೆ ಒಂದು ಕೋರ್ಟ್ ಇದೆ ಅಂತನೂ ಒಂದು ಕಲ್ಪನೆ ಇರಲಿಲ್ಲ. ಅಂದ್ರೆ ಕೋರ್ಟ್ ಅಂತ ಹೇಳ್ತಿದ್ವಿ. ಆದ್ರೆ ಅಲ್ಲಿ ಏನು ಮಾಡ್ತಾರೆ, ಏನು ಅಂತ ಹೇಳುವಂಥ ಜ್ಞಾನನೂ ಇರಲಿಲ್ಲ ನಮಗೆ. ನಮ್ಮ ತಂದೆ ಕೋರ್ಟಿಗೆ ಹೋಗಬೇಕು. ಅವರು ಕೆಲವೊಂದು ಈ ಇದ್ರ ಸಂಬಂಧ ಬೇರೆ ಬೇರೆ ಇದರಲ್ಲಿ ಕೋರ್ಟಿಗೆ ಹೋಗಿ ಅವರಿಗೆ ಆ ಒಂದು ಇದಿತ್ತು, ಅವರಿಗೆ ಕೋರ್ಟ್ನ ಮಾಹಿತಿ ಬಗ್ಗೆ ಕೋರ್ಟ್ ಮಾಹಿತಿ ಬಗ್ಗೆ ಇತ್ತು ಮಾಹಿತಿ. ಅವರಿಗೆ. ಅವರು ಕೋರ್ಟಿಗೆ ಹೋಗಬೇಕು, ಕಲಿಬೇಕು, ಮಾಡಬೇಕು ಅಂತ ಹೇಳಿ ಬಹಳ ಅವರಿಗೆ ಕಾನೂನು ಜ್ಞಾನ ಪಡ್ಕೊಳ್ಬೇಕು ಹೇಳುವಂಥ ಒಂದು ಆಸಕ್ತಿ ಇತ್ತು. ಮತ್ತು ಮಕ್ಕಳಿಗೆ ಕಲಿಸ್ಬೇಕು ಅಂತಲೂ ಇತ್ತು. ಹಾಗಾಗಿ ನನಗೆ LLB ಹೋಗು ಅಂತ ಕಳಿಸಿದ್ರು ಫಸ್ಟು. ಆಗ ಏನಿತ್ತು ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣನೇ ಕೊಡ್ತಾ ಇರಲಿಲ್ಲ. ಹೆಣ್ಣು ಮಕ್ಕಳಿಗೆ ಬಿಟ್ಟು ಯಾರಿಗೂ ಎಜುಕೇಷನ್ ಕೊಡೋದು ಅಲ್ಲಿ ಹಳ್ಳಿಯಲ್ಲಿ ಭಾಳ ಕಡಿಮೆ ಇತ್ತು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ ಅಂತಂದರೆ ಎಲ್ಲರೂ ಯಾಕೆ ಇಷ್ಟು ಕಷ್ಟಪಡ್ತೀರಿ? ನಮ್ಮ ತಂದೆಯವ್ರ ಹತ್ರ ಕೇಳ್ತಿದ್ರು, ನೀವು ಇಷ್ಟು ಆರ್ಥಿಕ ಸ್ಥಿತಿ ನಿಮಗೆ ಕಷ್ಟ ಇದೆ, ಅದು ಹೆಣ್ಮಕ್ಳು ಬೇರೆ ಮನೆಗೆ ಹೋಗೋರು, ನೀವು ಯಾಕೆ ಅವರಿಗೆ ಹೆಣ್ಮಕ್ಳಿಗೆ ಅಷ್ಟೆಲ್ಲ ಶಿಕ್ಷಣ ಕಲಿಸ್ತೀರಿ ಕೇಳಿದಾಗ, ಇಲ್ಲ ಹೆಣ್ಮಕ್ಳಿಗೆ ಹೆಚ್ಚಿಗೆ ಶಿಕ್ಷಣವನ್ನು ಕೊಡಿಸ್ಬೇಕು, ಅವರು ಮುಂದೆ ಸಂಸಾರವನ್ನು ಮಾಡ್ಕೊಂಡು ಹೋಗಲಿಕ್ಕೆ, ಮುಂದೆ ಅವರಿಗೆ ಒಂದು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ತೇನೆ ಹೇಳುವಂಥ ಧೈರ್ಯ ಬರ್ತದೆ. ಅವ್ರಿಗೆ ಶಿಕ್ಷಣ ಬೇಕು. ಮುಂದೆ ಯಾವುದೇ ಸಂದರ್ಭದಲ್ಲಿ ಒಂದು ಸಂಸ್ಕಾರವನ್ನು ಇದು ಮಾಡ್ಕೊಂಡು ಹೋಗ್ಲಿಕ್ಕೆ ಅವರಿಗೆ ಶಿಕ್ಷಣ ಬೇಕು, ಅವ್ರು ಕಲಿಬೇಕು ಅಂತ ಹೇಳಿ ಅಷ್ಟು ಅದನ್ನು ಹೇಳ್ತಿದ್ರು ಅವರು. ಆಮೇಲೆ ನಾ LLBಗೆ ಬರುವಾಗ ಅದರಲ್ಲೂ ಹೆಣ್ಣು ಮಕ್ಕಳು LLB ಬರ್ತಾರೆ ಅಂತಂದರೆ ಮನೆಯಲ್ಲಿ ಏನು ಕೆಲಸ ಇಲ್ದಿದ್ದವರು ಅಥವಾ ಟೈಮ್ ಪಾಸ್ ಮಾಡಲಿಕ್ಕೆ ಕಾಲೇಜಿಗೆ ಬರ್ತಾರೆ ಹೇಳುವಂಥ ಆ ಒಂದು ದೃಷ್ಟಿಕೋನದಲ್ಲಿ ನೋಡ್ತಿದ್ರು. ನಾವು ಹೋದಾಗ ಸುಮಾರು ಎಷ್ಟನೇ ಇಸ್ವಿ ಇರ್ಬೋದು ಇದೆಲ್ಲ ಸುಮಾರು? LLB 82, ಆ 83 ಟೈಮಲ್ಲಿ ಅಂದ್ರೆ ಒಂದು 30-35 ವರ್ಷದ 82, 83 ಆ ಇದರಲ್ಲಿ ಹ್ಮ್, ಹ್ಮ್, ಹ್ಮ್. 82, 83 ಸಾಲಿನಲ್ಲಿ 1980s ಅಂತ ಹೇಳ್ಬೋದು ಆ ಆ ಕಾಲದಲ್ಲಿ. ಇದರಲ್ಲಿ. ಹೌದು. ಆ, ನಮಗೆ ಅದೇ LLB ಫಸ್ಟ್ ನಾವು ಹೋದಾಗನು ಹಾಗೆ ಆ ಒಂದು ಇದರಲ್ಲೇ ನೋಡ್ತಿದ್ರು ಆದರೆ ನಾನು ಒಬ್ಬಳೇ ಅಲ್ಲಿ ಹೆಣ್ಣು ಮಕ್ಕಳು ಅಂತಂದ್ರೆ ಯಾರು ಬರ್ತಾ ಇರಲಿಲ್ಲ. ನಾನು ಹೋಗ್ತಿದ್ದೆ. ನನ್ನ ಜೊತೆಗೆ ಅಂತ ಹೇಳಿ ನನ್ನ ಫ್ರೆಂಡಿಗೆ ಒಬ್ಳಿಗೆ ಬಾ ಅಂತ ಹೇಳ್ತಿದ್ದೆ. ಅವಳಿಗೆ ಇದು ಬರ್ತಿದ್ಲು ಅವಳಿಗೂ LLB ಮಾಡಬೇಕು ಅಂತಿತ್ತು. ಇಬ್ರು ಕೂಡಿ ಹೋಗ್ತಿದ್ವಿ. ಅಂದ್ರೆ ಇಬ್ರೇ ಹೆಣ್ಮಕ್ಳು ಇಬ್ಬರೇ ಇದ್ರಾ? ಹೆಣ್ಮಕ್ಳು ಇಬ್ರೇ? ಇಬ್ಬರೇ ಹೆಣ್ಮಕ್ಳು ಮತ್ತೆ ಹೀಗೆ ಬೇರೆ ಇರ್ಲಿಲ್ಲ. ಬೇರೆ ಟೋಟಲ್ ಎಷ್ಟಿತ್ತು ಸ್ಟ್ರೆಂತ್? ಟೋಟಲ್ ಸುಮಾರು 30-35 ಜನ ಮೇಲೆ ಇದ್ರು. ಅದು ಎಲ್ಲ ಜಾಬ್ ಮಾಡೋರೆಲ್ಲ ಬರ್ತಿದ್ರು. ಬೆಳಿಗ್ಗೆ 7 ಮಧ್ಯಾಹ್ನ 10-10:30 ಇತ್ತು LLB ಫುಲ್ ಕ್ಲಾಸ್. ಟೈಮ್ ಫುಲ್ ಟೈಮ್ ಇರಲಿಲ್ಲ. ಫುಲ್ ಟೈಮ್ ಅಂತಂದ್ರೆ ಅದೇ ಬೆಳಗ್ಗೆ 7 ಮಧ್ಯಾಹ್ನ 10-10:30 ತನಕ, 10:30 ಕಾಲೇಜ್ 11 ಗಂಟೆ ಕಾಲೇಜ್ ಇತ್ತು. ಅಂದ್ರೆ ಜಾಬ್ ಮಾಡೋರು ಬರ್ತಿದ್ರು ಅದಕ್ಕೆ. ಹಾಗೆ ಆ ಇದರಲ್ಲಿ ನಾವು LLBಯನ್ನು ಎಷ್ಟು ಮಾಡಿದ್ವಿ. 5 ವರ್ಷ ಅಲ್ಲ ನಮ್ದು 3 ಬಿಕಾಮ್ ವರ್ಷ. ಆಗಿ 3 ಬಿಕಾಮ್ ವರ್ಷ. ಆದ ಡಿಗ್ರಿ ಆದ ನಂತರ 3 ವರ್ಷ LLB ಮಾಡೋದು. ಅವಾಗ 5 ವರ್ಷದ ಕಾನ್ಸೆಪ್ಟ್ ಇತ್ತ ಇಲ್ಲ LLB? ಇಲ್ಲ ಆವಾಗ 5 ವರ್ಷದ ಇಲ್ಲ ಡಿಗ್ರಿ ಮಾಡೇ ಡಿಗ್ರಿ ಮಾಡಿ. ಮಾಡ್ಬೇಕಿತ್ತಲ್ಲ ಹೌದು. ಅದು ಲಾಸ್ಟ್ ಇಯರಿಗೆ ಸ್ಪೆಷಲ್ LLB ಅಂತ ಹೇಳಿ ಹೇಳ್ತಿದ್ರು. ಲಾಸ್ಟ್ ಇಯರ್ಗೆ. ಲಾಸ್ಟ್ 3ನೇ ವರ್ಷಕ್ಕೆ ಸ್ಪೆಷಲ್ LLB ಅಂತ ಹೇಳಿ. ಅದು ನಮಗೆ ಅದ್ರ ಬಗ್ಗೆನೂ ಜ್ಞಾನ ಇರಲಿಲ್ಲ. ಅಂದ್ರೆ ಅವ್ರು ಹೇಳ್ತಾರೆ ಅಂತೇಳಿ ನಾವು ಅಂದ್ರೆ ಅಷ್ಟೊಂದು ನಮಗೆ ಇದ್ರ ಕೊರತೆ ಇತ್ತು. ಮಾಹಿತಿ ಮಾಹಿತಿ ಕೊರತೆ. ಕೊರತೆ ಇತ್ತು ನಮಗೆ. ಮತ್ತೆ ಬೇರೆ ಯಾವ ಈಗಿನ ಆಧುನಿಕ ಇದ್ರ ಹಾಗೆ ಆಗ ಯಾವ ಸೌಲಭ್ಯಗಳು ಇರಲಿಲ್ಲ ನಮಗೆ. ನಾವು ಕಾಲೇಜಿನಲ್ಲಿ ಏನು ಹೇಳ್ಕೊಡ್ತಿದ್ರು ನಾವು ಮನೆಗೆ ಬಂದ್ಕೊಂಡು ಅದನ್ನ ನೋಟ್ಸ್ ಅದನ್ನ ಓದ್ಕೊಂಡು ಪಾಸ್ ಮಾಡೋದು ಅಷ್ಟೇ. ಹೊರಗಿನ ಇದು ಏನು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಮತ್ತೆ ಹಾಗೆ ಮಾಡಿ LLB ಮಾಡಿದ್ದು ನಾವು. ಆಮೇಲೆ ವೃತ್ತಿಗೆ ಪ್ರಾಕ್ಟೀಸ್ ಹೇಗೆ ಮಾಡಿದ್ರಿ? ಆಮೇಲೆ ಮದುವೆ ಹೇಗಾಯ್ತು? ಯಾವ ಟೈಮಿಗೆ ಆಯ್ತು? LLB ಮುಗಿದ ನಂತರ ನಾನು ನಮ್ಮ ತಂದೆಯವರೇ ಹೂಡ್ಲ ಮನೆ ವಕೀಲರ ಹತ್ರ ಹೋಗು ಅಂತ ಹೇಳಿದ್ರು. ಆಯಿತು ಅಂತ ಹೇಳಿದೆ. ಫಸ್ಟ್ ದಿನ ನಾನು ಕೋರ್ಟಿಗೆ ನಮ್ಮ ತಂದೆನೇ ಕೋರ್ಟಿಗೆ ಬಿಡ್ಲಿಕ್ಕೆ ಬಂದಿದ್ರು. ಅಂದ್ರೆ ಅಂದ್ರೆ ಈಗ ನಾವು ಸಣ್ಣ ಮಕ್ಕಳಂತ. ಸಣ್ಣ LKG ನರ್ಸರಿ ಮಕ್ಕಳನ್ನ ಬಿಡ್ಲಿಕ್ಕೆ ಹೋಗ್ತೇವಲ್ಲ, ಹಾಗೆ ಅಂದ್ರೆ ಕಾಲೇಜಿಗಲ್ಲ LLB ಮುಗಿದ ನಂತರನು ಕೋರ್ಟಿಗೆ ಹೋಗುವಾಗ ಕೋರ್ಟಿನ ಜ್ಞಾನ ಏನು ಅಂತ ಇಲ್ಲ. ನಮ್ಮ ತಂದೆನೇ ಕರ್ಕೊಂಡು ಹೋಗಿ ನಮ್ಮನ್ನ ಬಿಟ್ಟಿದ್ರು. ಹಾಗೆ ಅಷ್ಟು ಹೂಡ್ಲ ಮನೆ ವಕೀಲರ ಹತ್ರ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಪ್ರಾಕ್ಟೀಸಿಗೆ ಬಿಟ್ರು. ಅಷ್ಟರಲ್ಲಿ ಆಗಿನ ಕಾಲದಲ್ಲಿ ಎಷ್ಟೊತ್ತು ಅಂದ್ರೆ ಪ್ರಾಕ್ಟೀಸ್ ಅಂದ್ರೆ ಹೇಗೆ ನಿಮ್ದು ಅಂದ್ರೆ ಹೇಗೆ ಪ್ರಾಕ್ಟೀಸ್ ಅಂದ್ರೆ ಅಲ್ಲಿ 7-8 ಜನ ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ರು. ಜೂನಿಯರ್ಸ್ ಇದ್ರು. ಅದರಲ್ಲಿ ನಮ್ಮ ಮನೆಯವರು ಒಬ್ರು ವೆಂಕಟರಮಣ ಭಟ್ ಅಂತ ಹೇಳಿ ಅವರು ನಾನು ಬಿಕಾಮ್ ಫೈನಲ್ ಇರುವಾಗ ಅವ್ರಿಗೆ LLB ಫೈನಲ್ ಇದ್ರು ಕಾಣಿಸ್ತದೆ. ಅವರು ಬಿಕಾಮ್ ಮುಗಿಯುವಾಗ ಅವರಿಗೆ LLB ಫೈನಲ್. ಅದು ಅವ್ರು LLB ಮುಗಿಸ್ಕೊಂಡು ಅವರು ಹುಡ್ಲು ಮನೆ ವಕೀಲರ ಹತ್ರ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ನಾನು ಆರ್ಯಾಗಿಡ್ರ ಹತ್ರ ಹೋದೆ ಪ್ರಾಕ್ಟೀಸ್. ಅಂದರೆ ನಮ್ಗೆ ಲೇಡೀಸಿಗೆ ಸ್ವಲ್ಪ ಲಿಮಿಟೇಷನ್ಸ್ ಇತ್ತು. ಫುಲ್ ಟೈಮ್ ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ. ಮದುವೆಗಿಂತ ಮುಂಚೆ ಪರವಾಗಿಲ್ಲ,
ಅಂದ್ರೆ ಮತ್ತೆ ಬೇರೆ ಏನು ನಾವು ರೂಮ್ ಮಾಡ್ಕೊಂಡಿದ್ದರಿಂದ ಬೆಳಿಗ್ಗೆ 9-9:30 ಹೋದರೆ ಸಾಯಂಕಾಲ 8-8:30 ತನಕ ಆಫೀಸಲ್ಲಿ ಇರ್ತಿದ್ದೆ ನಾನು. ಅದು ಅಂದ್ರೆ ಆವಾಗ್ಲೂ ಅದೇ ಕೆಲಸ ಅಷ್ಟೇ ಅಲ್ಲ. ಕೆಲಸ ಈಗಲೂ ಇತ್ತು. ಇರ್ಲಿ, ನನಗೆ ಆವಾಗ್ಲೂ ಇರ್ಲಿ. ಅವರು ಯಾವ್ದು ರಿಸ್ಟ್ರಿಕ್ಷನ್ ಹಾಕ್ತಾ ಇರ್ಲಿಲ್ಲ. ನಮ್ಮನ್ನ ಮಕ್ಕಳಂತೆ ನೋಡ್ಕೊಳ್ತಿದ್ರು ಅವರು ಆರೇಗಳು. ಅಲ್ಲ ಅಂದ್ರೆ ಒಂದು ಲಾಯರ್ ಅಂತ ಆಗ್ಬೇಕಂತಂದ್ರೆ ಲಿಮಿಟೆಡ್ ಟೈಮ್ ನನಗೆ ಆಗೋದಿಲ್ಲ. ಕಲಿಬೇಕು ಅಂತಿತ್ತು. ಹ. ಬಹಳ ಕಲಿಬೇಕು ಅಂತ. ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಆಸೆ ನನಗೆ ಮೊದಲಿಂದನೂ ಇತ್ತು. ಯಾವಾಗ LLB ಮಾಡ್ತಾ ಇದ್ದೇನೋ ಅದರಿಂದ ನನಗೆ ಇದ್ರದ್ದು ಜ್ಞಾನ ಅಂದ್ರೆ ಇದನ್ನು ಮಾಡಬೇಕು, ನಾನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಒಂದು ತಿಳುವಳಿಕೆ ಬಂತು. ಅದರಿಂದ ನಾನು ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಆಗ ಅಲ್ಲಿ. ಅದು 8-8:30ವರೆಗೆ. ಆದ್ರೆ ಕಡೆಗೆ ಮತ್ತೆ ರೂಮಿಗೆ ಹೋಗ್ಲಿಕ್ಕೆ ಅಲ್ಲೂ ಒಂದೂವರೆ ಮೈಲ್ ನಡ್ಕೊಂಡು ಹೋಗ್ಬೇಕಿತ್ತು ನಮ್ಗೆ ರೂಮಿಗೆ ಹೋಗ್ಬೇಕಾದ್ರೆ. ಹಾಗಾಗಿ ಅದು ಕಷ್ಟ ಆಗ್ತದೆ ಅಂತೇಳಿ 8-8:30ವರೆಗೆ ಅವ್ರು ನಮ್ಮ ಸೀನಿಯರ್ ಮೊದಲೇ ಹೋಗು ಅಂತ ಹೇಳ್ತಿದ್ರು. ಆದ್ರೆ ನನಗೆ ಕಲಿಯೋ ಆಸಕ್ತಿ ಅದು. ಆ ಒಂದಿದ್ರಿಂದ ನಾನು ಅಷ್ಟರವರೆಗೆ ಇರ್ತಿದ್ದೆ. ಮದುವೆ ಆದ ನಂತರ ನಂದು 1989ರಲ್ಲಿ ಮದುವೆ ಆಯಿತು. ವೆಂಕಟರಮಣ ಭಟ್ರ ಅವ್ರ ಜೊತೆಗೆ. ಆಮೇಲೆ ಅವಾಗ ನಮ್ಮದು ಸ್ವಲ್ಪ ಲಿಮಿಟೇಷನ್ ಇದಾಯ್ತು. 7-7:30ವರೆಗೆ ನಾನು ಮನೆಗೆ ಹೋಗ್ತಿದ್ದೆ. ಸ್ವಲ್ಪ ಮನೆಯಲ್ಲಿ ಕೆಲಸ ಇರ್ತಿತ್ತು. ಹ್ಮ್. 7-7:30ವರೆಗೆ ಮನೆಗೆ ಹೋಗ್ತಿದ್ದೆ ನಾನು. ಅವ್ರು ಅಂದ್ರೆ ಇಬ್ರು ಸಿವಿಲ್ ಸೈಡ್ ಪ್ರಾಕ್ಟೀಸ್ ಮಾಡಿದ್ರಿ. ಸಿವಿಲ್ ಸೈಡೇ ಸಿವಿಲ್ ಮಾಡ್ತಿದ್ವಿ. ಸೈಡ್. ಕ್ರಿಮಿನಲ್ ಮಾಡ್ತಿದ್ವಿ. ಹ್ಮ್. ಅವರಿಗೆ ಕೇಸ್ ಬಂದಿದ್ದನ್ನು ಮಾಡ್ಲಿಕ್ಕೆ ಬಿಡ್ತಿದ್ರು ಅವರು. ನೀವು ಮಾಡಿ ಅಂತ ಹೇಳ್ತಿದ್ರು ಅವರು. ಎಲ್ಲ 89ರಲ್ಲಿ ಈ ನಮ್ಮದು ಮದುವೆ ಆಯಿತು. ಆಮೇಲೆ 94ರಲ್ಲಿ ನಮ್ಮ ಮನೆಯವ್ರಿಗೆ APP ಆಗಿ ಸಿಲೆಕ್ಟ್ ಆದರು. ಅಲ್ಲಿವರೆಗೆ ನಿಮ್ಮ ನಾನು ಮದ್ವೆ ಪ್ರಾಕ್ಟೀಸ್ ಮಾಡಿದೆ. ಎಲ್ಲಿ ಅಂದ್ರೆ ಊರ್ ಯಾವ್ದು? ಮದ್ವೆಗೆ ಹೋದ ಊರ್ ನಮ್ಮ ಯಾವ್ದು? ಮನೆಯವ್ರದ್ದು ಅಲ್ಲೇ ಶಿರ್ಸಿ ತಾಲೂಕು ಬಾಳೆಗದ್ದೆ ಅಂತ ಹೇಳಿ. ಬಾಳೆಗದ್ದೆ ಅಂತ. ಅವ್ರ ತಂದೆ ಹೆಸರು ರಾಮ ಭಟ್ ಅಂತ ಹೇಳಿ. ತಾಯಿ ಕಲಾವತಿ ಭಟ್ಟ. ಅವರಿಗೆ ಚಿಕ್ಕಪ್ಪ ಇದ್ದರು ಸುಬ್ರಾಯ ಭಟ್ ಅಂತ ಹೇಳಿ. ಚಿಕ್ಕಮ್ಮ ಸುಮಿತ್ರಾ ಅಂತ ಹೇಳಿ. ಅವರಿಗೆ ಅಪ್ಪನಿಗೆ ಒಬ್ಬ ತಮ್ಮ ಇದ್ದ ತಮ್ಮ. ಮಹಾಬಲೇಶ್ವರ ಭಟ್ಟ. ಮಹಾಬಲೇಶ್ವರ. ಅವ್ರ ಹೆಂಡತಿ ಶರಾವತಿ ಅಂತ ಹೇಳಿ. ಎಲ್ಲ ಕೃಷಿ ಕೃಷಿ ಪ್ರಧಾನವಾದಂತಹ ಪ್ರಧಾನ ಅವರು. ಕುಟುಂಬ. ಅಂದ್ರೆ ಅದ ಇಡೀ ಶಿರ್ಸಿ ಏರಿಯಾ ಎಲ್ಲ ಹೆಚ್ಚು ಅಡಿಕೆ ಹೌದು. ಕೃಷಿ ಇರುವಂತಹ ಜಾಗ ಅಲ್ಲ. ಹೌದೌದು. ಕೃಷಿ ಕೃಷಿ ಇತ್ತು. ನಮ್ಮ ಮಾವನಿಗೆ ಯಕ್ಷಗಾನದಲ್ಲಿ ಆಸಕ್ತಿ ಇತ್ತು. ಅವರು ಯಕ್ಷಗಾನ ಪದಗಳನ್ನು ಬರೀತಿದ್ರು. ಮತ್ತು ನನ್ನ ಮದುವೆ ಸಮಯದಲ್ಲಿ ನಮ್ಮ ಮನೆಯವರಿಗೆ ಅಜ್ಜ ಇದ್ದರು ಶಿವಭಟ್ಟ ಅಂತ ಹೇಳಿ. ಶಿವಭಟ್ಟ ಅಂತ ಹೇಳಿ ಅವರಿದ್ರು. ಅವರು ಆಗ 90 ವರ್ಷ ಆಗಿತ್ತು ಅವರಿಗೆ. ಅಂದ್ರೆ ನನ್ನ ಅಪ್ಪನ ಅಜ್ಜ. ಅಜ್ಜ ಓ. ಅಜ್ಜ ಶಿವಭಟ್ಟ ಅಂತ ಹೇಳಿದ್ರು. ಅದು ನೀನು ಹುಟ್ಟಿ 2.5 ತಿಂಗಳವರೆಗೂ ಇದ್ರು ಅವರು. 90ನೇ ಇಸ್ವಿಯಲ್ಲಿ ಅವರು ಹೋಗಿದ್ದಾರೆ. ಅವರು 90ನೇ ಇಸ್ವಿ ಮೇದಲ್ಲಿ ಏನು ಹೋಗಿದ್ದಾರೆ ಅವರು. ಅವರು ಅವರಿಗೂ ಎಷ್ಟು ಶಿಕ್ಷಣದ ಬಗ್ಗೆ ನಮ್ಮ ಮಾವನಿಗೆ ಆಗಲಿ ನಮ್ಮ ಮಾವನ ತಂದೆಗಾಗಲಿ ಶಿಕ್ಷಣದ ಬಗ್ಗೆ ಬಹಳ ಇದಿದೆ, ಬೆಲೆ ಕೊಡ್ತಾರೆ ಅವರು. ನಮ್ಮ ಮಾವನ ತಂದೆ ನನಗೆ ಒಮ್ಮೆ ಕೇಳ್ತಿದ್ರು, ನೀನು ಹುಟ್ಟಲಿಕ್ಕೆ ಒಂದು 2-3 ತಿಂಗಳು ಇದೆ ಅಂತ ಹೇಳುವಾಗ, ನೀವು ಪ್ರೆಗ್ನೆಂಟ್ ಇದ್ದಾಗ ಇನ್ನು ಡೆಲಿವರಿ ಟೈಮ್ ಹತ್ರ ಬರ್ತದೆ ಅಂತ ಹೇಳುವಾಗ ನಾನು ಕೋರ್ಟಿಗೆ ಹೋಗ್ತಾ ಇರಲಿಲ್ಲ. ಅವ್ರು ನನ್ನ ಹತ್ರ ಕೇಳ್ತಿದ್ರು, ನೀನು ಕೋರ್ಟಿಗೆ ಹೋಗೋದೇ ಇಲ್ವ, ಈಗ ಪ್ರಾಕ್ಟೀಸ್ ಮಾಡೋದೇ ಇಲ್ವಾ ಅಂತ ಕೇಳ್ತಿದ್ರು. ನಿನ್ನ ಕಲ್ತು ವಿದ್ಯೆಯನ್ನು ವ್ಯರ್ಥ ಮಾಡಬೇಡ, ನೀನು ಕಲಿ ಮತ್ತು ಮುಂದೆ ಮಾಡು, ನೀನು ವಕೀಲ ವೃತ್ತಿ ಮುಂದುವರಿಸು ಅಂತ ಹೇಳಿ ಅಂತ 90 ವರ್ಷದವರು ನನಗೆ ಒಂದು ಪ್ರೋತ್ಸಾಹನ ಕೊಡ್ತಿದ್ರು. ಹಾಗೆ ನನ್ನ ಎಲ್ಲ ಮನೆಯವರು ನಮ್ಮ ಮಾವನ ಮತ್ತೆ ಮಾವ ಮತ್ತು ಅವರ ಸಂಬಂಧಿಕರು, ಅವರ ಎಲ್ಲ ಬಂಧು ಬಳಗ ಎಲ್ಲರೂ ನನಗೆ ನಮಗೆ ಪ್ರೋತ್ಸಾಹ ನೀಡಿದರು. ಅದು ನ್ಯಾಯಾಧೀಶರಾದ ನಂತರಂತೆ ಅಂದರೆ ಬಹಳ ಖುಷಿಪಟ್ಟರು, ಅವರು ಹೆಮ್ಮೆ ಪಟ್ಟರು ಅವರು. ಹಾಗಾಗಿ ನನಗೆ ಮುಂದೆ ಒಂದು ಅಂದ್ರೆ ಹಾ, ಈ ವಕೀಲಿ ವೃತ್ತಿಯನ್ನ ವೃತ್ತಿಯನ್ನೇ ಇನ್ನೂ ಮಾಡಲಿಕ್ಕೆ ಆಸಕ್ತಿ ನನಗೆ ಬರ್ತಾ ಹೋಯ್ತು. ಹೌದು, ಮತ್ತು ಇನ್ನೂ ಆಸಕ್ತಿ ಬಂತು ನನಗೆ ಇದು ಮಾಡಲಿಕ್ಕೆ. ಓಕೆ. ಹಾಗಿದ್ರೆ ಇಷ್ಟು ಹೇಳಿದ್ರಲ್ಲ ಅಮ್ಮ, ಈ ಜಡ್ಜ್ ಎಕ್ಸಾಮ್ಗೆ ತಯಾರಿ ಹೇಗಿತ್ತು? ಯಾಕಂದ್ರೆ ಅದೇ ಈಗ ನಾನು ಏನ್ ಪಾಠ ಮಾಡ್ತೇನೆ, ಮೇನ್ ಅದೇ ಜುಡಿಷರಿ ಎಕ್ಸಾಮ್ಗೆ ತಯಾರಿ ಹೇಗೆ ಮಾಡೋದು ಹೇಳುವಂಥದ್ದು. ಪ್ರತಿ 1 ದಿನದಲ್ಲಿ ಒಂದು ಪ್ರಶ್ನೆ ಇದು ಬಂದೇ ಬರುತ್ತೆ ನಮ್ಗೆ, ಮೆಸೇಜ್ ಅಥವಾ ಕಾಲ್ ಮುಖಾಂತರ. ಹೌದು. ಸೊ ನೀವು ಹೇಗೆ ತಯಾರಿ ಮಾಡ್ತಿದ್ರಿ? ನಿಜ ಜಡ್ಜ್ ಆದವ್ರು ನೀವು. ಸೊ ಹೇಗೆ ತಯಾರಿ ಮಾಡ್ತಿದ್ರಿ? ನಮ್ಮ 1992ನೇ ಇಸ್ವಿಯಿಂದಲೂ ನಾವು ಸ್ವಲ್ಪ ಅಂದರೆ ಅಷ್ಟು ಸೀರಿಯಸ್ ಆಗಿ ಅಲ್ಲ, ಎಕ್ಸಾಮಿಗೆ ಕಟ್ತಿದ್ವಿ, ಜುಡಿಷಿಯಲ್ ಎಕ್ಸಾಮಿಗೆ ಕಟ್ಟಿದ್ರು. ನಂದು ಒಂದೇನಿತ್ತು ಅಂತಂದರೆ, ಅದು ಎಕ್ಸಾಮಿಗೆ ಕಟ್ಟಿದ್ರಾದರೂ ನಾವು ಓದ್ತೇವಲ್ಲ, ಸ್ವಲ್ಪ ಜ್ಞಾನ ಬರ್ತದೆ ನಮಗೆ ಹೇಳಿ, ಅದನ್ನೇ ಎಕ್ಸಾಮ್ ಕಟ್ಟಿ ಪಾಸ್ ಆಗಬೇಕು, ಜಡ್ಜೆ ಆಗಬೇಕು ಹೇಳುವಂಥ ಇದರಿಂದ ಕಟ್ತಾ ಇರಲಿಲ್ಲ. ಕಟ್ಟಿದ್ರೆ ಆದರೆ ಒಳ್ಳೆಯದು, ಇಲ್ದಿದ್ರೆ ನಮ್ಗೆ ಪ್ರಾಕ್ಟೀಸಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ 1992ನೇ ಇಸ್ವಿಯಿಂದಲೂ ನಾನು ನಮ್ಮ ಮನೆಯವರು ಇಬ್ಬರು ಕಟ್ತಾ ಬಂದವು. 94ನೇ ಇಸ್ವಿಯಲ್ಲಿ ಅವರಿಗೆ APP ಸಿಲೆಕ್ಷನ್ ಆಯಿತು. ಆ ನಂತರ ಅದೇ ನಾನು ಹೇಳಿದ್ದೆ, ಮಂಗಳೂರಿಗೆ ನಾನು ಹೋದೆ.
ಮಂಗಳೂರಲ್ಲಿ ಎಂ ವಿ ಶಂಕರ್ ಭಟ್ ಅಂತ ಅವರ ಆಫೀಸಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ವಕೀಲರು. ಆದರೆ ನನಗೆ ಅಲ್ಲಿ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲಿ ಹೋದ ನಂತರ ನಿನ್ನ ತಂಗಿ ಹುಟ್ಟಿದ್ದು 96ನೇ ಇಸವಿಯಲ್ಲಿ. ಹಾಗಾಗಿ ನನಗೆ ಈ ಮಕ್ಕಳು ಸಣ್ಣ ಇದ್ದಿದ್ದರಿಂದ ನನಗೆ ಸೀರಿಯಸ್ ಆಗಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಫುಲ್ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ನಾನು ಅವರ ಆಫೀಸ್ನಲ್ಲಿ ಕೂತು ಬೆಳಗಿನ ಟೈಮಿಂಗ್ ನ್ಯಾಯ ಕೋರ್ಟಿಗೆ ಹೋದರೆ ಮಧ್ಯಾಹ್ನ ಎಲ್ಲ ಇದರಲ್ಲಿ ಆಫೀಸಲ್ಲಿ ಕೂತು ಕಾಮೆಂಟ್ರಿಗಳನ್ನು ಓದ್ತಿದ್ದೆ. ಎಕ್ಸಾಮಿಗೆ ಪಾಸ್ ಮಾಡಬೇಕು ಹೇಳುವಂಥ ಉದ್ದೇಶದಿಂದ ಆಗ ಆ, ನಾನು ಕಾಮೆಂಟ್ರಿಗಳನ್ನೆಲ್ಲ ಓದಿ ಸ್ವಲ್ಪ ಸ್ಟಡಿ ಮಾಡ್ತಿದ್ದೆ ಅದ್ರ ಬಗ್ಗೆ. ಆಗ 97ರಲ್ಲೇನೋ ಎಕ್ಸಾಮ್ ಆಗಿದೆ, 98ರಲ್ಲಿ ನನ್ನ ಸೆಲೆಕ್ಷನ್ ಆಗಿದೆ. ಆಮೇಲೆ ನನ್ನ ಮನೆಯವರು ಪ್ರತಿ ವರ್ಷ ಕಟ್ತಾನೆ ಇದ್ದರು. 2001ರಲ್ಲಿ 98ರಲ್ಲಿ ಏನೋ ಅವ್ರಿಗೆ ಆಗಲಿಲ್ಲ. 2001ರಲ್ಲಿ ಅವರು ಎಕ್ಸಾಮಿಗೆ ಕಟ್ಟಿ ಅದು ನಮಗೆ ಟ್ರಾನ್ಸ್ಫರ್ ಆಗುವಾಗ ಸ್ವಲ್ಪ ಸಮಸ್ಯೆ ಆಯಿತು ಒಮ್ಮೆ. ಒಬ್ಬೊಬ್ರು ಬೇರೆ ಬೇರೆ ಕಡೆ ಇರ್ತಿದ್ರಿ, ಬೇರೆ 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 ಆಗ್ತದೆ. ಜಡ್ಜ್ ಆಗಿ. ಹೌದು. ನಾನು ಫಸ್ಟ್ ಟೈಮ್ ಮಂಗಳೂರಲ್ಲಿ ಅಲ್ಲ ಮೈಸೂರಲ್ಲಿ ಸೆಲೆಕ್ಷನ್ ಇದಾಯಿತು, ಪೋಸ್ಟಿಂಗ್ ಆಯಿತು. ಅವರಿಗೆ ಗುಂಡ್ಲಪೇಟೆಗಾಯಿತು. ಆಗ ಅವ್ರಿಗೆ ಓಡಾಡಬೇಕಿತ್ತು ದೂರ. ಸ್ವಲ್ಪ ಅಲ್ಲಿ ಲಾ ಡಿಪಾರ್ಟ್ಮೆಂಟಲ್ಲಿ ಒಮ್ಮೆ ಅವರಿಗೆ ನಾವು ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಾವು ಸ್ವಲ್ಪ ಹತ್ತಿರ ಹಾಕಿದ್ರೆ ಒಳ್ಳೇದಿತ್ತು ಅಂತ ಹೇಳಿ. ಅವ್ರಿಗೆ ಓಡಾಡೋದು ಕಷ್ಟ, ಮಕ್ಕಳು ಸಣ್ಣಿದ್ದಾರೆ ಅಂತ ಹೇಳಿ. ಆದರೆ ಅಲ್ಲಿ ಸ್ವಲ್ಪ ವ್ಯಂಗ್ಯವಾಗಿ ಸ್ವಲ್ಪ ಮಾತಾಡಿದ್ರು, ಯಾಕೆ ನಿಮ್ಮ ಕೋರ್ಟಿಗೆ ಹಾಕ್ಬಹುದಲ್ಲ ಅಂತ ಹೇಳಿದರು. ನಮಗೆ ಬಹಳ ಅದರಿಂದ ನೋವಾಯಿತು. ಆಗ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ, ಇಲ್ಲ ಇದು ಪ್ರತಿ ಸಲ ಇದೇ ಪ್ರಾಬ್ಲಮ್ ಆಗ್ತದೆ ನಮಗೆ, ಹಾಗಾಗಿ ನೀವು ಏನಂತಂದರೆ ಎಕ್ಸಾಮಿಗೆ ಸೀರಿಯಸ್ ಆಗಿ ಓದಿ ಪಾಸ್ ಮಾಡ್ಕೊಳ್ಳಿ, ಒಂದೇ ಕಡೆ ಇರ್ಲಿಕ್ಕೆ ಆಗ್ತದೆ ಅಂತ ಹೇಳಿ. ಅವರು 2001ರ ಇದರಲ್ಲಿ ಆವಾಗ ರಜೆ ಹಾಕಿ ಇದನ್ನ ಎಕ್ಸಾಮಿಗೆ ಕಟ್ಟಿ ಓದ್ಕೊಂಡು ಎಕ್ಸಾಮಿಗೆ ಕಟ್ಟಿ ಪಾಸ್ ಆದರು. 2001ರಲ್ಲಿ ಪಾಸ್ ಆದರು, ಜಡ್ಜಾಗಿ ಸೆಲೆಕ್ಟ್ ಆದರು. ಈಗ ಪಾಸ್ ಆಗೋದ ಮುಂಚೆ ಎಷ್ಟು ಸಲ ಅಟೆಂಪ್ಟ್ ಮಾಡಿದ್ರಿ ಇಬ್ರು? ಒಂದು 5-6 ಸಲ ನಾನಂತ ಅಟೆಂಪ್ಟ್ ಮಾಡಿದ್ದೇನೆ, 5-6 ಸಲ ಆಗಿದೆ. ನೀವು ಹೌದು ಹೌದು. 1-2 ಮಾರ್ಕ್ಸ್ನಲ್ಲಿ ಹೋಗ್ತಿತ್ತು. ಆದರೆ ನಾನು ಮರಳಿ ಯತ್ನ ಮಾಡು ಅಂತ ಹೇಳುವಂಥದ್ದು ನಮಗೆ ಇದೆ ಅಂತ ಹೇಳಿ ಆ ಒಂದು ಇದನ್ನು ಗಾದೆ ಮಾತನ್ನು ನೆನಪು ಮಾಡಿಕೊಂಡು ಮತ್ತೆ ಎಕ್ಸಾಮಿಗೆ ಕಟ್ತಿದ್ದೆ ನಾನು. ಅದು ಅಪ್ಪಂದು ಇನ್ನೂ ಜಾಸ್ತಿ ಅಟೆಂಪ್ಟ್. ಅವರದ್ದು ಮತ್ತು ಜಾಸ್ತಿ ಆಯಿತು. 98ರಲ್ಲಿ ನಂದಾದರೆ ಅದು ಇನ್ನೂ 1-2 ವರ್ಷ ಅವರು ಎಕ್ಸಾಮಿಗೆ ಕಟ್ಟಿ, ಮಧ್ಯದಲ್ಲಿ 1-2 ಸಲ ಕಟ್ಟಲಿಲ್ಲ ಅವರು APP ಆದ ನಂತರ. ಆದ್ರ ಕಡೆಗೆ ಮತ್ತೆ ಹೀಗೆ ವರ್ಗಾವಣೆಗೆ ತೊಂದರೆ ಆಗ್ತದೆ ಅಂತ ಹೇಳಿ ಕಟ್ಟಿ ಪಾಸ್ ಮಾಡಿಕೊಂಡ್ರು. ಸೊ ಇಬ್ರು ಒಂದೇ ಜುಡಿಷರಿಗೆ ಹೀಗೆ ಬಂದ್ರಿ. ಹೌದು. ನಮ್ಮ ಎಲ್ಲ ಸಂಬಂಧಿಕರು, ನಮ್ಮ ಸಹೋದರಿಯರಾಗಲಿ, ನಮ್ಮ ತಂದೆ ಇರಲಿಲ್ಲ ಆ ಟೈಮ್ನಲ್ಲಿ, ನಾವು ಸೆಲೆಕ್ಷನ್ ಆಗೋ ಟೈಮ್ನಲ್ಲಿ. ಎಲ್ಲರೂ ನಮ್ಮ ಮನೆಯವರ ಮನೆಯಲ್ಲಾಗಲಿ ಎಲ್ಲರೂ ಬಹಳ ಹೆಮ್ಮೆ ಪಟ್ಟರು. ಇನ್ನೂ ಒಂದು ಹೆಮ್ಮೆ ಪಟ್ಟವರು ಅಂತಂದರೆ ನಮ್ಮ ಸಹೋದರನಂತೆ ಒಬ್ಬರು ಸುಬ್ರಾಯ ಭಟ್ಟ ಹಾಗೂ ಗೌರಿ ಭಟ್ಟ ಅಂತ ಹೇಳಿ ಇದ್ದಾರೆ. ಅವರು ನಮ್ಮ ಮನೆಯಲ್ಲೇ ಸಂಬಂಧಿಕರೇ ಅವರು. ಆದರೂ ಶಾಲೆಗೆ ಹೋಗಲಿಕ್ಕೆ ಸುಬ್ರಾಯ ಭಟ್ಟ ಅಂತ ಹೇಳೋರು, ಅವರು ನಮ್ಮ ಮನೆಯಲ್ಲೇ ಇದ್ಕೊಂಡು ನಮ್ಮ ತಂದೆ ಹತ್ರ ವೈದಿಕ ಮಂತ್ರಗಳನ್ನು ಕಲಿತಿದ್ರು. ಅವರಿಗೆ ನಮಗೆ ಒಂದು ಹಿರಿಯ ಅಣ್ಣನಂಗೆ ಆಗಿಬಿಟ್ಟಿದ್ರು ಅವರು. ನಮ್ಮ ತಂದೆ ಅವ್ರನ್ನ ಹಿರೇಮಗ ಅಂತಲೇ ಕರಿತಿದ್ರು. ಅವ್ರು ನಮ್ಗೆ ಸನದ ತರಲಿಕ್ಕೆ ಎಲ್ಲ ಹೋಗುವಾಗ ನಮ್ಮ ಜೊತೆಗೆ ಬಂದು ಅಲ್ಲಿ ಅಂದರೆ ಆವಾಗ ನಾನು ಹೇಳಿದ್ದೆ ನನಗೆ ಹೊರಗಿನ ಜ್ಞಾನ ಇರಲಿಲ್ಲ ಅಂತ ಹೇಳಿ. ಅವರೇ ಬರ್ತಿದ್ದು, ಬಂದು ನಮಗೆ ಸನದ ತರುವಾಗೆಲ್ಲ ನಮ್ಮ ಜೊತೆಗೆ ಬಂದು ಹಾಗೆ ಪ್ರತಿಯೊಂದು ಕಷ್ಟ ಸುಖದಲ್ಲಿ ಅವ್ರು ಭಾಗಿಯಾಗ್ತಿದ್ರು. ನಾವು ಜಡ್ಜಾದ ನಂತರ ಅವರು ಬಹಳಷ್ಟು ಹೆಮ್ಮೆ ಪಟ್ಕೊಂಡ್ರು ಅವರು. ಹೀಗೆ ಎಲ್ಲ ನಮ್ಮ ಬಂಧು ಬಳಗದವರಿಗೆಲ್ಲ. ಈಗ ನೀವು ಎಕ್ಸಾಮ್ ಎಲ್ಲ ಎಲ್ಲ ಆಗ್ತಿತ್ತು ಜುಡಿಷರಿ ಎಕ್ಸಾಮ್? ಬೆಂಗಳೂರಲ್ಲಿ. ಅಲ್ಲಿ ಎಲ್ಲಿ ನಿಲ್ತಿದ್ರಿ? ಅಲ್ಲಿ ನಮ್ಮ ಅಕ್ಕನ ಮನೆ ಇತ್ತು, ಅಕ್ಕ ಭಾವ ಇದ್ರು. ಪ್ರತಿ ಸಲ ಅವರು ಪ್ರತಿ ಸಲ ಎಕ್ಸಾಮ್ ಹೋಗ್ತಾ ಇದ್ರು. ನಮ್ಮ ಭಾವ ಈಗ ಅದೊಂದು ದೊಡ್ಡ ವಿಷಯ ಅಲ್ಲ, ಬಟ್ ಆಗಿನ ಕಾಲಕ್ಕೆ ಎಕ್ಸಾಮಿಗೆ ಹೋಗಿ ಒಬ್ಬರ ಮನೇಲಿ ಅಂದ್ರೆ ಹೌದು, ಪ್ರತಿ ಸಲ ನಮ್ಮ ಅಕ್ಕ ಭಾವನ ಮನೆಗೆ ಹೋಗೋದಿತ್ತು. ನಮ್ಮ ಭಾವನಿಗೆ ಪ್ರತಿ ಸಲ ಆಂಟಿಸಿಪೇಟರ್ ಬೇಲ್ ಬೀಳ್ತದೆ, ಇದು ಬೇಲ್ ಅಂದ್ರೆ ಯಾವ ಸೆಕ್ಷನ್ ಅಂತ ಹೇಳಿ ಅವ್ರಿಗೆ ಬಾಯಿ ಹರಟೆ ಆಗ್ಬಿಟ್ಟಿತ್ತು. ಅವರಿಗೆ ಪ್ರಶ್ನೆಗಳ ಅಭ್ಯಾಸ ಆಗ್ಬಿಟ್ಟು. ಹೌದು. ಸನದ್ ತರುವಾಗ ಅವರು ಬಂದಿದ್ರು. ಅವರು ಅಲ್ಲೆಲ್ಲ ವಿಧಾನಸೌಧಲ್ಲೆಲ್ಲ ಕೋಟ್ ಹಾಕೊಂಡು ಅವರಿಗೆ ಅಷ್ಟು ಖುಷಿಯಾಗಿ ಕೋಟ್ ಹಾಕೊಂಡು ಓಡಾಡ್ತಿದ್ರು ಅವರು. ಹೀಗೆ ಅವರು ಅಷ್ಟು ನಮಗೊಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ಲ ಸಂಬಂಧಿಕರೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದೇ ಒಂದು ಪ್ರೋತ್ಸಾಹ ಇಟ್ಕೊಳ್ಳೋ ಅವಾಗ ಇನ್ನೂ ಒಂದು ಮಾಡುವಂತ ಆಸಕ್ತಿ ಇನ್ನೂ ಜಾಸ್ತಿ ಬರ್ತಾ ಹೋಗುತ್ತೆ ಯಾವ್ದೇ ಒಂದಲ್ವಾ. ಆಯ್ತು, ಈಗ ನ್ಯಾಯಾಧೀಶರೆಲ್ಲ ಆದ್ರೆ ಈಗ ನೀವು ವಕೀಲರಾಗಿ ಒಂದು ದೃಷ್ಟಿಕೋನ ಇತ್ತು. ನ್ಯಾಯಾಧೀಶರಾಗಿ ಆ ದೃಷ್ಟಿಕೋನ ಸ್ವಲ್ಪ ಬದಲಾಗಬಹುದು, ಆಗಿರ್ಲೇಬೇಕು. ಯಾಕಂದ್ರೆ ವಕೀಲರಾಗಿದ್ದಾಗ ಒಬ್ರೇ ಜಡ್ಜ್ ಕಾಣೋದು, ಬಟ್ ಜಡ್ಜ್ ಆಗಿದ್ದಾಗ ಹಲವಾರು ವಕೀಲರು ಕಾಣ್ತಾರೆ. ಸೊ ಹೇಗೆ ಅದು ಹೇಗಿತ್ತು ಆ ದೃಷ್ಟಿಕೋನ ಹೇಗಿತ್ತು? ಈಗ ನಾವು ವಕೀಲರಾಗಿದ್ದಾಗ ನಾವೇನ್ ಮಾಡ್ತೇವೆ ಅಂತಂದ್ರೆ
ಮುಂದೊಬ್ರು ಜಡ್ಜರಿರ್ತಾರೆ. ಜಡ್ಜರಿರ್ತಾರೆ. ಎಲ್ಲ ವಕೀಲರ ಲಕ್ಷ್ಯ ಜಡ್ಜರ ಮೇಲಿರ್ತದೆ. ಅವ್ರು ಏನ್ ಮಾಡ್ತಾರೆ, ಹಾಗಾಗಿ ಅವ್ರು ಆ ಕಡೆ ಈ ಕಡೆ ತಿರುಗುವಾಗಿಲ್ಲ ಜಡ್ಜಸ್ಸು ಹಾಗೆ. ಅವ್ರು ಏನ್ ಮಾಡಿದ್ರು ವಕೀಲರಿಗೆ ಇದಾಗ್ತದೆ. ನಾವು ಮತ್ತೆ ವಕೀಲರದ್ದು ಏನಿರ್ತದೆ ಅಂತಂದ್ರೆ, ತಮ್ಮ ಪಕ್ಷಗಾರರಿಗೆ ನ್ಯಾಯವನ್ನು ನ್ಯಾಯ ಒದಗಿಸ್ಕೊಡ್ಬೇಕು ಕೊಡಿಸ್ಬೇಕು. ಅಂತ ಹೇಳೋದೊಂದು ಒಂದೇ ದೃಷ್ಟಿಕೋನ ಇರ್ತದೆ. ಅದು. ಅದ ನಮ್ಮ ಈಗ ನಾನು ವಕೀಲಿ ವೃತ್ತಿ ಮಾಡುವಾಗ ಹಾಗೆ. ಅದು ನಮ್ಮ ಕಕ್ಷಿದಾರ ತಪ್ಪು ಮಾಡಿದನ್ನು ಸುಳ್ಳು ಅದು ನಮಗೆ ಸಂಬಂಧ ಇಲ್ಲ. ಅವನಿಗೇನು ಕೇಳ್ಕೊಳ್ತಾನೆ, ನ್ಯಾಯ ಕೊಡಿಸ್ಬೇಕು. ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತಾನೆ. ತನ್ನ ಪರವಾಗಿ ಆಗ್ಬೇಕು ಅಂತ ಕೇಳ್ತಾನೆ. ಅವನಿಗೆ ಪರವಾಗಿ ಏನಾಗಬೇಕು ಅದನ್ನು ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಆದ್ರೆ ನ್ಯಾಯಾಧೀಶರಾದಾಗ ನಮಗೆ ಗೊತ್ತಾಗ್ತದೆ ಅದು. ಇಲ್ಲ, ನಾವು ಒಂದೇ ಸೈಡು ಅವಾಗ ನೋಡ್ತಿದ್ವಿ. ಈಗ ನಾವು ಎರಡೂ ಪಕ್ಷಗಾರರ ಹಿತಾಸಕ್ತಿಯನ್ನು ಕಾಪಾಡಬೇಕಾಗ್ತದೆ. ಆಗ ನಾವು ಇದು ಮಾಡಿದ್ರು. ವಕೀಲರ ಜಡ್ಜರಾದಾಗ ವಕೀಲ್ ಹಾಗೆ ಮಾಡಿದ್ರೆ ಸಿಟ್ಟು ಬರ್ತದೆ ನಮಗೆ. ಆದ್ರೆ ವಕೀಲರಾಗಿ ಹೌದು, ನೀವು ವಕೀಲರಾಗ ನಾವು ಅದೇನು ಮಾಡಿರ್ತೇವೆ. ನಾವು ಜಡ್ಜರಾದಾಗ ವಕೀಲರು ಹಾಗೆ ಮಾಡಿದ್ರೆ ಸಿಟ್ಟು ಬರ್ತದೆ. ನಾವು ಎರಡೂ ಪಕ್ಷಗಾರನ ಹಿತಾಸಕ್ತಿಯನ್ನು ಕಾಪಾಡಬೇಕು. ಅವರು ಯಾವ್ದು ತಪ್ಪು ಯಾವ್ದು ಸರಿ ಹೇಳುವಂತ ನಿರ್ಧಾರ ಮಾಡಬೇಕಾಗ್ತದೆ. ಆ ಒಂದು ದೃಷ್ಟಿಯಲ್ಲಿ ನಾವು ನೋಡ್ಬೇಕಾಗ್ತದೆ. ಈಗ ಒಂದು ಉದಾಹರಣೆ ಹೇಳಬೇಕಾದ್ರೆ, ಒಂದು ಬೇಲ್ ಅಪ್ಲಿಕೇಶನ್ ಒಂದು ವಕೀಲರು ಪೊಲೀಸರು ಒಬ್ಬನ ಪ್ರೊಡ್ಯೂಸ್ ಮಾಡಿದ್ರು. ನಿಮ್ ಮುಂದೆ ಆಗಿರುವಂತ ಘಟನೆ ಇದು. ಆಗಿರುವಂಥ ಘಟನೆ. ಒಬ್ಬನ ಪ್ರೊಡ್ಯೂಸ್ ಮಾಡಿದ್ರು. ಅದರಲ್ಲಿ FIR ಅಲ್ಲಿ ಬೇಲೆಬಲ್ ಅಫೆನ್ಸ್ ಸೆಕ್ಷನ್ ಹಾಕಿದ್ರು. ಅದೇ ದಿನ ಆಗ್ಲೇ ಅವ್ರಿಗೆ ವಕೀಲರು ಅಂದ್ರೆ ಪೊಲೀಸರದ್ದು ಅವ್ರದ್ದು ಇರ್ತದೆ. ಅದೇ ದಿನ ವಕೀಲರು ವಕಾಲತ್ ಹಾಕಿದ್ರು, ಬೇಲ್ ಅಪ್ಲಿಕೇಶನ್ ಹಾಕಿದ್ರು. ಅದೇ ದಿನ ಅಂತಂದ್ರೆ ಒಟ್ಟಿಗೆ ಬರ್ತದೆ ಅದು. ಹಾಕಿದ್ರು. ನನಗೆ FIR ಮತ್ತು ಕಂಪ್ಲೇಂಟ್ ನೋಡಿದಾಗ ಅದು ಬರೀ ನೋಡಿದಾಗ ಅದರಲ್ಲಿ ನಾನ್ ಬೇಲೆಬಲ್ ಅಫೆನ್ಸ್ ಕಾಣ್ತದೆ. ಅಂದ್ರೆ ಫ್ಯಾಕ್ಟ್ಸ್ ಗಳನ್ನ ನೋಡಿದ ಫ್ಯಾಕ್ಟ್ಸ್ ಕಂಟೆಂಟ್ಸ್ ನೋಡಿದಾಗ ನಾನ್ ಬೇಲೆಬಲ್ ಅಫೆನ್ಸ್ ಆಗಿದ್ದು ಕಾಣ್ತದೆ. ಆದ್ರೆ ಸೆಕ್ಷನ್ ಮಾತ್ರ ಬೇಲೆಬಲ್ ಅಂತ ಹೇಳಿ. ಅದು ಏನೋ ಒಂದು ಪೊಲೀಸರ ಜೊತೆ ಇದನ್ನ ಮಾಡಿಕೊಂಡು ಅಂದ್ರೆ ಬೇಗ ಜಾಮೀನು ಸಿಗಬೇಕು ಹೇಳುವಂಥ ದೃಷ್ಟಿಯಿಂದ ಆ ಸೆಕ್ಷನ್ ಹಾಕೊಂಡು ಕೆಲವು ಮಿಸ್ಚಿವಸ್ ಇದು ಇರ್ತಾರೆ. ಅದು ತಮ್ಮ ಕಕ್ಷಿಗಾರರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಸ್ವಲ್ಪ ಆಚೆ ಈಚೆ ಮಾಡುವಂಥ ಅಭ್ಯಾಸ ಇರ್ತದೆ. ಅದು ಪೊಲೀಸರಿಗೆ ಹೇಳಿ ಅದನ್ನ ಸೆಕ್ಷನ್ ಮೇಲೆ ಒಳಗಡೆ ಏನೇ ಕಂಟೆಂಟ್ಸ್ ಇರಲಿ ಸೆಕ್ಷನ್ ನೋಡಿದ ಕೂಡಲೇ ನಾವು ಬಿಡಬೇಕು. ಹಾಗೆ ಅದು ನನಗೆ ನೋಡಿದ ಕೂಡಲೇ ಗೊತ್ತಾಯ್ತು. ಇದು ನೋಡ್ರಿ ವಕೀಲರೇ, ಒಳಗೆ ನಾನ್ ಬೇಲೆಬಲ್ ಅಫೆನ್ಸ್ ಇದೆ, ಮೇಲೆ ಸೆಕ್ಷನ್ ಇದು ಹಾಕಿದ್ದಾರೆ ಅಂತ ಹೇಳಿ. ಅವನಿಗೆ ನನಗೆ ಗೊತ್ತಾಗೋಯ್ತು ಅಂದರೆ ಏಕದಮ್ ಸಿಟ್ಟು ಬಂತು. ಹೌದು, ನೀವೇನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗ್ತೀರಾ? ನೀವು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಬಾರ್ದು. ನೀವು ಅಲ್ಲಿ ಏನಿದೆ ಅದು ನೋಡಿಕೊಂಡು ಜಡ್ಜ್ಮೆಂಟ್ ಇದನ್ನು ಮಾಡಬೇಕು, ಆರ್ಡರ್ ಮಾಡಬೇಕು ಅಂತ ಹೇಳಿದರು. ನಾನಂದೆ, ಕೋರ್ಟು ಸೈಲೆಂಟ್ ಸ್ಪೆಕ್ಟೇಟರ್ ಅಲ್ಲ, ಮೂಕ ಪ್ರೇಕ್ಷಕನಲ್ಲ. ಅದು ನೋಡಿ ಮಾಡಬೇಕಾಗ್ತದೆ. ಅದನ್ನು ಏನಿದೆ ಅದರೊಳಗಿದೆ ನೋಡಿಕೊಂಡು ನಾವು ಮುಂದಿನ ಆದೇಶ ಮಾಡಬೇಕಾಗ್ತದೆ ಅಂತ ಹೇಳಿ. ಅವನಿಗೆ ಸಿಟ್ಟು ಬಂತು. ಅದು ತಮ್ಮ ಕಕ್ಷಿಗಾರನ ಇವ್ನು ಬಿಡೋದಿಲ್ಲ ಇವರು ಅಂತ ಹೇಳುವಂಥ ಆ ಒಂದು ಇದಕ್ಕೆ ಬಂದ್ಬಿಟ್ಟು ಗಲಾಟೆಗೆ ಶುರು ಮಾಡಿದ್ರು. ಕಡೆಗೆ ನಾನು ಹೇಳಿದೆ, ನೋಡಿ, ಕ್ರಿಮಿನಲ್ ಲಾಯರ್ ಕರೆಸಿ, ಸೀನಿಯರ್ ಲಾಯರ್ ಕರೆಸಿ, ಕೋರ್ಟು ಸೈಲೆಂಟ್ ಸ್ಪೆಕ್ಟೇಟರ್ ಆಗಿ ವರ್ತನೆ ಮಾಡಬೇಕು ಅಥವಾ ಅದನ್ನು ನೋಡ್ಬೋದು, ಎಲ್ಲ ಕಂಟೆಂಟ್ಸನ್ನು ನೋಡಿ ಆರ್ಡರ್ ಮಾಡಬೇಕು ಅಂತ ಕೇಳ್ಕೊಡಿ ಅವ್ರ ಸೀನಿಯರಿಗೆ ಅಂತ ಹೇಳಿದೆ. ಅಷ್ಟರೊಳಗೆ ಬಾರ್ ಪ್ರೆಸಿಡೆಂಟ್ರು ಬಂದರು. ಅವ್ರು ಕ್ರಿಮಿನಲ್ ಲಾಯರು ಆಗಿದ್ದರು. ಅವರಿಗೆ ಕೇಳಿದೆ, ನೋಡಿ ಅವನು ಹೀಗೆ ಹೇಳ್ತಾ ಇದ್ದಾನೆ, ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾನೆ, ಕೋರ್ಟನ್ನು ಲಿಮಿಟ್ ಬಿಟ್ಟು ಕೋರ್ಟ್ನಲ್ಲಿ ಯಾವುದು ಮಾತಾಡಬಾರ್ದು ಅದನ್ನು ಮಾತಾಡ್ತಾ ಇದ್ದಾನೆ ಅಂಥೇಳಿ. ವಕೀಲರು ನೋಡಿಕೊಂಡು ಅವರು ಬಾರ್ ಪ್ರೆಸಿಡೆಂಟ್, ಇಲ್ಲ ಕೋರ್ಟು ಅದೆಲ್ಲವನ್ನು ನೋಡ್ಬೋದು, ಬರೀ ಅಷ್ಟಕ್ಕೆ ಸೆಕ್ಷನಿಗಷ್ಟೇ ಲಿಮಿಟ್ ಮಾಡಲಿಕ್ಕೆ ಬರೋದಿಲ್ಲ, ಸೀಮಿತ ಆಗ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದರು. ಕಡೆಗೆ ನಾನು ಅವ್ರಿಗೆ ಹೇಳಿದೆ, ವಕೀಲರಿಗೆ, ನೀವು ಹೀಗೆ ಮಾಡಿದರೆ ನಾನು ಆರ್ಡರ್ ಶೀಟಲ್ಲಿ ಬರೆದು ಹೈಕೋರ್ಟಿಗೆ ಕಳಿಸ್ತೇನೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ, ನಿಮ್ಮ ಮೇಲೆ ಕ್ರಮ ತಗೊಳ್ಳಿಕ್ಕೆ ಬಾರ್ ಕೌನ್ಸಿಲಿಗೆ ಬರೀತೇನೆ ನಾನು ಅಂತ ಹೇಳಿದೆ. ಅವನೀಗ ನಾವು ಹೇಳೋ ಮಾತು ಕೇಳ್ತಾ ಇರಲಿಲ್ಲ. ಅಡ್ವೊಕೇಟಿಗೆ ಗಲಾಟೆ ಮಾಡೋದೊಂದೇ. ಕಡೆಗೆ ಆ ಬಾರ್ ಪ್ರೆಸಿಡೆಂಟ್ ಅವನ ಪರವಾಗಿ ಅಪಾಲಜಿ ಕೇಳಿ, ಬೇಡ, ನೀವು ಏನು ಆರ್ಡರ್ ಶೀಟಲ್ಲಿ ಬರಿಬೇಡಿ, ಅವನ ಕರಿಯರಿಗೆ ತೊಂದರೆ ಆಗ್ತದೆ, ನಾವು ಅವನಿಗೆ ಹೇಳ್ತೇವೆ ಅಂತ ಹೇಳಿದ ಮೇಲೆ ನಾವು ನಮಗೆ ಅದು ಪಕ್ಷಗಾರರನ್ನ ತೊಂದರೆ ಮಾಡಬೇಕು ಅಂತದಲ್ಲ, ಅದು ಈ ರೀತಿ ಮಿಸ್ಚಿವಸ್ ಆ್ಯಕ್ಟ್ ಮಾಡಬಾರ್ದು ಅಂತ ಹೇಳಿ ನಮ್ಮದು ಇದು. ಅವನಿಗೇನಾಯಿತು, ತಮ್ಮ ಪಾರ್ಟಿನ ಒಳಗೆ ಹಾಕೇ ಬಿಡ್ತೇನೆ ಹೇಳುವಂಥ ಇದರಲ್ಲಿದ್ದ. ನಾನಾದರೆ ಅದು ನೋಡಿಕೊಂಡು ಅದು ನಾನ್ ಬೇಲೆಬಲ್ ಆದರೂ ಕೆಲವೊಂದು ಅದು ಕೋರ್ಟಿನ ವಿವೇಚನೆಗೆ ಬಿಟ್ಟಿದ್ದು ಬೇಲ್ ಮೇಲೆ ಬಿಟ್ಟಿದ್ದೆ. ಅಮ್ಮ, ಇದೇ ರೀತಿ ಹಾಗಿದ್ರೆ ಹೈ ಡ್ರಾಮಾ ಕೋರ್ಟ್ ಅಲ್ಲಿ ಆಗಿರುವಂತದ್ದು ಬೇರೆ ಏನಾದ್ರು ಘಟನೆ ಇದು? ಆಗ್ತದೆ, ಬಹಳಷ್ಟು ಆಗ್ತದೆ, ಹೈ ಡ್ರಾಮಾ ಮಾಡ್ತಾರೆ. ಅದು
ನಾವು ನೋಡಬೇಕಾಗ್ತದೆ. ಇನ್ನೊಂದು ಅಂತಂದರೆ, ಇನ್ನೊಂದು ಇದು ಉದಾಹರಣೆನ ಹೇಳಬೇಕಾದ್ರೆ, ಒಂದು ಕೇಸಲ್ಲಿ ಸಾಕ್ಷಿಗೆ ಬಂದಿದ್ದರು. ಯಾರು ತಾಯಿ, ಒಂದು ಮರ್ಡರ್ ಕೇಸಲ್ಲಿ ತಾಯಿ ಬಂದಿದ್ದಾಳೆ. ಆರೋಪಿನೂ ಇದ್ದಾನೆ. ಅದು ಪ್ರಾಸಿಕ್ಯೂಟರ್ ಕೇಳ್ತಾ ಹೋದರು. ಎಲ್ಲ ಇಲ್ಲ ನನ್ನ ಅಂದರೆ ಫೋಟೋ ಎಲ್ಲ ಇದೆ. ಮಗಳನ್ನು ಕೊಚ್ಚಿ ಕೊಚ್ಚಿ ಕಡ್ದಿದ್ದು, ಕಡ್ದು ಮರ್ಡರ್ ಮಾಡಿದ್ದು. ಇವಳು ಏನು ಹೇಳ್ತಾಳೆ, ಇಲ್ಲ ನನ್ನ ಅಳಿಯ ಭಾಳ ಒಳ್ಳೆಯವನು, ಇದು ಅವನೇನು ಮಾಡಲಿಲ್ಲ, ಅವನು ಒಳ್ಳೆಯವನು ಅಂತ ಹೇಳಿ ಹೇಳ್ದ. ಹಾಗೆ ಅವಳ ಗಂಡನೂ ಬಂದವಳು ಹಾಗೆ ಹೇಳ್ದ. ಎಲ್ಲ ಆವಾಗ ನಾವು ನ್ಯಾಯಾಲಯದಲ್ಲಿ ಕುತ್ಕೊಂಡವ್ರು ಏನು ಮಾಡಬೇಕು? ಅದು ಪಾಟಿ ಸವಾಲು ಇರೋದಿಲ್ಲ ಅಂಥವರಿಗೆ. ಪಾಟಿ ಸವಾಲು ಇರೋದಿಲ್ಲ. ಅದು ಅಂದ್ರೆ ಹೋಸ್ಟೈಲ್ ಹೋಸ್ಟೈಲ್ ಆಗಿರ್ತಾರೆ. ಹ. ಅಂದರೆ ಆರೋಪಿ ಪರನೇ ಸಾಕ್ಷಿ ಕೊಟ್ಟ ಹಾಗೆ, ಆರೋಪಿ ವಿರುದ್ಧ ಯಾವ್ದು ಸಾಕ್ಷಿ ಇರೋದಿಲ್ಲ. ಆಗ ನಾವು ನ್ಯಾಯಾಲಯದಲ್ಲಿ ಕೂತವ್ರು ಏನು ಮಾಡಬೇಕು? ಕೆಲವೊಂದು ಸಲ ನಾವು ಅಸಹಾಯಕರಾಗಿರ್ತೇವೆ. ಅದು ಎಲ್ಲ ಬೇರೆ ಸಾಕ್ಷಿಗಳೆಲ್ಲ ಇವೆ. ಅದು ಅವನ ಫೋಟೋದಿಂದ ಹಿಡಿದು ಎಲ್ಲ ಇದೆ. ಅದು ಅದು ಅವಳನ್ನು ಇದು ಮಾಡಿದ್ದು, ಕೊಂದಿದ್ದು ಎಲ್ಲ ಫೋಟೋ ಇದೆ. ಆದರೆ ಸ್ವತಃ ಮುಖ್ಯ ಸಾಕ್ಷಿದಾರರು ಇವರು ತಾಯಿ ತಂದೆ ಅವರೇ ಅದಕ್ಕೆ ಇಲ್ಲ ಅಂತ ಹೇಳ್ಬೇಕಾದ್ರೆ ನಾವು ಅಸಹಾಯಕರಾಗಿ ಬಿಡ್ತೇವೆ. ಕೆಲವೊಂದು ಸಲ ಏನು ಮಾಡ್ಲಿಕ್ಕೆ ಆವಾಗ ಆಗೋದಿಲ್ಲ. ಬಿಡುಗಡೆ ಆಗ್ತದೆ. ಅಂಥ ಕೇಸ್ನಲ್ಲಿ ಅದೇ ಕೋರ್ಟ್ನಲ್ಲಿ ಇಂಥ ಮರ್ಡರ್ ಮಾಡಿದ್ರು ಇವ್ರನ್ನ ಬಿಡುಗಡೆ ಮಾಡ್ತಾರೆ. ಅದು ಯಾಕೆ ಅಂತ ಹೇಳಿ ಬರ್ತದೆ ಕೆಲವೊಂದು. ಹೌದೌದು, ತುಂಬಾ ಅಕ್ವಿಟಲ್ ಆಗ್ತದೆ ಹೌದು. ಇರುವಂತದ್ದು ಎಲ್ಲ. ಕನ್ವಿಕ್ಷನ್ ಆಗೋದು, ಶಿಕ್ಷೆ ಆಗೋದು ಬಹಳ ಅಪರೂಪ. ಎಲ್ಲ ವಿಟ್ನೆಸ್ಗಳು ಸರಿಯಾದ ಪೂರಕವಾದ ಒಂದು ಸಾಕ್ಷಿ ಕೊಟ್ಟರೆ ಮಾತ್ರ ನಾವು ನ್ಯಾಯಾಧೀಶರು ಇದನ್ನು ಕೊಡ್ಬೋದು. ಮುಖ್ಯ ಸಾಕ್ಷಿದಾರರೇ ಸುಳ್ಳು ಅಂದರೆ ಸಾಕ್ಷಿ ನೀಡಿದರೆ, ಅದಕ್ಕೆ ವಿರುದ್ಧವಾದ ಸಾಕ್ಷಿ ನೀಡಿದರೆ ನಾವು ನ್ಯಾಯಾಧೀಶರಾದವ್ರು ಏನು ಮಾಡಬೇಕು? ಅಸಹಾಯಕರಾಗಿರುತ್ತೆ. ನಮಗೆ ಗೊತ್ತಿರ್ತದೆ ಇವನೇ ಮಾಡಿದ್ದು ಅಂತ ಗೊತ್ತಿರ್ತದೆ, ಆದರೆ ಶಿಕ್ಷೆ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕಾರಣಗಳನ್ನ ನೀಡಬೇಕು, ಯಾಕೆ ಶಿಕ್ಷೆ ಕೊಟ್ಟಿದ್ದೀರಿ. ಬಲವಾದ ಕಾರಣ ಇರಬೇಕಲ್ಲ. ನಾವು ಇಂಥ ಕೇಸ್ನಲ್ಲಿ ಅವರು ಇಲ್ಲ ಹೇಳಿದ್ರು ನಾವು ಶಿಕ್ಷೆ ಕೊಟ್ಟರೆ ನಮ್ಮ ಮೇಲೆ ಇದಾಗ್ತದೆ. ಅದು ನಾವು ತಪ್ಪು ಮಾಡಿದ್ದೇವೆ ಅಂತ ಇನ್ನು ನೀವು ಆಗ್ತದೆ. ಪಾರ್ಶಾಲಿಟಿ ಮಾಡಿದ್ದೀರಿ ಅಂತ ಹೌದು. ಹೇಳಿ ಹಾಗೆ ಆಮೇಲೆ ಅದು ಯಾಕೆ ಹೇಗೆ ಮಾಡಿರ್ತಾರೆ ಅಂತಂದ್ರೆ, ಒಂದು ಬಡವರು ಇರ್ತಾರೆ, ಒಂದು 40,000 ಕಡೆ ಗೊತ್ತಾಯ್ತು, 40,000 ರೂಪಾಯಿ ತಗೊಂಡು, ಅಂದರೆ ಅನ್ಯ ಮಾರ್ಗವನ್ನು ಹಿಡಿದು ವಾಮ ಮಾರ್ಗದಲ್ಲಿ ಅವ್ರನ್ನ ಹೋಸ್ಟೈಲ್ ಮಾಡಿಸಿ ಅವ್ರ ಹತ್ರದಿಂದ ಆ ರೀತಿ ಸಾಕ್ಷಿಯನ್ನು ನುಡಿಸ್ತಾರೆ. ಹಾಗೆ ಅಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ಏನನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಇದೆ ಹೀಗೆ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ, ಬಟ್ ಗೊತ್ತಾಗ್ತದೆ ನಮಗೆ. ಅದೇ ಇದು ಹಿಂಗೆ ನಡೆದಿದೆ ಅಂತ ಹೇಳಿ ಗೊತ್ತಾಗ್ತದೆ ನಮಗೆ, ಪ್ರತಿಯೊಂದು ಗೊತ್ತಾಗ್ತದೆ. ಆದ್ರೆ ಏನು ಮಾಡ್ಲಿಕ್ಕೂ ಆಗೋದಿಲ್ಲ. ನಮ್ಮ ಕೈ ಡಾಕ್ಯುಮೆಂಟ್ ಅಲ್ಲಿ ಆ ವಿಚಾರ ಬರುತ್ತೆ. ಡಾಕ್ಯುಮೆಂಟ್ಸ್ ಇರ್ತದೆ, ಹಾ. ಆದ್ರೆ ಅದಕ್ಕೆ ಸಾಕ್ಷಿ ಹೇಳ್ಬೇಕಲ್ಲ. ಐ ವಿಟ್ನೆಸ್ ಇರ್ತಾರೆ, ಹೋಸ್ಟೈಲ್ ತಂದೆ ತಾಯಿ ಮುಖ್ಯ ವಿಟ್ನೆಸ್ ಅಲ್ವಾ, ಅವರು ಸಾಕ್ಷಿದಾರರು. ಅವ್ರು ಹೇಳ್ಬೇಕಲ್ಲ, ತನ್ನ ಮಗಳಿಗೆ ಹಿಂಗಾಗಿದೆ ಅಂತೇಳಿ ಹೇಳ್ಬೇಕಾದ್ರೆ ಅವ್ರು ಹೇಳ್ಬೇಕಲ್ಲ. ಅದನ್ನ ಹೇಳಿರೋದಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಅವ್ರನ್ನ ಬಿಡುಗಡೆನೆ ಮಾಡಬೇಕಾಗ್ತದೆ, ಏನು ಮಾಡ್ಲಿಕ್ಕೂ ಆಗೋದಿಲ್ಲ. ಇಂಥದ್ದೇ ಇನ್ನೊಂದು ಕೇಸು ಕೋರ್ಟ್ನಲ್ಲಿ, ಅಂದರೆ ಸ್ವಲ್ಪ ಇದು ನಡೀತದೆ, ಮಾತುಕತೆ ಆಗ್ತದೆ ವಕೀಲರು ಮತ್ತು ನ್ಯಾಯಾಧೀಶರ ಮುಂದೆ. ಇನ್ನೊಂದು ಇಂಥದ್ದು ಕೇಸ್ ಹೇಳಬೇಕಾದ್ರೆ, ಇನ್ನೊಂದು ಗಂಡ ಕಿರುಕುಳ ಕೊಟ್ಟ ಕೇಸು. ಹೆಂಡತಿಗೆ ಮತ್ತು ಹೆಂಡತಿ ಹಾಕಿದ್ದಾಳೆ ಕಿರುಕುಳ, 498 ಹಾಕಿದ್ದಾಳೆ. ಸಾಕ್ಷಿ ಬಂದು ಅವಳು ಹೇಳೋದಲ್ಲ, ಹೌದು ಗಂಡ ತನಗೆ ಥರ ತೊಂದರೆ ಕೊಡ್ತಿದ್ದ ಎಲ್ಲ ಹೇಳಿದ್ರು. ತಾಯಿನೂ ಬಂದು ಹೇಳಿದ್ಲು. ಇನ್ನೊಬ್ಬ ವಿಟ್ನೆಸ್ ಇದ್ದ, ಅವಳ ತಂದೆ. ಹೌದು, ಹೆಂಡತಿ ಅಂದರೆ ತಾಯಿ ಹೇಳಿದ್ಲು, ನನ್ನ ಗಂಡನಿಗೆ ಮಾನಸಿಕವಾಗಿ ಸರಿ ಇಲ್ಲ, ಅವನಿಗೆ ಎಂತ ಕೇಳಿದ್ರು ಹೌದು ಹೌದು ಹೇಳಿ ಹೋಗ್ತಾನೆ, ಅವನಿಗೇನು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ಹೇಳಿದ್ರು. ಆ ಪ್ರಾಸಿಕ್ಯೂಟರ್ ನೋಡಬೇಕಿತ್ತು ಅದನ್ನು, ಆ ವಿಟ್ನೆಸ್ ಮಾಡಬೇಕು ನಾವು ಬೇಡ ಅಂತ ಹೇಳಿ. ಆದರೂ ಅದು ಅವ್ರವ್ರೊಳಗಿನ ಏನು ಅಂತ ನಮಗೆ ಗೊತ್ತಿರೋದಿಲ್ಲ. ವಿಟ್ನೆಸ್ ತಂದೆ ಇದ್ದಾರೆ, ಸಾಕ್ಷಿ ಕೊಡ್ತಾರೆ ಅಂತ ಆಯಿತು. ಬಂದರು, ಸಾಕ್ಷಿ ಕಟಕಟೆಯಲ್ಲಿ ನಿಂತರು. ಚೀಫ್ನಲ್ಲಿ ಕೇಳಿದಾಗ ಅವರು ಹೌದು ಹೌದು ಮದುವೆ ಆಗಿದ್ದು ಹೌದು, ಒಂದು ತ್ರಾಸು ಕೊಟ್ಟಿದ್ದು ಹೌದಾ ಅಲ್ವಾ ಕೇಳಿದ್ರೆ ಹೌದು ಅಂತ ಹೇಳ್ತಾರೆ. ಅದು ಎಲ್ಲದಕ್ಕೂ ಹೌದು ಹೌದು ಬಂತು. ಕ್ರಾಸ್ನಲ್ಲಿ ಕೇಳುವಾಗ ನಿನ್ನ ಅಳಿಯ ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದ ಅಲ್ವಾ ಕೇಳಿದ್ರೆ ಹೌದು ಅಂತ. ಅಂದ್ರೆ ಇದು ಉಲ್ಟಾ ಹೇಳ್ಬೇಕಿತ್ತು. ಹೌದು, ಕ್ರಾಸ್ನಲ್ಲಿ ಲೀಡಿಂಗ್ ಕ್ವಶನ್ ಕೇಳಬಾರ್ದು. ಯಾವುದರಲ್ಲಿ? ಚೀಫ್ ಎಕ್ಸಾಮಿನೇಷನಲ್ಲಿ. ಕ್ರಾಸ್ ಎಕ್ಸಾಮಿನೇಷನಲ್ಲಿ ಲೀಡಿಂಗ್ ಕ್ವಶನ್ ಕೇಳಬಹುದು. ಲೀಡಿಂಗ್ ಕ್ವಶನ್ ಅಂದ್ರೆ ಹೌದು ಅಲ್ಲ ಹಿಂಗೆ ಇಂಥ ಉತ್ತರ ಬರುವಂತಂದು ಕೇಳಬಹುದು. ನಿನ್ನ ಅಳಿಯ ಚೆನ್ನಾಗಿ ನೋಡ್ಕೊಳ್ತಿದ್ದ ಅಲ್ವಾ? ಹೌದು ಅಂತ. ಅವನೇನು ತೊಂದರೆ ಕೊಡ್ತಾ ಇರಲಿಲ್ಲ ಅಲ್ವಾ? ಹೌದು. ಎಲ್ಲದಕ್ಕೂ ಹೌದು ಹೌದು ಅಂತ ಹೇಳಿದ್ರು. ಆಗ ನಾವು ಮೇಲ್ ಕೂತವ್ರು ಏನು ತಗೊಳ್ಬೇಕು? ಪಾಪ ಅವ್ರಿಗೆ ಬೇಕಂತ ಅಲ್ಲ, ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಹೇಳಿದ್ದು. ನಾನು ವಕೀಲರಿಗೆ ಹೇಳಿದೆ, ನಾನು ಇದನ್ನು ಸಾಕ್ಷಿಯನ್ನು ರೆಕಾರ್ಡ್ ಮಾಡೋದಿಲ್ಲ ಅಂತಂದೆ. ಯಾಕೆ ಅಂತ ಕೇಳಿದ್ರು.
ಅವರ ಮೆಂಟಲ್ ಇದು ಸರಿ ಇದೆಯೋ ಇಲ್ಲೋ ನೋಡ್ಕೊಳ್ಬೇಕು. ಒಂದು ಮಾನಸಿಕವಾಗಿ ಅವರು ಸಾಕ್ಷಿ ಕೊಡುವಂತಹ ಇದರಲ್ಲಿ ಸ್ಥಿತಿಯಲ್ಲಿ ಇದ್ದಾರೋ ಇಲ್ಲೋ ಅಂತ ಹೇಳಿ ನಾನು ತಗೊಳ್ಬೇಕಾಗ್ತದೆ. ಸುಮ್ಮನೆ ಕಣ್ಣು ಮುಚ್ಕೊಂಡು ನಾನು ಅದನ್ನು ರೆಕಾರ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವ್ರಿಗೆ ಸಿಟ್ಟು ಬಂತು ವಕೀಲರಿಗೆ. ಅದು ನ್ಯಾಯ ಹಿಂಗೆ ಯಾಕೆ ಹೀಗೆ ಮಾಡಬೇಕು, ಅವ್ರು ಹೇಳಿದ್ದಷ್ಟು ತಗೊಳ್ಬೇಕು ಅಂತ ಹೇಳಿ. ಇಲ್ಲ, ಸೈಲೆಂಟ್ ಸ್ಪೆಕ್ಟೇಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನ್ಯಾಯಾಧೀಶರು ಮೂಕ ಪ್ರೇಕ್ಷಕನ ಅಲ್ಲ. ಕೋರ್ಟ್ನಲ್ಲಿ ಏನು ನಡೀತದೋ ಅದು ಅವರಿಗೆ ಅರ್ಥ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇದೆಯೋ ಇಲ್ಲೋ ಅಂತ ಹೇಳಿ ನಾವು ನೋಡ್ಬೇಕಾಗ್ತದೆ. ನಾ ಇದನ್ನು ತಗೊಳ್ಳೋದಿಲ್ಲ ಅಂತ ಹೇಳಿದೆ. ಹೀಗೆ ಅವ್ರಿಗೆ ಬಹಳ ಸಿಟ್ಟು ಬಂತು. ಕಡೆಗೆ ನಾನು ಇದನ್ನು ಮಾಡ್ತೀನಿ. ಅವ್ನಿಗೆ ಸುಮಾರು ಕ್ವಶನ್ ಕೇಳಿದ್ರು. ಅವ್ರು ಕ್ವಶನ್ ಎಲ್ಲ ತೊಗೊಂಡು ಇದೆಲ್ಲದಕ್ಕೂ ಇವ್ರು ಹೀಗೆ ಉತ್ತರ ಕೊಡ್ತಾರೆ, ಅವ್ರಿಗೆ ಮಾನಸಿಕ ಸ್ಥಿತಿ ಇಲ್ಲ, ಅವರಿಗೆ ಆ ಉತ್ತರ ಕೊಡುವಂಥ ಇದು ಇಲ್ಲ ಅವರಿಗೆ ಅಂತ ಹೇಳಿ ಇದರಲ್ಲಿ ಬರೆದು ಈ ಸಾಕ್ಷಿಯನ್ನು ಕೈ ಬಿಡಲಾಗಿದೆ ಅಂತ ಹೇಳಿ ಮಾಡಿದೆ. ಅವನಿಗೆ ಸಿಟ್ಟು ಬಂತು. ಅವನಿಗೆ ಅಡ್ಮಿಷನ್ ಸಿಕ್ತಿತ್ತಲ್ಲ. ಹೌದು ಹೌದು ಹೀಗೆ ಇಂತಹ ಒಂದು ಪರಿಸ್ಥಿತಿ ಬರ್ತದೆ. ಅಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ಮೂಕ ಪ್ರೇಕ್ಷಕರಾಗಿ ಅವ್ರು ಹೇಳಿದ್ದೆಲ್ಲ ಹೌದು ಅಂತ ಹೇಳ್ಕೊಂಡು ಕೂತ್ಕೊಳ್ಳಿಕ್ಕೆ ಬರೋದಿಲ್ಲ. ಹೀಗೆ ಹಲವಾರು ಸಂದರ್ಭ ಬರ್ತದೆ. ಅಂದ್ರೆ ಪ್ರತಿದಿನ ವಕೀಲರಿಗೆ- ಎಷ್ಟೋ ಘಟನೆಗಳು ವಕೀಲರಿಗೆ ಆಗ್ತವೆ. ಬಹಳಷ್ಟು ಆಗ್ತದೆ. ಆದರೆ ನಾವು ಇನ್ನೊಂದು ಕೇಸಿಗೆ ಅವ್ರು ಬಂದಾಗ ನಾವು ಹಿಂದಿನ ಕೇಸನ್ನು ನೆನಪಿಟ್ಕೊಂಡು ಅದನ್ನು ಪೂರ್ವಾಗ್ರಹ ಪೀಡಿತರಾಗಿರಬಾರ್ದು ನಾವು. ಅದು ಆ ಕೇಸಿಗೆ ಅಲ್ಲಿಗೆ ಮುಗೀತು. ಅಂದ್ರೆ ಈಗ ಒಂದೇ ವಕೀಲರು ಬೇರೆ ಬೇರೆ ಕೇಸಿಗೆ ರೆಪ್ರೆಸೆಂಟ್ ಮಾಡ್ತಾರಲ್ವಾ? ರೆಪ್ರೆಸೆಂಟ್ ಮಾಡ್ತಾರೆ. time ಬೇರೆ ಗೆ. ಕೇಸ್ನಲ್ಲಿ ಅವರೇ ಬಂದಿರ್ಬೋದು. ಹಾಗೆ ಹೇಳ್ಕೊಂಡು ಅವ್ರು ಈ ಕೇಸ್ನಲ್ಲಿ ಹೀಗೆ ಹೇಳಿದ್ದು, ನಾವು ಇವ್ರಿಗೆ ಈ ಕೇಸ್ನಲ್ಲಿ ಸರಿ ಮಾಡುವ ಅಂತ ಆ ಒಂದು ಮನೋಭಾವನೆ ಇಟ್ಕೊಳ್ಬಾರ್ದು. ಪೂರ್ವಾಗ್ರಹ ಪೀಡಿತ ಯಾವುದೇ ವಿಷಯದ ಬಗ್ಗೆ ಆಗಲಿ, ಯಾವುದೇ ವಕೀಲರ ಬಗ್ಗೆ ಆಗಲಿ, ಯಾವುದೇ ವ್ಯಕ್ತಿಯ ಬಗ್ಗೆ ಆಗಲಿ ಪೂರ್ವಾಗ್ರಹ ಪೀಡಿತರಾಗಿರಬಾರ್ದು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ನಾವೀಗ ಆವಾಗಲೇ ಜುಡಿಷರಿ ನೀವು ಜಡ್ಜ್ ಹೇಗಾದ್ರೆ ಹೇಳೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಗೆ ಟ್ರೈನಿಂಗ್ ಎಲ್ಲ ಈಗ ಜಡ್ಜ್ ಆದ ನಂತರ ಟ್ರೈನಿಂಗ್ ಎಲ್ಲ ಹೇಗೆ ಕೊಡ್ತಿದ್ರು? ಅಂದ್ರೆ ಹೇಗೆ ನೀವು ಆ ಕೆಲಸವನ್ನ ಹೇಗೆ ಕಲ್ತ್ರಿ ಬೇಸಿಕಲಿ? ಅದು 20 ದಿನ ನಮಗೆ ಜಡ್ಜ್ ಆದ ಕೂಡಲೇ ನಾವು ಪ್ರಾಕ್ಟೀಸ್ ಮಾಡ್ತಿದ್ವಲ್ಲ ಎಲ್ಲ. ಕನಿಷ್ಠ 4 ವರ್ಷ ಪ್ರಾಕ್ಟೀಸ್ ಮಾಡಬೇಕು ಅಂತ ಇತ್ತು ಆಗ ವಕೀಲರಾಗಿ. ಆಗ ಪ್ರಾಕ್ಟೀಸ್ ಮಾಡಿದ ನಂತರ ಜಡ್ಜ್ ಎಕ್ಸಾಮಿಗೆ ಕಟ್ಬೋದು. 4 ಸಿಲೆಕ್ಟ್ ಆದ ನಂತರ ಒಂದು 20 ದಿನ ಟ್ರೈನಿಂಗ್ ಕೊಡ್ತಿದ್ರು. ಮಧ್ಯದಲ್ಲಿ ಟ್ರೈನಿಂಗ್ ಕೊಡ್ತಾನೆ ಇರ್ತಾರೆ. ರಿಫ್ರೆಷರ್ ಕೋರ್ಸ್ ಮಾಡ್ತಾರೆ. ಹೀಗೆ 20 ದಿನ ನಮಗೆ ಈಗ ಪ್ರಾಕ್ಟಿಕಲ್. ಬಹುಶಃ ಟ್ರೈನಿಂಗ್ ಅವಧಿ ತುಂಬಾ ಜಾಸ್ತಿ ಇದೆ. ಯಾಕೆಂದ್ರೆ ಈಗ ಅಂದ್ರೆ ಇಲ್ಲಿ ಈ ವರ್ಷ ತನಕ ಡೈರೆಕ್ಟ್ ನೀವು ಎಕ್ಸಾಮ್ ಅಂದ್ರೆ ಪಾಸ್ಡ್ ಔಟ್ LLB ಸ್ಟೂಡೆಂಟ್ಸ್ ಗಳೆಲ್ಲ ಬರಿಬೋದಿತ್ತು. ಈಗ ಅವರಿಗೆ 2-3 ವರ್ಷ ಟ್ರೈನಿಂಗ್ ಕೊಡ್ತಾರೆ. ಕಂಟಿನ್ಯೂಸ್ 2-3 ವರ್ಷ ಟ್ರೈನಿಂಗ್ ಕೊಡ್ತಿದ್ರು. ಬಟ್ ಈಗ ಈಗ 3 ವರ್ಷ ಇನ್ನು ಮತ್ತೆ ನೆಕ್ಸ್ಟ್ 3 ವರ್ಷ ಮಾಡಿದ್ದಾರೆ. ಈಗ ನೀವು ನಮಗೆ 4 ವರ್ಷ 4 ಇತ್ತು. ವರ್ಷ ಆಯ್ತು. ಈಗ 3 ವರ್ಷ ಮಾಡಿದ್ದಾರೆ. ಅದು ಸೊ ಈಗ ಅಂದ್ರೆ ಕೆಲಸ ಈಗ ಫಸ್ಟ್ ಟೈಮ್ ಎಲ್ಲ ಈಗ ಕೇಸ್ ಎಲ್ಲ ಬಂದಾಗ ಹೇಗೆ ಆರ್ಡರ್ ಶೀಟ್ ಎಲ್ಲ ಬರೀಲಿಕ್ಕೆಲ್ಲ ಕಷ್ಟ ಆಗ್ತಿರ್ಲಿಲ್ವಾ? ಆಗ ಗೊತ್ತಾಗ್ತಿತ್ತಾ ಹೇಗೆ ಮಾಡ್ಬೇಕಂತ? ನಮಗೆ ಅಂದ್ರೆ ಸ್ವಲ್ಪ ಡೌಟ್ ಬಂದಿದ್ದನ್ನು ಹಾಗೆ ಇಟ್ಕೊಳ್ತಿದ್ವಿ. ಅದು ನಮ್ಮ ಸೀನಿಯರ್ ಲಾಯರಿಗೆ, ಸೀನಿಯರ್ ಜಡ್ಜಸ್ಸಿಗೆ ಕೇಳಿಕೊಂಡು ಅದನ್ನು ಕೆಲವೊಂದು ಆರ್ಡರ್ ಮಾಡಬೇಕಾದ್ರೆ ಸೀನಿಯರ್ ಜಡ್ಜಸ್ಸಿಗೆ ಕೇಳಿ ಹೇಗೆ ಮಾಡಬೇಕು ಅಂತ ಹೇಳಿ ಅವ್ರ ಹತ್ರನ ಕೇಳ್ಕೊಳ್ತಿದ್ವಿ. ಹೀಗೆ ಸ್ವಲ್ಪ ಅನುಭವ ಮೇಲೆ ಒಂದೇ ಸಲ ನಾವು ಆರ್ಡರ್ ಶೀಟ್ ಅಂದ್ರೆ ಆರ್ಡರ್ ಶೀಟನ್ನು ಮೊದಲು ಹೇಗೆ ಬರೀಬೇಕು ಅಂತ ಅದಕ್ಕೆ ನಾವು ರೆಫರೆನ್ಸಿಗೆ ಮೊದಲಿನ ಆರ್ಡರ್ ಶೀಟೆಲ್ಲ ಸ್ವಲ್ಪ ಸ್ಟಡಿ ಮಾಡ್ಕೊಂಡಿರ್ತಿದ್ವಿ. ಮೊದಲಿನ ಬೇರೆ ಬೇರೆ ಬೇರೆ, ಜಡ್ಜಸ್ ಹೌದು. ಬೇರೆ ಬೇರೆ ಕೋರ್ಟಲ್ಲಿ ಬೇರೆ ಬೇರೆ ಕೇಸ್ಗಳಲ್ಲಿ ಏನು ಆರ್ಡರ್ ಶೀಟ್ ಬರೀತಾರೋ ಅದನ್ನೆಲ್ಲ ನೋಡ್ಕೊಂಡಿರ್ತಿದ್ವಿ. ಅದರಂತೆ ನೆನಪಿನಲ್ಲಿ ಇಟ್ಕೊಂಡು ಬರಿತಿದ್ವಿ ಕೆಲವೊಂದು ಸಂದರ್ಭಕ್ಕೆ. ಗೊತ್ತಾಗದೇ ಇದ್ದದನ್ನು ಹಾಗೆ ಇಟ್ಕೊಂಡು ಬೇರೆ ಸೀನಿಯರ್ ಆಫೀಸಿಗೆ ಹೋಗಿ ನಮ್ಮ ಸೀನಿಯರ್ ಜಡ್ಜಸ್ ಹತ್ರ ಹೆಂಗಿದ್ದಾಗ ಏನು ಮಾಡಬೇಕು ಅಂತ ಹೇಳಿ ಕೇಳಿ ಮಾಡ್ತೀವಿ. ಅವರು ನಮಗೆ ಗೈಡ್ ಮಾಡ್ತಿದ್ರು. ಈಗ ಜಡ್ಜ್ಮೆಂಟ್ ಈಗ ಆರ್ಡರ್ ಶೀಟ್ ಅಂದ್ರೆ ಆಯಾ ದಿನದ ಆರ್ಡರ್ ಅಲ್ವಾ? ಈಗ ಜಡ್ಜ್ಮೆಂಟ್ ಅಂದ್ರೆ ಒಂದು ಫುಲ್ ಡೀಟೇಲ್ಡ್ ಜಡ್ಜ್ಮೆಂಟ್. ಅದೆಲ್ಲ ಈಗಿನ ಕಾಲದಲ್ಲಿ ಇಷ್ಟು ಸೌಲಭ್ಯ ಇದೆ, ಕಂಪ್ಯೂಟರ್ ಇದೆಲ್ಲ ಕೊಡ್ತಾರೆ. ಆಗಿನ ಕಾಲದಲ್ಲಿ ನೀವು ಹೇಗೆ ಅಂದ್ರೆ ಹೇಗೆ ಜಡ್ಜ್ಮೆಂಟ್ ಬರ್ಲಿಕ್ಕೆ ಅಂತ ಟ್ರೈನಿಂಗ್ ಕೊಡ್ತಿದ್ರು ನಮಗೆ. ಮತ್ತೆ ನಮ್ಗೆ ನಾವು ಕೇಸ್ ನಡೆಸೋದ್ರಿಂದ ಜಡ್ಜ್ಮೆಂಟ್ ಹೇಗೆ ಮಾಡ್ತಿದ್ರು ಅಂತ ಹೇಳಿ ಗೊತ್ತದು. ಎವಿಡೆನ್ಸ್ ರೆಕಾರ್ಡ್ ಮಾಡುವಾಗ ಅದು ಯಾವ ರೀತಿ ಎವಿಡೆನ್ಸ್ ತಗೊಳ್ತಾರೆ ಅದೆಲ್ಲ ನಮಗೆ ಗೊತ್ತಿತ್ತು. ಹೀಗೆ ನಾವು ಪ್ರಾಕ್ಟಿಕಲ್ ಆಗಿ ನಾಲೆಜ್ ಇತ್ತು. ಈಗ ಎವಿಡೆನ್ಸ್ ಈಗಿನದಾದ್ರೆ ಎವಿಡೆನ್ಸ್ ಹೆಂಗೆ ರೆಕಾರ್ಡ್ ಮಾಡ್ತಾರೆ ಅದೆಲ್ಲ ನಾಲೆಜ್ ಇರೋದಿಲ್ಲ ನಮಗೆ. ಅದನ್ನೆಲ್ಲ ಮೊದಲೇ ಹೆಚ್ಚಿನ ಇದ್ರಲ್ಲಿ ನಾವು ಎವಿಡೆನ್ಸ್ ರೆಕಾರ್ಡ್ ಮಾಡಿಬಿಡ್ತಿದ್ವಿ. ಏಕದಮ್ 3-4 ತಿಂಗಳ ಜಡ್ಜ್ಮೆಂಟ್ ಮಾಡಲಿಕ್ಕೆ ಇರಲಿಲ್ಲ ನಮಗೆ. 5-6 ತಿಂಗಳ ಜಡ್ಜ್ಮೆಂಟು ಎವಿಡೆನ್ಸ್ ರೆಕಾರ್ಡ್ ಮಾಡೋದು, ಬೇರೆ ಪ್ರೊಸೀಡಿಂಗ್ಸನ್ನು ಅದನ್ನು ಹೆಚ್ಚಿಗೆ ಫಾಲೋ ಮಾಡ್ತಿದ್ವಿ ನಾವು. ಹೀಗೆ ಅದರಿಂದ ಸ್ವಲ್ಪ ಒಂದು ಸಣ್ಣ ಆದೇಶ ಮಾಡಿ ಜಡ್ಜ್ಮೆಂಟ್ ಮಾಡೋದು. 5-6 ತಿಂಗಳು ನಮಗೆ ಯಾವುದು ಕೋಟ ಕೊಡುವಂಥ ಇದೆಲ್ಲ ಇರಲಿಲ್ಲ ನಮಗೆ. ಹಾಗೆ ಅಲ್ಲ, ನಂಗೆ ಅನುಭವ. ಬೇಸಿಕಲಿ ಇದು ಒಂದು ವಿಷಯ ಹೇಳ್ಬೇಕು. ಈ ಪಾಡ್ಕಾಸ್ಟ್ ಮಾಡ್ಬೇಕು ಹೇಳಿ ತುಂಬಾ ಈಗ ಬಲವಾಗಿ ನಂಗೆ ಅನ್ಸಿದ್ ಯಾವಾಗ ಅಂದ್ರೆ, ಈಗ ನಾವು ಜುಡಿಷರಿ ಎಕ್ಸಾಮ್ಗೆ ಸ್ಟಡಿ ಮೆಟೀರಿಯಲ್ ಎಲ್ಲ ತಯಾರು ಮಾಡ್ತಿರ್ತೇವೆ. ನಿಮ್ಗೂ ಗೊತ್ತಿರ್ಬೋದು ಅಮ್ಮ. ಅದರಲ್ಲಿ ಬೇರೆ 10 ಬುಕ್ಕನ್ನ ತಯಾರು ಮಾಡಿದ್ದೇವೆ. 9 ಬುಕ್ ಬೇಗ ಒಂದು 2-3 ತಿಂಗಳಲ್ಲಿ ಆಗ್ಬಿಡ್ತಿತ್ತು. ಈ CPC CRPC ಅದ್ರ ನೋಟ್ಸ್ ಎಲ್ಲ. ಜಡ್ಜ್ಮೆಂಟ್ ರೈಟಿಂಗ್ ಬುಕ್ಕನ್ನು ನಾವು ಪ್ರಾರಂಭ ಮಾಡಿದ್ವಿ 2-2.5 ವರ್ಷದ ಹಿಂದೆ. ಏನ್ ಮಾಡಿದ್ರು ಮುಂದೆ ಸಾಗೋದಿಲ್ಲ.
ಅಂದ್ರೆ ಅಷ್ಟು ಫ್ಯಾಕ್ಟ್ಸ್‌ಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಅದರ ರೀಸನಿಂಗು, ಅದರ ಫಾರ್ಮ್ಯಾಟು ಸುಮಾರು ವಿಷಯಗಳು ತಲೆಯಲ್ಲಿ ಪ್ಯಾರಲಲ್ ಆಗಿ ಓಡ್ಬೇಕಲ್ವಾ? ಹ್ಮ್. ನಂಗೆ ಆವಾಗ ಅನಿಸ್ತು, ಓಹ್! ಇದು ಜಡ್ಜ್ ಆಗುವಂಥದ್ದು ಅದು ಬೇರೆನೆ. ಆ ಕೆಲಸ ಬೇರೆನೆ. ಅದನ್ನ ಒಂದು ನಾವು ಅವರ ಮನಸ್ಸಿನ ಆಳ ಏನು ಅಂತ ತಿಳ್ಕೊಳ್ಬೇಕು ಹೇಳುವಂಥದ್ದು. ಅದು ನನ್ನ ಅಮ್ಮನ ಹತ್ರನೇ ಫಸ್ಟ್ ಕೇಳೋಣ ಅಂತ ಹೇಳಿ. ಆವಾಗ ಅಷ್ಟು ಒಂಥರ ತುಂಬಾ ಅಂದ್ರೆ ಬಲವಾಗಿ ನನಗೆ ಇದನ್ಸ್ತು. ಅಂದ್ರೆ ಜಡ್ಜ್‌ಮೆಂಟ್ ರೈಟಿಂಗ್ ಹೇಳುವಂತು ಅಷ್ಟು ಸುಲಭ ಅಲ್ಲ. ಎಷ್ಟೋ ವರ್ಷದ ಪ್ರಾಕ್ಟೀಸ್ ಇರ್ಬೇಕು ಅಥವಾ ಸ್ಟಡಿ ಆದ್ರೂ ಇರ್ಬೇಕು ಹೇಳುವಂಥದ್ದು. ಸೊ ಅದಕ್ಕೆ ಅದೊಂದು ಅಂದ್ರೆ ಒಂದು ನಿಮ್ಗೆ ಆ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಟ್ಟೆ. ಅಂದ್ರೆ ಜಡ್ಜ್‌ಮೆಂಟ್ ಅದು ಸ್ಪೆಸಿಫಿಕ್ ನಮಗೂ ಆಗೋದುಂಟು. ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಮ ಒಂದು ಅಭಿಪ್ರಾಯ ಚೇಂಜ್ ಆಗುವಂತ ಚಾನ್ಸಸ್ ಇರ್ತದೆ. ಓಹ್! ಹಾಗೆ ನಾವು ಪರೀಕ್ಷೆಗಷ್ಟೇ ಅಲ್ಲ. ಪರೀಕ್ಷೆಗಷ್ಟೇ ಅಲ್ಲ, ಕೆಲವೊಂದು ನಾವು ಓದ್ತಾ ಡಾಕ್ಯುಮೆಂಟ್ಸ್ ಪ್ರತಿಯೊಂದನ್ನು ನಾವು ಕಣ್ಣಲ್ಲಿ ಎಣ್ಣೆ ಇಟ್ಟು ನೋಡ್ತೇವೆ ಅಂತ ಹೇಳ್ತೇವಲ್ಲ, ಹ್ಮ್. ಹಾಗೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಸಾಕ್ಷಿದಾರರ ಸಾಕ್ಷಿ ಈ ಹೇಳಿಕೆಗಳನ್ನ ನೋಡುವಾಗಾದ್ರೂ ಒಂದೊಂದು ಲೈನ್ ಅಲ್ಲಿ ಏನಾದ್ರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಅದು ಚೇಂಜ್ ಆಗುವಂತ ಅಭಿಪ್ರಾಯ ಚಾನ್ಸಸ್. ಚೇಂಜ್ ಆಗ್ತದೆ. ಹೌದು, ನಾವು ಡಿಕ್ಟೇಷನ್ ಕೊಡ್ತಾ ಇರುವಾಗಲೇ ನಮಗೆ ಏನಾದರೂ ಒಂದು ಕಂಡ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ತೇವೆ, ಮತ್ತೆ ಬೇರೆ ಇದ್ರೆ ಮತ್ತೆ ಅದು ರಿವರ್ಸ್ ಆಗುವಂತ ಚಾನ್ಸಸ್ ಇರ್ತದೆ. ಕೆಲವೊಂದು ಸಲ ನಮ್ಗೆ ಹೊಸ ಹೊಸ ಫ್ಯಾಕ್ಟ್ಸ್ ಕಂಡು ಬರ್ತದೆ. ಅದು ಹ್ಮ್. ಜಜ್ಮೆಂಟ್ ಮಾಡುವಾಗಾದ್ರೂ ಹಲವಾರು ಬರೆಯಾಗಿದ್ದಿರ್ತದೆ. ಇವತ್ತು ಜಜ್ಮೆಂಟ್ ಕೊಡಬೇಕು ಅಂತ ಹೇಳಿ ಇದು ಮಾಡಿದಾಗ ಕೊನೆ ಮೂಮೆಂಟ್ ಅಲ್ಲಿ ಯಾವುದೋ ಒಂದು ಪಾಯಿಂಟ್, ಲಾ ಪಾಯಿಂಟ್ ಇಲ್ಲಿ ಬೇರೆ ಆದ್ರೂ ಅರ್ಜಿ ಹಾಕಿ ಆದ್ರೂ ಅದನ್ನೊಂದು ಇದನ್ನು ನಮ್ಮ ಗಣನೆಗೆ ತಗೊಂಡ್ಬರ್ತಾರೆ. ಅದು ಎಂಟೈರ್ ಕೇಸನ್ನೇ ಉಲ್ಟಾ ಮಾಡುವಂತ ಚಾನ್ಸಸ್ ಇರ್ತದೆ. ಹಾಗಾಗಿ ಒಮ್ಮೆಲೆ ನಾವು ಇದರಿಂದ ಇದು ಮಾಡೋದಲ್ಲ, 10 ಬಾರಿ ಓದ್ತೇವೆ ಸಾಕ್ಷಿದಾರರ ಸಾಕ್ಷಿಗಳನ್ನ, ಒಂದು ಹೇಳಿಕೆಗಳನ್ನೆಲ್ಲ ನಾವು ಒಂದು 10 ಬಾರಿ ಹಿಂಗೆ ನೋಡಿ ಓದಿ ಡಿಕ್ಟೇಷನ್ ಇದನ್ನ ಮಾಡುವಾಗ ಎವಿಡೆನ್ಸ್ ರೆಕಾರ್ಡ್ ಮಾಡೋ ನಾವೇ ಮಾಡಿದ್ದಿದ್ರೆ ನಮ್ಗೆ ಈಸಿ ಆಗ್ತದೆ. ಬೇರೆಯವ್ರು ರೆಕಾರ್ಡ್ ಮಾಡಿದ್ದಿದ್ರೆ ನಮಗೆ ಅದನ್ನು ಎಷ್ಟು ಸಲ ಓದಿದ್ರು ಕಡಿಮೆ. ಅವ್ರು ಹೇಗೆ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಏನು ಹೇಳಿದ್ರು, ಅವರಿಗೆ ಇವರಿಗೆ ಆ ಸ್ಟೇಟ್ಮೆಂಟ್ ವಿಟ್ನೆಸ್ ಏನು ಹೇಳಿದ್ರು, ಈ ವಿಟ್ನೆಸ್ ಏನು ಹೇಳಿದ್ರು, ಅದ್ರ ಬಗ್ಗೆ ಎಲ್ಲ ನಾವು ಸರಿಯಾಗಿ ಇದನ್ನ ಓದ್ಕೊಂಡು ಮಾಡ್ಬೇಕಾಗ್ತದೆ. ಡಾಕ್ಯುಮೆಂಟ್ಸ್ ಅದು ಲಾ ಪಾಯಿಂಟ್ ಈಗ ಬೇರೆಯವ್ರು ಯಾಕೆ ಮಾಡಿರ್ತಾರೆ ಅಂದ್ರೆ ಟ್ರಾನ್ಸ್ಫರ್ ಆಗಿ ಅಂದ್ರೆ ಹೌದು. ಹಾ, ಹಾ. ಈಗ ಎವಿಡೆನ್ಸ್ ರೆಕಾರ್ಡ್ ಮಾಡ್ತೀವಿ. ಈಗ ಇವತ್ತೊಂದು ಕೇಸ್ ಸ್ಟಾರ್ಟ್ ಆಯ್ತು. ಅದೊಂದು ಅರ್ಧ ಅಂದ್ರೆ 1-2 ವಿಟ್ನೆಸ್ ಇಂದ ಸಾಕ್ಷಿ ಎವಿಡೆನ್ಸ್ ಆಗಿದೆ. ಇನ್ನೊಂದು 2 ತಿಂಗಳಿಗೆ ನನಗೆ ಟ್ರಾನ್ಸ್ಫರ್ ಆಯ್ತು. ಆಗ ಬೇರೆ ಜಡ್ಜರು ಬರ್ತಾರೆ. ಆಗ ಬೇರೆ ವಿಟ್ನೆಸ್ ಸಾಕ್ಷಿದಾರರನ್ನ ಅವ್ರನ್ನ ಸಾಕ್ಷಿ ರೆಕಾರ್ಡ್ ಮಾಡೋದು ಬೇರೆಯವರಾಗಿರ್ತಾರೆ. ಈಗ ಅವರಿಗೆ ಈ ಇದ್ರದ್ದು ನಾನು ರೆಕಾರ್ಡ್ ಮಾಡಿದ್ದದ್ದು ಅವರಿಗೆ ಗೊತ್ತಿರೋದಿಲ್ಲ. ಎಂತ ಇದೊಂದು ಹಾಗೆ ಏನ್ delay ಸಾಕ್ಷಿ ಗೆ ಇದೊಂದು ಕೊಟ್ಟಿದ್ದು? ಕಾರಣ ಆಗಿರ್ಬೋದಲ್ಲ. ನಮ್ಮ ಸಾಕ್ಷಿ cases ಇಲ್ಲ, ಎಲ್ಲ. ಅದು ಸಾಕ್ಷಿ ರೆಕಾರ್ಡ್ ಅಲ್ಲಿ ಇರ್ತದೆ. ಹಾ. ಅವ್ರು ಏನ್ ಹೇಳಿರ್ತಾರೆ ಹೇಳೋದನ್ನ. ಆದ್ರೆ ನಾವು ಗತಃ ಅವ್ರ ಭಾವನೆಯನ್ನ ನಾವು ನೋಡಿರ್ತೇವೆ ಕಣ್ಣಲ್ಲಿ. ಅವ್ರು ಹೇಳುವಾಗ ಈಗ ಅವ್ರು ಸುಳ್ಳು ಹೇಳ್ತಾರೋ ನಿಜ ಹೇಳ್ತಾರೋ ನಾವು ಅವ್ರು ವಿಟ್ನೆಸ್ ಬಾಕ್ಸ್ ಅಲ್ಲಿ ಇದ್ದಾಗ ಗೊತ್ತಾಗ್ಬಿಡ್ತಾರೆ, ಇವ್ರು ಸುಳ್ಳು ಹೇಳ್ತಾ ಇದ್ದಾರೋ ನಿಜ ಹೇಳ್ತಾ ಇದ್ದಾರೋ ನಮ್ಗೆ ಅದರಲ್ಲಿ ಗೊತ್ತಾಗ್ಬಿಡ್ತದೆ. ಅವ್ರು ಹೇಳುವಂತ ಧಾಟಿ ಮೇಲೆ ನಮ್ಗೆ ಗೊತ್ತಾಗಿರ್ತದೆ ಅದು. ಆದ್ರೆ ಅವ್ರು ರೆಕಾರ್ಡ್ ಮೇಲೆ ಮಾಡ್ಕೊಂಡು ನಮಗೆ ಏನೇ ಪರ್ಸನಲ್ ನಾಲೆಜ್ ಇದ್ರು ನಾವು ನಮ್ಮ ಜಜ್ಮೆಂಟ್ ಅಲ್ಲಿ ಅದನ್ನ ಕಾಣಿಸ್ಬಾರ್ದು. ಕಾಣಿಸ್ಬಾರ್ದು. ಪರ್ಸನಲ್ ನಾಲೆಜ್ ಇದ್ರ ಬಗ್ಗೆ ಬರಿಬಾರ್ದು. ಅದು ರೆಕಾರ್ಡ್ಸ್ ನೋಡೇ ಮಾಡಬೇಕಾಗ್ತದೆ ಪ್ರತಿಯೊಂದನ್ನು. ಮತ್ತೆ ಡಿಸಿಷನ್ಸು ಹೈಕೋರ್ಟು ಸುಪ್ರೀಂ ಕೋರ್ಟ್ ಡಿಸಿಷನ್ಸ್ ಕೊಟ್ಟಿರ್ತಾರೆ. ಅದನ್ನಂತ ತಗೊಂಡು ಇದಕ್ಕೆ ಪ್ರಿನ್ಸಿಪಲ್ ಯಾವುದು ಇದಾಗ್ತದೆ ಅಪ್ಲೈ ಆಗ್ತದೆ ಅಂತ ನೋಡಿ ಎರಡೂ ಸೈಡು ಅವರು ಡಿಸಿಷನ್ ಕೊಡ್ತಾರೆ. ಇಷ್ಟಿಷ್ಟು ಡಿಸಿಷನ್ ಕೊಡ್ತಾರೆ. ಅದನ್ನು ಸ್ಟಡಿ ಮಾಡಬೇಕು. ಅದನ್ನು ಸ್ಟಡಿ ಮಾಡ್ಕೊಂಡು ಯಾವುದು ಅಪ್ಲಿಕೇಬಲ್ ಅಂತ ಹೇಳಿ ನೋಡಿ ಅದು ಯಾವ್ದು ಹೊಂದಾಣಿಕೆ ಆಗ್ತದೆ ಅಂತ ನೋಡಿ ನಾವು ಅದರಂತೆ ಕೊಡ್ಬೇಕಾಗ್ತದೆ. ಈಗ ನೀವು 11ರಿಂದ 5 ಗಂಟೆ ಕೋರ್ಟ್ ಅಲ್ಲಿ ಇದ್ರೆ ಹ್ಮ್. ಮತ್ತೆ ಯಾವಾಗ ಓದ್ತಿದ್ರಿ? ನಮ್ದು 11ರಿಂದ 5 ಕೋರ್ಟಲ್ಲಿ ಅದು ಯಾವುದಕ್ಕೂ ಸಾಕಾಗುದಿಲ್ಲ. ಕೋರ್ಟ್ ಟೈಮ್ ಯಾವುದಕ್ಕೂ ಸಾಕಾಗುದಿಲ್ಲ ನಮಗೆ. ನಾವು ಮನೆಯಲ್ಲೇ ಬಂದ್ಕೊಂಡು ಅದನ್ನ ಸ್ಟಡಿ ಮಾಡೋದೇ. ಮನೆಯಲ್ಲಿ ಮನೆಯಲ್ಲಿ ರಾತ್ರಿ 12 ಗಂಟೆ ನೀವು ಒಬ್ಬರೇ ಅಥವಾ ಎಲ್ಲಾ ಜಡ್ಜಸ್ಗಳು ಹೀಗೆ? ಎಲ್ಲ ಜಡ್ಜಸ್ ಎಲ್ಲಾ ಜಡ್ಜಸ್ ಎಲ್ಲ ವರ್ಕ್ ಮಾಡೋರೆ ಎಲ್ಲ ವರ್ಕ್ ಮಾಡೋದಿಲ್ಲ ಹೇಳಲಿಕ್ಕೆ ಆಗೋದೇ ಇಲ್ಲ. ಅಷ್ಟು ವರ್ಕ್ ಇರ್ತದೆ ಎಲ್ರಿಗೂ ಅದೇ. ಅಂದ್ರೆ ಈಗ ಸಾಮಾನ್ಯ ಅಭಿಪ್ರಾಯ ಅಂದ್ರೆ ಲೇಟ್ ಆಗತ್ತೆ ಕೋರ್ಟ್ ಪ್ರೊಸೀಡಿಂಗ್ ಎಲ್ಲ ಲೇಟ್ ಡಿಲೇ ಆಗತ್ತೆ ಹೇಳುವಂತದ್ದು ಒಂದು ಜನರ ಸರ್ವೇ ಸಾಮಾನ್ಯ ಅಭಿಪ್ರಾಯ. ಅದಕ್ಕೆ ನೀವು ಅದಕ್ಕೆ ಹೇಗೆ ಹಲವಾರು ಕಾರಣಗಳಿರ್ತವೆ. ಒಂದು, ಕೋರ್ಟಲ್ಲಿ ಪೆಂಡೆನ್ಸಿ ಜಾಸ್ತಿ ಇದ್ರೆ. ಈಗ ಮೊದಲು ನಾವೆಲ್ಲ ಇರುವಾಗ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ 4-5 ಸಾವಿರ ಕೇಸ್ ಇರ್ತಿತ್ತು. ದಿನಕ್ಕೆ ಒಂದು ಕನಿಷ್ಠ 100 ಕೇಸ್ ಆದ್ರೂ ಹಾಕೊಳ್ಬೇಕಿತ್ತು. 100 ಕೇಸ್ ಕರೀತಿದ್ರು, ನೂರು- ಅಷ್ಟು ವಿಚಾರಣೆ ಅಷ್ಟು ಮಾಡ್ತಿದ್ರು. ಅಷ್ಟು ಅಂದ್ರೆ ಕೆಲವೊಂದು ಕ್ರಿಮಿನಲ್ ಕೇಸ್ ಎಲ್ಲ 15 ದಿನದ ಅಂದ್ರೆ ಈಗ ಕಸ್ಟಡಿಯಲ್ಲಿ ಇದ್ದವ್ರನ್ನೆಲ್ಲ 15 ದಿನದ ಮೇಲೆ ಅಷ್ಟರೊಳಗೆ ಅಷ್ಟರೊಳಗೆ ಅವ್ರಿಗೆ ಹಾ, maximum 15 ದಿನಕ್ಕೆ. ಇರ್ತಾರೆ, ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತಾರೆ. 15 ದಿನದೊಳಗೆ ಇದು ಇರಬೇಕು. ಇಂಥದ್ರಲ್ಲಿ ಕೆಲವೊಂದು ಇದು ಟೈಮ್ ಲಿಮಿಟೇಷನ್ ಇರ್ತದೆ. ಆಬ್ಜೆಕ್ಷನ್ 1 ತಿಂಗಳೊಳಗೆ ಹಾಕಬೇಕು. ಅವಾಗ 15 ದಿನ ಇತ್ತು. ಯಾವುದೇ ಇದಕ್ಕೆ ಹಾಕಿದ್ರು 15 ದಿನದೊಳಗೆ ಹಾಕಬೇಕು. ಅಂತ ಕೇಸಲ್ಲಿ ನಾವು ಬಹಳ ಡೇಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಬೇರೆ ಬೇರೆ ಸ್ಟೇಜ್ ಚೇಂಜ್ ಆಗ್ತದಲ್ಲ ಅದು. ಹಾಗಾಗಿ ನಾವು ಹತ್ರ ಮತ್ತೆ ಸ್ಟೇಜ್ ಚೇಂಜ್ ಆಗೋದು ಎವಿಡೆನ್ಸಿಗೆ ರೆಕಾರ್ಡ್ ಬರಬೇಕಲ್ಲ. ಅದು ಸ್ಟೇಜ್ ಚೇಂಜ್ ಆದ ಹೊರತು ಬರೋದಿಲ್ಲ ಅದು. ಹಾಗಾಗಿ ಅವಾಗ ಹತ್ರ ಡೇಟ್ ಕೊಡ್ತಿದ್ವಿ. ಕೊಡೋದೇ ಆಗ್ತದೆ ಅದು ಕೆಲವೊಂದು ಸಂದರ್ಭದಲ್ಲಿ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲೆಲ್ಲ ಬಹಳ ಲಾಂಗ್ ಡೇಟ್ ಕೊಡ್ಲಿಕ್ಕೆ ಆಗೋದಿಲ್ಲ.
ಅದು ದಿನಕ್ಕೆ 75, 80 ಇದು ಹಿಂಗೆಲ್ಲ ಕೇಸ್ ಇದ್ದಾಗ ಜಡ್ಜಸ್ ಕಡಿಮೆ ಇರ್ತಿದ್ರು. ಮ್ಯಾಜಿಸ್ಟ್ರೇಟ್ಸ್‌ಗೆ ಬಹಳ ಹೆವಿ 2, 3 ಕೋರ್ಟ್ ಚಾರ್ಜ್ ಇರ್ತಿತ್ತು. ಹೀಗೆ. ಆಗ ಅಂದ್ರೆ ಕಾಲಿಂಗ್ ಕೇಸೇ ಮಧ್ಯಾಹ್ನ ಇನ್ನೊಂದು 12 ಕೇಸ್ ಗಂಟೆ 12:30ವರೆಗೆ ಕಾಲಿಂಗ್ ಕೇಸೇ ಮಧ್ಯಾಹ್ನ 12:30, 1 ಗಂಟೆ ಆದ್ರೆ ಒಂದು ಎವಿಡೆನ್ಸ್ ರೆಕಾರ್ಡ್ ಮಾಡೋದು ಒಂದು 2 ತಾಸು ಆಗ್ಬೋದು. 2 ಗಂಟೆವರೆಗೆ ಮಾಡ್ಬೋದು. ಮಧ್ಯಾಹ್ನ ಆರ್ಗ್ಯುಮೆಂಟ್ಸು, ಹಿಯರಿಂಗು, ಬೇಲ್ ಅಪ್ಲಿಕೇಶನ್ನು ಅದ್ರ ಮೇಲೆ ಹಿಯರಿಂಗ್ ಮಾಡೋದೇ ಇರ್ತದೆ ಅದು. ಎಷ್ಟು 5 ಗಂಟೆವರೆಗೆ ಎಷ್ಟು ಮಾಡ್ಬೋದು ಹೌದು ಅದು. ಅಲ್ಲ, ಈಗ 2-3 ಕೋರ್ಟ್ ಚಾರ್ಜ್ ಅಂದ್ರೆ ಇನ್ನೊಂದು ಕೋರ್ಟಿನ ಕೇಸನ್ನು ಇಲ್ಲೇ ಜಡ್ಜರ್ ಕರೀತಾರೆ. ಇಲ್ದಿದ್ರೆ ಇವರಿಗೆ ಒಂದು ಮತ್ತೊಂದು ಆವಾಗೆಲ್ಲ ಜಡ್ಜಸ್ ಕಡಿಮೆ ಇದ್ರು. ಆವಾಗ 2, 3 ಕೋರ್ಟ್ ಚಾರ್ಜ್ ಅವ್ರಿಗೆ ಇರ್ತಿತ್ತು. ಅಲ್ಲ, ನಾನ್ ಚಿಕ್ಕವಳಿರುವಾಗ ನೀವು ಕನ್ಕರೆಂಟ್ ಚಾರ್ಜ್ ಅಂತ ಹೇಳ್ತಿದ್ರಿ. ಹಾಗೆ ಇರ್ತಿತ್ತು. ನನಗೊಂದು ಆಶ್ಚರ್ಯ, ನೀವು ಈ ಕೋರ್ಟಿಗೆ ಹೋಗಿ ಮತ್ತೆ ಇನ್ನೊಂದು ಕೋರ್ಟಿಗೆ ಹೇಗೆ ಹೋಗಿ ಕುತ್ಕೊಳ್ತೀರಿ ಅಂತ ಅಲ್ಲ, ಹೇಳ್ಬಿಟ್ಟು. ಅಲ್ಲೇ ತಗೊಂಡ್ಬರ್ತಿದ್ರು ಅವ್ರು. ಅಲ್ಲೇ ತಗೊಂಡ್ಬಂದು ಡೇಟ್ ಕೊಟ್ಟು ಏನ್ ಮಾಡ್ತಿದ್ರು. ಕನ್ಕರೆಂಟ್ ಚಾರ್ಜ್ ಅಂತಂದ್ರೆ ಆ ಕೋರ್ಟಿನ ಕೇಸನ್ನು ನಡೆಸಬಹುದು. ಹ್ಮ್. ಈಗ ಇನ್ಚಾರ್ಜ್ ಅಷ್ಟೇ ಇದ್ರೆ ಅದು ಆ ಕೇಸಿಗೆ ಡೇಟ್ ಕೊಟ್ಟು ಕಳಿಸೋದು ಹಾ, ಅಂದ್ರೆ ಅಷ್ಟೇ. ಇಂಪಾರ್ಟೆಂಟ್ ಇಂದ ಆರ್ಡರ್, ಬೇಲು ಇಂಥದ್ದು ಆರ್ಡರ್ ಇದ್ರು ಮಾತ್ರ ಮಾಡೋದು. ಬೇರೆ ಏನೂ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದು ಕನ್ಕರೆಂಟ್ ಚಾರ್ಜ್ ಅಂದ್ರೆ ಪೂರ್ತಿ ಈ ನಮ್ಮ ಕೋರ್ಟಲ್ಲಿ ಹೇಗೆ ಕೇಸ್ ನಡೆಸ್ತೇವೋ ಹಾಗೆ ಆ ಇದರಲ್ಲೂ ಕೇಸ್ ನಡೆಸಬೇಕು ಅಂತ ಕನ್ಕರೆಂಟ್ ಚಾರ್ಜ್ ಹಾಗಿರ್ತದೆ. Okay, okay. ಅದು ಹೆವಿ ಇದ್ದಾಗ ಇದು. ಮತ್ತೆ ಇನ್ನು ಸಿವಿಲ್ ಕೇಸ್ ಎಲ್ಲ ಏನಾಗ್ತದೆ ಅಂತಂದ್ರೆ ಒಂದು ಸೈಡು ಬೇಗ ಬೇಗ ಮುಗಿಸ್ಬೇಕು ಹೇಳುವಂಥ ಆತುರದಲ್ಲಿ ಇರ್ತಾರೆ. ಇನ್ನೊಂದು ಸೈಡ್ ಎಷ್ಟು ಪ್ರೊಲಾಂಗ್ ಮಾಡ್ಲಿಕ್ಕೆ ಆಗ್ತದ ಅಂದ್ರೆ ಈಗ ಅದ್ರ ಇಂಜೆಕ್ಷನ್ ತಗೊಂಡು ಉದಾಹರಣೆಗೆ ಅಲ್ಲ, ಅವ್ರಿಗೆ Injection case. ಡೇಟ್ ತಗೊಳ್ಳೋದು ಮುಖ್ಯ. ಅವರಿಗೆ ಡೇಟ್ ತಗೊಳ್ತಾ ಹೋಗ್ಬೇಕು. ಅವ್ರಿಗೆ ಯಾವ್ದು ಇದು ಬೇಡ, ಇದನ್ನ ಎಳಿತಾ ಇರಬೇಕು. ಹಾಗಾಗಿ ಒಂದು ಅಪ್ಲಿಕೇಶನ್ ಹಾಕಿದ್ರೆ, ಒಂದು ಅರ್ಜಿ ಹಾಕಿದ್ರೆ ಅದಕ್ಕೊಂದು ಪ್ರೊಸೀಜರ್ ಇದೆ. ಅದಕ್ಕೆ ತಕರಾರಿಗೆ ಟೈಮ್ ಕೊಡಬೇಕು. ತಕರಾರು ಆದ್ಮೇಲೆ ಅದ್ರ ಮೇಲೆ ಹಿಯರಿಂಗ್ ಆಗಬೇಕು, ಅದ್ರ ಮೇಲೆ ಆರ್ಡರ್ ಆಗಬೇಕು. ಹಾಗೆ ಒಂದು ಕೇಸ್ನಲ್ಲಿ ನೀವು ಒಂದು ಅರ್ಜಿ ಹಾಕಿದ್ರೆ ಎಷ್ಟು, ಅದಕ್ಕೊಂದು 2-3 ತಿಂಗಳ ಹೋಗ್ತದೆ ಅದಕ್ಕೆ. ಮತ್ತೆ ಅದ ನಂತರ ಇನ್ನೊಂದು ಅರ್ಜಿ, ಅದು CPS ಎಲ್ಲ ಇದು ಇರುವಂಥ ಎಲ್ಲ ಪ್ರಾವಿಷನನ್ನು ಅಪ್ಲೈ ಮಾಡ್ತಾರೆ. ಹೀಗೆ ಒಂದಾದ ನಂತರ ಒಂದು ಅರ್ಜಿ ಹಾಕ್ತಾ ಇದ್ರೆ ಆ ಅರ್ಜಿ ಹಿಯರಿಂಗ್ ಮಾಡಿ ಅದು ಅಬ್ಜೆಕ್ಷನಿಗೆ ಹಾಕಿ ಹಿಯರಿಂಗ್ ಮಾಡಿ ಅದು ಆರ್ಡರ್ ಮಾಡಿದ ತನಕ ಮತ್ತೊಂದು ಅರ್ಜಿ, ಹೀಗೆ ಅದು ಪ್ರೊಲಾಂಗ್ ಆಗ್ತಾ ಇರ್ತದೆ. ಎಷ್ಟು ವರ್ಷ ಆದರೂ ಅದು ಮುಂದುವರಿದೆ. ಇದಾದ ನಂತರ ಫೈನಲ್ ಅಂತೂ ಜಜ್ಮೆಂಟ್ ಆಯಿತು ಅಂತ ಹೇಳಿ ಇಟ್ಕೊಳ್ಳಿ. ಆಮೇಲೆ ಅದಕ್ಕೆ ಅಪೀಲ್ ಇದೆ. ಅಪಲೇಟ್ ಕೋರ್ಟಲ್ಲಿ ಹೋಗ್ತದೆ. ಅಪಲೇಟ್ ಕೋರ್ಟಲ್ಲಿ ಮತ್ತೆ ಸೇಮ್ ಪ್ರೊಸೀಜರು. ಅಲ್ಲಿ ಬೇರೆ ಏನಾದರೂ ಅರ್ಜಿ ಹಾಕೋದು, ಅಲ್ಲಿ ತಕರಾರು ಹಾಕೋದು, ಅಲ್ಲಿ ಹಿಯರಿಂಗ್ ಮಾಡೋದು. ಆಮೇಲೆ ಅದು ಹೈಕೋರ್ಟು, ಸುಪ್ರೀಂ ಕೋರ್ಟು, ಹಾಗೆ ಅದು ಪ್ರೊಲಾಂಗ್ ಆಗಲಿಕ್ಕೆ ಹಲವಾರು ಕಾರಣಗಳಿರ್ತವೆ. ಕಾರಣಗಳಿವೆ. ಅದು ಇದು ಒಂದೇ ಕಾರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಓಕೆ, ಓಕೆ. ಇನ್ನು ಅದೇ ಎವಿಡೆನ್ಸ್ ಟೈಮ್ ಸಾಕಾಗೋದಿಲ್ಲ. ಜಡ್ಜಸ್ ಇದು ಕಡಿಮೆ ಇರ್ತದೆ ಸಂಖ್ಯೆ. ಇದೆಲ್ಲ ಹಲವಾರು ಕಾರಣಗಳಿರ್ತವೆ. ಒಂದು ಅಂದ್ರೆ ನಾರ್ಮಲಿ ಪೆಂಡೆನ್ಸಿ ಡಿಲೇ ಇರೋ ಕಾರಣಕ್ಕೆ. ಹೌದು. ಬಟ್ ಈಗ ಎಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮದಿಂದ ಈಗ ಈ ಈಗ ಎಷ್ಟೋ ಕೋರ್ಸ್ ಇದಾಗಿದೆ. ಎಷ್ಟೋ ಮೊದಲು ಟೈಪ್ ರೈಟರ್ ಮೇಲೆ ಟೈಪ್ ಮಾಡಬೇಕಿತ್ತು. ನೀವೇ ಮಾಡ್ಬೇಕಿತ್ತು. ನಾವು ಅಲ್ಲ. ಟೈಪಿಸ್ಟ್ ಇರ್ತಿದ್ರು. ಹಾ. ನಾವು ಹೇಳಿದಾಗ ಅವ್ರು ಟೈಪ್ ಮಾಡಬೇಕಿತ್ತು. ಮತ್ತೆ ಏನಾದರೂ ಕರೆಕ್ಷನ್ ಇದ್ರೆ ಮತ್ತೆ ಅದು ಬೇರೆನೇ ಅವ್ರು ಮಾಡಬೇಕಿತ್ತು. ಬಿಟ್ಟರು ಅದನ್ನ ಒಳ್ಳೆ ಕರೆಕ್ಷನ್ ಮಾಡ್ಲಿಕ್ಕೆ ಅಂದ್ರೆ ಬರ್ತಾ ಈಗಿನ ಇರ್ಲಿಲ್ಲ. ವರ್ಡ್ ಅಲ್ಲೆಲ್ಲ ಕರೆಕ್ಷನ್ ಈಗ ಹಾಗೆ ಬರ್ತಾ ಇರಲಿಲ್ಲ. ಮತ್ತೆ ಅದಕ್ಕೂ ಮೊದಲು ಕೈಯಲ್ಲಿ ಟೈಪ್ ರೈಟರ್ ಇರಲಿಲ್ಲ. ಕೈಯಲ್ಲೇ ಬರ್ಕೊಳ್ತಿದ್ರು ಜಡ್ಜಸ್. ನೀವ್ ಹಾಗೆ ಮಾಡಿದ್ದೀರಾ? ನಂದು ಇಲ್ಲ. ಬೆಳಗಾವದಲ್ಲಿದ್ದಾಗ ಕೆಲವೊಂದ್ಸಲ ಆಗಿದೆ. ಕೈಯಲ್ಲಿ ಬರ್ದಿದ್ದೀರಿ? ಕೈಯಲ್ಲಿ ಬರ್ಕೊಂಡು ಅದ ಎಷ್ಟು ಬರಿಬಹುದು ನಾವು. ಹೌದು, ಹೌದು. ಸಾಕ್ಷಿದಾರರು ಸಾಕ್ಷಿ ಇದನ್ನೆಲ್ಲ ನಾವು ಅದು ಕೈಯಲ್ಲೇ ಬರೀಕೊಳ್ಬೇಕು. ಕೈಯಲ್ಲಿ ಅದನ್ನೇ ಕೈಯಲ್ಲಿ ಬರೆಯೋದು. ಆರ್ಡರ್ ಶೀಟ್ ನಾವು ಕೈಯಲ್ಲೇ ಬರೆಯೋದು. ಇವ್ರದ್ದು ಸಾಕ್ಷಿ ಹೇಳಿಕೆಗಳನ್ನೆಲ್ಲ ನಾವು ಕೈಯಲ್ಲೇ ಬರೀತಾ ಹೋಗ್ಬೇಕು. ಓಕೆ. ಬಹಳಷ್ಟು ಇದನ್ನು ಅದೀಗ ತುಂಬಾ ಒಂದು ರಿಫಾರ್ಮ್ಸ್ ಆಗಿದೆ ಅಲ್ಲ ಈಗೆಲ್ಲ. ಈಗ ಆರಾಮಾಗಿ ನಾವು ಕೊನೆಗೆ ಬಂದಾಗ ನಮ್ಗೆ ಅದೆಲ್ಲ ನಿಮ್ಗೂ ಆ ಸವಲತ್ತು ಸಿಕ್ಕಿದೆ. ಆದ್ರೆ ನಮಗೆ ಆ ಒಂದು ಇದಕ್ಕೆ ಟೆಕ್ನಿಕಲ್ ಟೆಕ್ನಿಕಲ್ ಅಪ್ಗ್ರೇಡೇಷನ್ upgrade ಆಗ್ಲಿಕ್ಕೆ ಕಷ್ಟ ಆಗ್ತದೆ. ಆದ್ರೂ ಮಾಡ್ಕೊಂಡಿದ್ವಿ ನಾವು. ಆದ್ರೆ training ಈಗ ಕೊಟ್ಟು- ಈಗ ಸುಲಭ ಆಗಿದೆ. ಹೌದು. ಅಲ್ಟಿಮೇಟ್ಲಿ ಹೇಳ್ಬೇಕಂದ್ರೆ ಅಲ್ಲ, ಕೆಲಸ ಅದೇ, ಹೌದು. ಅದೇ ಸ್ವಲ್ಪ ಟೆಕ್ನಿಕಲಿ ಇದ್ರಲ್ಲಿ ಸ್ವಲ್ಪ ಸುಲಭ. ಈಗ ಕೇಸ್ ಲಾ ಹುಡುಕ್ಲಿಕ್ಕೆ ಇರ್ಬೋದು ಹೌದು. ಅಥವಾ ಕರೆಕ್ಷನ್ ಹೌದು. ಅಲ್ಲ. ಹೌದು. ಓಕೆ, ಹಾಗಿದ್ರೆ ಈ ನಿಮ್ಮ ಇದು ಹೇಳ್ತಿದ್ರಿ 5 ಗಂಟೆ ನಂತರ ಕೆಲಸ ಮಾಡಿ ಅಂದ್ರೆ ಇತ್ತಂತ ಹೇಳಿ, ಹೇಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನ ಇದು ಮಾಡ್ಕೊಳ್ತಿದ್ರಿ? ಯಾಕಂದ್ರೆ ಈಗ ಇನ್ನೊಂದು ವಿಚಾರನೂ ಇದೆ. ಜಡ್ಜಸ್ ಆದ್ರೆ ಸೋಷಿಯಲ್ ಲೈಫ್ ಇಲ್ಲ ಹೇಳುವಂಥದ್ದು, ಅದು ಒಂದು ಸಾಮಾನ್ಯದ ಪ್ರತೀತಿ. ನಿಜವಾ? ಎಷ್ಟರ ಮಟ್ಟಿಗೆ ನಿಜ? ನೀವ್ ಹೇಗೆ ಇದ್ ಮಾಡ್ಕೊಳ್ತಿದ್ರಿ ಅಂತ ಹೇಳುವಂಥದ್ದು? ಹೌದು, ಅದು ಹೌದು. ನಮಗೆ ಸೋಷಿಯಲ್ ಲೈಫ್ ಇರೋದಿಲ್ಲ. ನಾವು ಮೊದ್ಲಿಂದ ಹಾಗೆ ಬೆಳೆದಿದ್ದಕ್ಕೆ ನಮ್ಗೆ ಅಷ್ಟು ಕಷ್ಟ ಆಗ್ಲಿಲ್ಲ. ಕಷ್ಟ ಆಗ್ಲಿಲ್ಲ ಅಂದ್ರೆ ಅಂದ್ರೆ ಏನು ಸೋಷಿಯಲ್ ಲೈಫ್ ಅಂದ್ರೆ ಸೋಷಿಯಲ್ ಲೈಫ್ ಅಂತಂತಂದ್ರೆ ನಮ್ಗೆ ಹೊರಗಡೆ ಹೋಗ್ಬೇಕು, ಸುತ್ತಾಡ್ಬೇಕು, ಏನಾದ್ರೂ ಖರೀದಿ ಮಾಡ್ಬೇಕು, ಅದನ್ನ ಮಾಡ್ಬೋದು. ಅದು ಬೇಸಿಕ್. ಬಟ್ ಜನರ ಜೊತೆ ಬೆರೆಯುವಂತ ಜೊತೆ ಬೆರೆಯುವಾಗಿರ್ಲಿಲ್ಲ. ಈಗಾದ್ರೂ ಸ್ವಲ್ಪ ಆದ್ರೂ ಆ ಲೀಗಲ್ ಸರ್ವಿಸ್ ಅಥಾರಿಟಿ ಪ್ರೋಗ್ರಾಮ್ ಎಲ್ಲ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಸ್ವಲ್ಪ ಜನರ ಜೊತೆಗೆ ಬೆರಿತೇವೆ. ಮೊದಲು ಹಾಗೆ ಇರ್ಲಿಲ್ಲ. ಮೊದಲು ವಕೀಲರ ಮನೆ ಜಡ್ಜರ ಮನೆ ಬಿಟ್ರೆ ಮತ್ತೆ ಕೋರ್ಟೆ, ಬೇರೆ ಬೇರೆ ಎಲ್ಲೂ ಹೋಗುವಾಗಿರ್ಲಿಲ್ಲ.
ಅಂದ್ರೆ ಅದರಿಂದ ಸುಮ್ಮನೆ ದೇವಸ್ಥಾನಕ್ಕಾದ್ರೂ ಹೋದ್ರೆ ಅದು ಅವ್ರದ್ದೇ ಒಂದು ಇದರಲ್ಲಿ ಹೋಗಿ ಹಾಗೆ ಬರೋದು. ಹಾಗೆ ಜನರ ಜೊತೆಗೆ ಹೋಗಿ ನಮ್ ಧಾರ್ಮಿಕ ಒಂದು ಹಾ, ಇದನ್ನು ಸಹ ಅಲ್ಲಿ ಹೋಗಿ ಎಕ್ಸ್‌ಪ್ರೆಸ್ ಅಷ್ಟು ಮಾಡುವಾಗಿರ್ಲಿಲ್ಲ. ಅದು ಅಂದ್ರೆ ಅಂದ್ರೆ ಯಾಕೆ ಇರ್ಬೋದು ಹಾಗೆ? ಅಲ್ಲ ಏನಾಗ್ತದೆ ಅಂತಂದ್ರೆ ಈಗ ನಾವು ಜನರ ಜೊತೆಗೆ ಬೆರೆತ್ರೆ ಈಗ ಒಂದು ಫಂಕ್ಷನಿಗೆ ಹೋದ್ವಿ. ಹೋದ್ರೆ ಅವ್ರ ಪರಿಚಯ ಆಯ್ತು. ನಾಳೆ ಅವ್ರದ್ದು ಕೇಸ್ ನಮ್ಮ ಮುಂದೆ ಇದ್ರೆ ಆಗ ನಮಗೆ ಆ ಒಂದು ಅವ್ರ ಕೇಸ್ ತಗೊಳ್ಳಿಕ್ಕೆ ಯಾವುದೇ ಒಂದು ಇದಾಗಬಾರ್ದಲ್ಲ. ಹಿಂಜರಿಕೆ ಆಗ್ಬಾರ್ದು. ಹಿಂಜರಿಕೆ ಆಗಬಾರ್ದು. ಮತ್ತೆ ಜನರು ನೋಡೋರಿಗೂ ಅವ್ರ ಪರಿಚಯ ಇದೆ. ಇವ್ರು ಏನೋ ಅವರಿಗೆ ಇದನ್ನ ಸೆಟ್ಟಿಂಗ್ ಇದೆ, ಮಾಡ್ತಿದ್ರು. ಪಾರ್ಶಾಲಿಟಿ ಮಾಡ್ತಾರೆ. ಹಾಗಾಗ್ಬಾರ್ದು. ಅದು ಪಾರದರ್ಶಕವಾಗಿರ್ಬೇಕು ಒಂದು. ಮತ್ತೊಂದು ಪ್ರಾಮಾಣಿಕವಾಗಿರ್ಬೇಕು ನಾವು ಹೇಳುವಂತಹ ಇದರಲ್ಲಿ. ಮತ್ತೆ ಈ ಪ್ರಾಮಾಣಿಕತೆ ಮತ್ತು ಇಂಟಿಗ್ರಿಟಿ ಅದು ನಮ್ಮಲ್ಲಿ ಇರಬೇಕು ಹೇಳುವಂಥ ಇದರಲ್ಲಿ ಹಾಗೆ ಆ ಒಂದು ಇದರಿಂದ ನಮ್ಮ ಆತ್ಮಸಾಕ್ಷಿಯಾಗಿ ನಡ್ಕೊಳ್ಬೇಕಪ್ಪ. ಆದ್ರೆ ಜನರಿಗೆ ಕಾಣೋದಿಲ್ಲಲ್ಲ ಅದನ್ನು ಅವ್ರಿಗೆ ಕಾಣೋದೇನು ಹಾಂ ಬಂದಿದ್ದಾರೆ ಪ್ರೋಗ್ರಾಮಿಗೆ ಬಂದಿದ್ದಾರೆ ಅವರು ಅವ್ರ ಜೊತೆಗೆ ಮಾತಾಡಿದ್ದಾರೆ ಅಂಥದ್ದಿತ್ತು ಮೊದಲು. ಹ್ಮ್. ಎಷ್ಟೋ ಇದರಲ್ಲಿ ಜಡ್ಜಸ್ ಈ ಲೀಗಲ್ ಸರ್ವಿಸ್ ಅಥಾರಿಟಿ ಇದರ ಪ್ರೋಗ್ರಾಮ್ನಲ್ಲ ಈಗ ಜಡ್ಜಸ್ ಪಕ್ಕದಲ್ಲೇ ಆರೋಪಿಗಳು ಕೂತ್ಕೊಂಡಿರ್ತಾರೆ. ದೊಡ್ಡ ದೊಡ್ಡ ಇದಿರ್ತಾರೆ. ಮೊದಲು But ಅದೆಲ್ಲ ಅದು ಆದ್ರೆ ಲೀಗಲ್ ಮೊದಲು ಅಲ್ಲ ಮೊದಲು ಅದೆಲ್ಲ ತಕರಾರು ಬರ್ತಿತ್ತು. ಈಗ ಅದಂದ ಒಂದು ಫೋಟೋ ಇದ್ರೆ ಅದೇ ದೊಡ್ಡದು ಇದಲ್ಲ ಅಂತ ಹೇಳಿ ಆ ಒಂದು ಇದಕ್ಕೆ ಬಂದಿದ್ದಾರೆ ಹೀಗೆ. ಮೊದಲೆಲ್ಲ ಒಂದೇ ಸ್ಟೇಜ್ ಶೇರ್ ಅದೇ ದೊಡ್ಡ ಇಶ್ಯೂ ಆಗ್ತಿತ್ತು. ಆರೋಪಿಯನ್ನ ಹಂಚ್ಕೊಂಡಿದ್ದಾರೆ, ಆರೋಪಿಗಳು ಹಂಚ್ಕೊಂಡಿದ್ದಾರೆ. ಅದ್ ನಿಮ್ಗೆ ಗೊತ್ತಿರ್ಲಿಕ್ಕೂ ಇಲ್ಲ ಅವ್ರ ಆರೋಪಿಗಳಂತ ಹಾಗೆ 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 ಹಾಗಿರ್ತಿತ್ತು ಅದು. ಓಕೆ. ಅದೇ ಇದೊಂದು ಸೋಷಿಯಲ್ ಲೈಫ್ ವಿಚಾರವಾಗಾಯ್ತು. ಇನ್ನು ಅದೇ ವರ್ಕ್ ಲೈಫ್ ಬ್ಯಾಲೆನ್ಸ್ ಹೇಗೆ ಮ್ಯಾನೇಜ್ ಮಾಡ್ಕೊಳ್ತಿದ್ರಿ? ಯಾಕಂದ್ರೆ ಮಹಿಳೆಯಾಗಿ ಅದು ಅಂದ್ರೆ ಹೇಗೆ ಬೇರೆ ಕಮಿಟ್ಮೆಂಟ್ಸ್ ಇರತ್ತೆ. ಅಲ್ಲ ಕಷ್ಟ. ಮಹಿಳೆ ಇರ್ಲಿ ಅಥವಾ ಗಂಡಸರಿರ್ಲಿ ಯಾರೇ ಇರ್ಲಿ, ಬಟ್ ಅದು ಆಫ್ಟರ್ ಟೈಮಿಂಗ್ ವರ್ಕ್ ಮಾಡೋದು ಕೂಡ ಕಷ್ಟವೇ. ಕಷ್ಟ ಆದರೂ ನಾವು ಅದು ಎಲ್ಲದನ್ನು ಒಂದು ಸ್ವಲ್ಪ ಟೈಮ್ ಲಿಮಿಟ್ ಮಾಡಿಕೊಂಡು ಬೇರೆ ಇದಕ್ಕೆಲ್ಲ ಟೈಮ್ ಅಂದರೆ ಮನೆಯಲ್ಲಿ ಬೇರೆ ಏನಾದರೂ ವ್ಯವಸ್ಥೆ ಮಾಡಿಕೊಂಡು ನಾವು ಮಾಡುವಂಥದ್ದನ್ನಷ್ಟೇ ನಾವು ಇದನ್ನು ಮಾಡಿಕೊಂಡು ಬೇರೆ ಈಗ ಮಕ್ಕಳಿಗೆಲ್ಲ ಮಾಡೋದಾದ್ರೆ ಅದೆಲ್ಲ ಕಷ್ಟ. ಅದು ನಾವು ಕೆಲವೊಂದು ಸ್ಯಾಕ್ರಿಫೈಸ್ ಡೆಡಿಕೇಶನ್ ಮೈಂಡ್ ಇರಬೇಕು ನಮ್ಮದು. ವರ್ಕ್ನಲ್ಲಿ ನಾವು ಕೆಲವೊಂದು ಸಲ ಅಂದರೆ ಬ್ಯಾಲೆನ್ಸ್ ಮಾಡಿಕೊಳ್ಳೇಬೇಕು ನಮ್ಮ ಇದರಲ್ಲಿ. ಇಲ್ದಿದ್ರೆ ನಮಗೆ ಈ ಜುಡಿಷಿಯಲ್ ವರ್ಕಿಗೆ ಇದು ಪೂರ್ತಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮನೆಯಲ್ಲಿ ಎಲ್ಲರದ್ದು ಕೋಆಪ್ರೇಷನ್ ಬೇಕು ಫಸ್ಟ್, ಇನ್ಕ್ಲೂಡಿಂಗ್ ಮಕ್ಕಳದ್ದು. ಮಕ್ಕಳು ಹೇಗಿರ್ಬೇಕು ಹೇಳೋದು ಅದು ಅವ್ರದ್ದು ಕೋಆಪ್ರೇಷನ್ ಇದು ಬಿಟ್ಟರೆ ನಾವು ಅರ್ಧ ಸಕ್ಸಸ್ ಆದಾಗೆ. ನಾನು ಒಂದು ಉದಾಹರಣೆ ಹೇಳ್ತೇನೆ. ಅಂದ್ರೆ ನಿಮ್ಮ ಕೋಆಪ್ರೇಷನ್ ಹೇಗಿತ್ತು ಹೇಳೋದ್ರ ಬಗ್ಗೆ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಮೈಸೂರಿನಲ್ಲಿದ್ದಾಗ ನಮ್ಮ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಇವರು ಜಸ್ಟಿಸ್ ಮಂಜುಳಾ ಚಲ್ಲೂರಿದ್ದರು. ಒಂದು ಸಲ ನೀನು 3ನೇ ತರಗತಿ ಏನೋ ಓದ್ತಾ ಇದ್ದೆ, ನೀನು ತಂಗಿ LKG, 3.5 ವರ್ಷ ಆಗಿತ್ತು ಅವಳಿಗೆ. ಮಹಿಳಾ ದಿನಾಚರಣೆ ಇತ್ತು. ಮಹಿಳಾ ದಿನಾಚರಣೆ ಈ ಮಹಿಳಾ ವಕೀಲರು ನಮ್ಮ ಹತ್ರ ಬಂದು, ಮೇಡಮ್ ಮಹಿಳಾ ದಿನಾಚರಣೆನ ಆಚರಿಸ್ತೇವೆ, ನೀವು ನಿಮ್ಮ ಮಕ್ಕಳು ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡೋದಾದರೆ ಕೊಡ್ಬೋದು ಅಂತ ಹೇಳಿದರು. ಆಯಿತು ಅಂತ. ಆ ದಿನ ನಮಗೆ ಕಾನ್ಫರೆನ್ಸ್ ಇತ್ತು. ಹಾಗಾಗಿ ನಮಗೆ ಬರ್ಲಿಕ್ಕಾಗಿ ನಾವು ಮಧ್ಯಾಹ್ನ ಬರ್ತೇವೆ, ಊಟ ಟೈಮಿಗೆ ಬರ್ತೇವೆ ನಾವು. ನೀವು ಇದನ್ನು ಮಾಡ್ಕೊಳ್ಳಿ ಹೇಳಿದ್ವಿ ನಾವು. ನಮ್ಮ ಮೇಡಮ್ ಹೇಳಿದರು ಹಾಗೆ. ಆಯಿತು ಅಂತ ಹೇಳಿದ್ವಿ. ಅದೇ ದಿನ ಒಂದು ಜಿಲ್ಲಾ ಮಟ್ಟದ ಅದು ಕಾನ್ಫರೆನ್ಸ್ ಇತ್ತು. ನಾವು ಕಾನ್ಫರೆನ್ಸಿಗೆ ಹೋದ್ವಿ. ನಾನು ನಿನಗೆ ಬಂದು ಹೇಳಿದ್ದೆ, ನೋಡು ನೀನು ಸಂಗೀತ ಕ್ಲಾಸಿಗೆ ಹೋಗ್ತಿ, ಹಿಂದೂಸ್ತಾನಿ ಸಂಗೀತ ಕ್ಲಾಸಿಗೆ ಹೋಗ್ತಾ ಇದ್ದೀಯಾಗ. ಆಗ ಅವರು ನಾನು ಹೇಳಿದೆ, ನೋಡಿ ಮಹಿಳಾ ದಿನಾಚರಣೆ ಅಲ್ಲ, ಅವರೇನೋ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ಬೋದು ಅಂತ ಹೇಳಿದ್ದಾರೆ, ನೀನೇನಾದರೂ ಪ್ರೋಗ್ರಾಮ್ ಕೊಡೋದಾದ್ರೆ ಕೊಡು ಅಂತ ಹೇಳಿ ಅಷ್ಟೇ ಹೇಳಿದ್ದೆ. ಅದನ್ನು 5-6 ದಿನ ಟೈಮ್ ಇತ್ತೋ ಏನೋ ಗೊತ್ತಿಲ್ಲ, ನನಗೆ ಅದು ಈಗ ನೆನಪಿಲ್ಲ. ಆಯಿತು. ಕಡೆಗೆ ಆ ದಿನ ನಿಮ್ಮನ್ನು ಅಲ್ಲಿಗೆ ಬಂದು ಕರ್ಕೊಂಡು ಹೋಗಿದ್ರು, ನಾವೇ ಬಿಟ್ಟು ಹೋಗಿದ್ವು ಏನೋ ಗೊತ್ತಿಲ್ಲ, ನನಗದು ನೆನಪಿಲ್ಲ. ನಾವು ಕಾನ್ಫರೆನ್ಸಿಗೆ ಹೋಗಿದ್ವಿ. 1:30 ಹತ್ತಿರ ಬಂದ ಕೂಡಲೇ ಮನೆಗಲ್ಲ ಅಲ್ಲಿ ಫಂಕ್ಷನ್ ನಡುವಲ್ಲಿ ನಾವು ಬಂದ ಕೂಡಲೇ ಮಹಿಳಾ ವಕೀಲರೆಲ್ಲ ಬಂದು ನಮಗೆ ವಿಶ್ ಮಾಡಿದರು. ಹೇಳಿದರು, ಮೇಡಮ್ ನಿಮ್ಮ ಚಿಕ್ಕ ಮಗಳು ಎಷ್ಟು ಚೆನ್ನಾಗಿ ಹಾಡ್ತಾಳೆ ಅಂದ್ರು. ನನಗೆ ಒಂದ್ಸಲ ನನ್ ತಂಗಿ ನನಗೆ ಎಂಥದಂತ ಅರ್ಥ ಆಗಲಿಲ್ಲ. ನನಗೆ ಸಂಗೀತ ಕಲಿತಾ ಇದ್ದವಳು ನೀನು ಚಿಕ್ಕ ಮಗಳು ಚೆನ್ನಾಗಿ ಹಾಡ್ತಾ ಇದ್ದಾಳೆ ಅಂತೇಳಿ ಹೇಳ್ತಾ ಇದ್ದಾರೆ ಇವರು. ಇಲ್ಲ, ದೊಡ್ಡವಳು ಸಂಗೀತ ಕ್ಲಾಸಿಗೆ ಹೋಗ್ತಾ ಇದ್ದವಳು, ದೊಡ್ಡವಳು ಅಲ್ಲ, ಅವಳು ಚೆನ್ನಾಗಿ ಹಾಡೋದಾಯ್ತಲ್ಲ, ನಿಮ್ಮ ಚಿಕ್ಕ ಮಗಳು ಚೆನ್ನಾಗಿ ಹಾಡ್ತಾಳೆ ಅಂತಂದು. ನನಗೇನು ಎಂಥ ತಲೆ ಬುಡ ಏನೂ ಗೊತ್ತಾಗ್ಲಿಲ್ಲ, ಅರ್ಥ ಆಗಲಿಲ್ಲ.
ಆಮೇಲೆ ಗೊತ್ತಾಯ್ತು ನೀನು ಅವಳಿಗೆ ಒಂದು ಸಂಗೀತ ಕಟ್ಟೆಯವರ ಹಾಡು ಯಾವುದು ಒಂದು ಮುಂಜಾವಿನಲ್ಲಿ ಆ ಒಂದು ಭಾವಗೀತೆಯನ್ನು ಕಲಿಸಿ ಅವಳು ಹಾಡುವಾಗೆ ಅವಳಿಗೆ ಅವಳ ಒಂದು ಪ್ರತಿಭೆಯನ್ನು ಗುರುತಿಸಿ ಅವಳ ಪ್ರತಿಭೆ ಗುರುತಿಸಿ ಅವಳಿಗೆ ಕಲಿಸಿ ಆ ಸ್ಟೇಜಿನ ಮೇಲೆ ಹಾಡಿಸಿದ್ವಿ. ಅದು ನಂಗೆ ನನಗೆ ಅದು ನೆನಪಿಲ್ಲ. ಈಗ ಆ, ಈಗ ಅಲ್ಲ ಅಂದ್ರೆ ಯಾವ ರೀತಿ ಅಂದ್ರೆ ಈಗ ನಮ್ಮ ತಂದೆ ತಾಯಿಗೆ ನಮಗೆ ಯಾವ್ದಕ್ಕೂ ಲಕ್ಷ್ಯ ಕೊಡ್ಲಿಕ್ಕೆ ನಮ್ಗೆ ಸರ್ಪ್ರೈಸ್ ಕೊಡೋದು ಮತ್ತೆ ನಿಮ್ದು ಇಬ್ರು ನನಗೆ ಅದನ್ನ ಆ ವಿಷಯವನ್ನ ಹೇಳಲಿಲ್ಲ ನೀನು ನನಗೆ. ಹೀಗೆ ಅವಳು ಹಾಡ್ತಾಳೆ ಹೇಳಿಲ್ಲ, ಅವಳು ಹಾಡ್ತಾಳೆ ಹೇಳಿ ನಂಗೆ ಗೊತ್ತೂ ಇರಲಿಲ್ಲ, ಅವಳು ಬಾಯಿ ಬಿಟ್ಟಿದ್ದೇ ಕೇಳಿರ್ಲಿಲ್ಲ ನಾನು ಮನೆಯಲ್ಲಿ. ಹೌದು ಅಂಥವಳ ಹತ್ರ ನೀನು ಹಾಡ್ಸಿದ್ದೆ ಅಂತಂದ್ರೆ ನನಗೆ ಆಶ್ಚರ್ಯ ಆಯ್ತು. ಅದು ಹೀಗೆ ಅಂದ್ರೆ ಮಕ್ಕಳದು ಅಂದ್ರೆ ನೀನು ಓದ್ಕೊಳ್ಳೋದಲ್ಲದೆ ನಿನ್ನ ಪಾಠವನ್ನು ಮಾಡ್ಕೊಳ್ಳೋದಲ್ಲದೆ ಅವಳ ಪ್ರತಿಭೆಯನ್ನು ಗುರುತಿಸಿ ಅವಳಿಗೂ ಒಂದು ಟ್ರೈನ್ ಅಪ್ ಮಾಡಿ ಅವಳನ್ನೆಲ್ಲ ಹಾಡಿಸಿದ್ಯಲ್ಲ, ಅದು ಅಂದ್ರೆ ಯಾವ ರೀತಿ ಇರ್ತದೆ ಹೇಳೋದಕ್ಕೆ ನಿಮ್ಮ ಕೋಆಪರೇಷನ್ ಇರೋದಕ್ಕೆ ನನಗೆ ನಮಗೆ ಇಬ್ಬರಿಗೂ ನಮ್ಮ ಮನೆಯವರಿಗಿಬ್ಬರಿಗೂ ಮತ್ತೆ ಅಲ್ಲ. ಮನೆಯಲ್ಲಿ ಒಂದು ಸಂಗೀತ ಇರೋದ್ರಿಂದ ಒಂದು ಸಂತೋಷ ಸಿಗ್ತಿತ್ತು. ಅದರಲ್ಲಿ ನಮ್ಮ ಕೆಲಸವನ್ನು ಮಾಡಿಕೊಂಡು ನಿಮ್ಮ ಒಂದು ಶಾಲೆಗೆ ಹೋಗೋದಾಗ್ಲಿ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ನಮ್ದು ಏನಿತ್ತು ಕೋರ್ಟಿನ ವರ್ಕಿನ ಕಡೆಗೆ ನಾವು ಅದು ಗಮನ ಕೊಡ್ತಿದ್ವಿ. ನಮಗೆ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಅದು ನಂಗೆ ನಿಜ ಹೇಳ್ಬೇಕಮ್ಮ, ಇದೆಲ್ಲ ಹಾಡಿದ ನೆನಪಿದೆ, ಬಟ್ ನಾನೇ ಹೇಳ್ಕೊಟ್ಟಿದ್ದು ಹೇಳೋದೆಲ್ಲ ನೆನಪೇ ಇಲ್ಲ ನನಗೆ. ಈಗಲೂ ಕೂಡ ನೀವು ಅವಳ ಇಬ್ರು ಕೂಡ ಈ ಒಂದು ಇದನ್ನು ಮಾಡ್ತಾ ಸ್ಟೇಜ್ ಸಿಕ್ಕಿದೆ, ನನಗೊಂದು ವೇದಿಕೆ ಕಲ್ಪಿಸ್ಕೊಟ್ಟಿದ್ದಕ್ಕೆ ನಾನು ಅದನ್ನು ಹೇಳ್ತಾ ಇದ್ದೇನೆ. ಅದು ನಿಮ್ಮ ತಂದೆ ತಾಯಿಯರ ಹೆಸರನ್ನು ನೀವು ಬಳಸ್ಕೊಳ್ಳೋದೆ ಒಂದು ಪ್ರತಿಭೆಯಿಂದ ಮೇಲ್ ಬರಬೇಕು ಅಂತ ಹೇಳಿ ಇಬ್ರು ಕೂಡಿ ಏನೋ ಒಂದು ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀರಿ. ಅದು ತುಂಬ ಸಂತೋಷ ಆಗಿದೆ. ಮುಂದೆ ಮಾಡಿ ಇದನ್ನು ಮಾಡಿ ಯಶಸ್ಸು ಸಿಗಲಿ ಅಂತ ಹೇಳಿ ನಾನು ಆಸೆ ಪಡ್ತೇನೆ. ಮತ್ತೆ ಇದು ಈ ಮಕ್ಕಳದ ಎಲ್ಲ ತಂದೆ ತಾಯಿಗಳಿಗೂ ಮಕ್ಕಳ ಒಂದು ಕೋಆಪರೇಷನ್ ಇದ್ರೆ ಮಾತ್ರ ಮುಂದೆ ಅವ್ರದ್ದು ವೃತ್ತಿ ಜೀವನದನ್ನ ಒಂದು ಸಕ್ಸಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೇನೆ ನಾನು. ಈ ಒಂದು ರೀತಿಯಲ್ಲಿ ನಾವು ವರ್ಕ್ ಬ್ಯಾಲೆನ್ಸ್ ಮಾಡಿದ್ದು ಮನೆಯಲ್ಲಿ ಯಾವುದೇ ಇದ್ರೂ ಆಯಿತು ಅಂತ ಹೇಳಿ ಅಡ್ಜಸ್ಟ್ ಆಗಿ ಹೋಗ್ತೇವೆ ಅಲ್ಲ, ಅದು ನಮಗೆ ಮುಂದೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಿದ್ದು. ಅಲ್ಲ, ಇದು ನೀವು ಮತ್ತೆ ನಮಗೆ ಎಲ್ಲ ಜುಡಿಷಿಯಲ್ ಆಫೀಸರ್ಸ್ ಇಂದ ಹಿಡಿದು ಎಲ್ಲರೂ ನಮಗೆ ಕೋಆಪರೇಷನ್ ಕೊಡ್ತಿದ್ರು. ಎಲ್ಲ ಆಯಾ ಏನಾದ್ರೂ ಡೌಟ್ಸ್ ಇದ್ರೆ ಅಷ್ಟು ಹೌದು, ಎಲ್ಲರ ಕೋಆಪರೇಷನ್ ಇರೋದ್ರಿಂದ ಹೌದು. ನಂಗೆ ತುಂಬಾ ಸಲ ನೆನಪಿದೆ. ಈಗ ಕ್ವಾರ್ಟರ್ಸ್ ಅಂತ ಇರ್ತಿತ್ತು, ಜುಡಿಷಿಯಲ್ ಆಫೀಸರ್ಸ್ ಕ್ವಾರ್ಟರ್ಸ್. ಕೆಲವೊಂದ್ಸಲ ನೀವಿಬ್ರು ಕೆಲ್ಸಕ್ಕೆ ಹೋಗುವಾಗ ನಮ್ಮನ್ನ ನೀವು ನಿಮ್ಮ ಅಂದ್ರೆ ಹೌದು. ಸೀನಿಯರ್ ಜಡ್ಜಸ್ಗಳು ಕೆಲವೊಂದ್ಸಲ ಅವರ ಪಾಪ ಅವರ ಹೆಂಡತಿ ಮಕ್ಕಳು ಅವರೆಲ್ಲ ಇರ್ತಿದ್ರು, ಅವ್ರ ಹೌದು. ಮನೇಲಿ ಬಿಟ್ಟು ಇನ್ನೊಂದು ಹೋಗ್ತಿದ್ರು. ವಿ ಎಂ ಆರಾಧ್ಯ ಅಂತ ಹೇಳಿ ಡಿಸ್ಟ್ರಿಕ್ಟ್ ಜಡ್ಜ್ ಇದ್ರು ಬೆಳಗಾವಿಯಲ್ಲಿ. ಎಸ್.ಎನ್. ನಾಯ್ಕರ್ ಅಂತ ಹೇಳಿ ಇದ್ರು. ಅವರೆಲ್ಲ ಬಹಳ ಕೋಆಪರೇಷನ್ ಕೊಟ್ಟಿದ್ದಾರೆ. ಈ ವಿ ಎಂ ಆರಾಧ್ಯ ಮತ್ತು ಅವರ ಮಿಸ್ಸಸ್ ಶಶಿಕಲಾ ಮೇಡಮ್ ಅವರಿಬ್ರು ನಿಮ್ಗೆ ಸಂಗೀತಕ್ಕೆ ಅಷ್ಟು ಪ್ರೋತ್ಸಾಹ ಕೊಡ್ತಿದ್ರು. ಹೌದು. ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಹಾಡಿಸ್ತಾ ಇರ್ತಿದ್ರು. ಅವಳು ಅನುರಾಧನ ಜೊತೆಗೆ ಕೇರಂ ಮಾಡ್ತಾ ಸಣ್ಣ ಮಕ್ಕಳ ಜೊತೆಗೆ ಮಕ್ಕಳಾಗಿ ಅವರು ಬಹಳ ಪ್ರೋತ್ಸಾಹ ಕೊಡ್ತಿದ್ರು. ನಾವೇ ಇರಬೇಕು ಅಂತಿಲ್ಲ, ನಾವು ಇಲ್ದಿದ್ರು ಅವರ ನಿಮ್ಮ ಮಕ್ಕಳನ್ನೆಲ್ಲ ನೋಡ್ಕೊಳ್ತಿದ್ರು. ಎಲ್ಲ ಕಡೆಗೂ ಹಾಗೆ ಜುಡಿಷಿಯಲ್ ಆಫೀಸರ್ಸ್ ಅಂದ್ರೆ ಒಂದು ಕಮ್ಯುನಿಟಿ, ಒಂದು ಜುಡಿಷಿಯಲ್ ಹೌದು, ಆಫೀಸರ್ಸ್ ಹೌದು. ಕಮ್ಯುನಿಟಿ, ಅವರ ಫ್ಯಾಮಿಲಿ. ಹೌದು ಮಾಡ್ತಿದ್ರು. ಮತ್ತೆ ಇದ್ರಲ್ಲಿ ಚಿಕ್ಕಮಗಳೂರಲ್ಲಿರುವಾಗ ಎಚ್.ಎಸ್. ಕೆಂಪಣ್ಣ ಜಸ್ಟಿಸ್ ಅವರು ಆಮೇಲೆ ಹೈಕೋರ್ಟ್ ಜಡ್ಜ್ ಆದ್ರು. ಹೌದು, ಅಂದ್ರೆ ಹೌದು. ಫಸ್ಟ್ ಅವರು ಅವರು ಡಿಸ್ಟ್ರಿಕ್ಟ್ ಜಡ್ಜ್ ಆದ್ರು. ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾಗಿದ್ರು. ಅವರು ನಮ್ಮನೆ ಪಕ್ಕಕ್ಕಿತ್ತು. ಅವರು ದಿನ ಅಂದ್ರೆ ನಿಮ್ಮ ಸಂಗೀತಕ್ಕೆ ಪ್ರೋತ್ಸಾಹ ಕೊಡ್ತಿದ್ರು. ನಿಮ್ಮ ಸಂಗೀತ ನಮಗೆ ಸಂತೋಷ ಕೊಡ್ತದೆ ಅಂತ ಹೇಳಿ ಎಲ್ಲದಕ್ಕೂ ಅವರು ಒಂದು ಎನ್ಕರೇಜ್ ಮಾಡ್ತಿದ್ರು. ಅವರು ಅನುರಾಧನಿಗೂ ಪ್ರೋತ್ಸಾಹ ಕೊಡ್ತಿದ್ರು. ಹೀಗೆ ಎಲ್ಲದಕ್ಕೂ ನಮ್ಮ ವೃತ್ತಿ ಕೆಲಸಕ್ಕೂ ಅವ್ರಿಗೆ ಒಂದು ಇದನ್ನು ಮಾಡ್ತಿದ್ರು. ಅವರು ಯಾವುದೇ ಒಂದು ತಂಟೆ ತಕರಾರು ಇರ್ತಿರ್ಲಿಲ್ಲ. ನಮಗೆ ಒಂದು ಒಳ್ಳೆ ರೀತಿಯಿಂದ ನಮ್ಗೆ ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ರು. ಅದು ಹೀಗೆ ಎಲ್ಲ ಕಡೆಗೂ ನಮಗೆ ಆ ಒಂದು ಅನುಭವ ಸಿಕ್ಕಿದ್ದು ನಮಗೆ. ಹಾಗೆ ಆ ಒಂದು ಇದರಿಂದ ಈವನ್ ಹೈಕೋರ್ಟ್ ಜಡ್ಜಸ್ ಸಹಿತ ನಮ್ಮ ಮನೆಯವರಿಗೆ ಅನಾರೋಗ್ಯದಿಂದ ಇದ್ರೂ ಕೂಡ ಒಂದು ದಿನವನ್ನು ಅವರ ವರ್ಕಿಗೆ ತೊಂದರೆ ಆಗಲಿಲ್ಲ. ಅವರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅವ್ರು ಸಂಪೂರ್ಣ 60 ವರ್ಷ ಮುಗಿಸಿ ಹೌದು, ರಿಟೈರ್ಡ್ ಆಗಿದ್ದಾರೆ. ಅವರ 2018ರಲ್ಲಿ ರಿಟೈರ್ ಆಗಿದ್ದಾರೆ. ಅಲ್ಲಿವರೆಗೂ ಅವರು ವರ್ಕ್ ಅನ್ನು ಮಾಡಿದ್ದಾರೆ. ಅವರು ಎಲ್ಲರ ಕೋಆಪರೇಷನ್ ಇಂದ ಸಾಧ್ಯವಾಗಿದೆ. ಎಲ್ಲ ಸಿಬ್ಬಂದಿಗಳು ಎಲ್ಲರೂ ಅವರಿಗೆ ನಮಗೆ ಎಲ್ಲ ಕಡೆ ಎಲ್ಲೆಲ್ಲಿ ನಾವು ವರ್ಕ್ ಮಾಡಿದೆವು ವಕೀಲರಿಂದ ಹಿಡಿದು ಎಲ್ಲ ಸಿಬ್ಬಂದಿಗಳು, ನ್ಯಾಯಾಲಯದ ಸಿಬ್ಬಂದಿಗಳು, ನ್ಯಾಯಾಧೀಶರು ನಮಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದರಿಂದ ನಮಗೆ ವರ್ಕ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಲಿಕ್ಕಾಯ್ತು. ಇಲ್ದಿದ್ರೆ ಇನ್ನೊಂದು ಹೇಳ್ಬೇಕಾದ್ರೆ ಇದೇ ಸಂದರ್ಭದಲ್ಲೇ ಹೇಳ್ಬಿಡ್ತೇನೆ ನಾನು. ಇದು ಹೇಳಿ ಅಮ್ಮ, ಹಾ. ಹೇಳಿ. ಅಂದ್ರೆ ನಾನು ಹೇಳಲೇಬೇಕಾಗಿದ್ದು ಅದು 2016ರಲ್ಲಿ ನಮ್ಮ ಮನೆಯವರಿಗೆ ಅಂದ್ರೆ ಅವ್ರಿಗೆ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ, ಗೊತ್ತಿರೋದು. ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇತ್ತು. ಅವ್ರು ಬಿದ್ದು ಫೇಶಿಯಲ್
ಬೋನ್ಸ್ ಎಲ್ಲ ಹೌದು, ಫ್ರ್ಯಾಕ್ಚರ್ ಮೂಗೆಲ್ಲ ಆಗಿತ್ತು. ಇದಾಗಿತ್ತು ಫುಲ್ ಇವ್ರಿಗೆ ಹೌದು. ಅವರಿಗೆ. ಫ್ರ್ಯಾಕ್ಚರ್ ಆಗಿತ್ತು ಆ ಸಮಯದಲ್ಲಿ. ಮತ್ತೆ 2018ರಲ್ಲಿ ನಾನು ಮಂಗಳೂರಲ್ಲಿರುವಾಗ ನನಗೆ ಸರ್ಜಿಕಲ್ ಇದು ಕಿಡ್ನಿ ಸ್ಟೋನ್ ಸರ್ಜರಿ ಆಯಿತು. ಆ ಸಮಯದಲ್ಲಿ 2 ತಿಂಗಳು ನಾವು ರಜೆ ಹಾಕ್ಕೊಂಡಿರುವಂಗಾಯ್ತು. ಆಗ ನಿನ್ನ ಮನೆಯವರು ನನ್ನ ಅತ್ತೆ ಮಾವ. ಅತ್ತೆ ಮಾವ, ನಿನ್ನ ಗಂಡ ಜಯಂತ, ಅತ್ತೆ ಮಾವ, ಮಾವ ರಾಮಚಂದ್ರ ಇದ್ದಾಳ, ಅತ್ತೆ ಶ್ರೀಮತಿ ಇದ್ದಾಳ, ಅವರು ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ಇಟ್ಕೊಂಡು ನಮಗೆ ಚಿಕಿತ್ಸೆಯನ್ನು ಕೊಡಿಸಿದ್ದು, ಟ್ರೀಟ್ಮೆಂಟ್ ನೋಡ್ಕೊಂಡಿದ್ದಾರೆ ಅವರು. ಅದು ಆ ಒಂದು ಇದರಿಂದ ನಮಗೆ ಅಂದರೆ ಎಲ್ಲರೂ ಒಟ್ಟುಗೂಡಿ ಈ ಒಂದು ಇದು ನಮ್ಗೆ ಆ ಸಮಯ ಇದು ಹೇಳಬೇಕು, ಒಂದು ಸತ್ವ ಪರೀಕ್ಷೆಯ ಕಾಲ ಅಂತ ಹೇಳ್ಬೋದು. ಆ ಒಂದು ಎದುರಿಸಿದ್ರಿಂದ ನಮಗೆ ಸೇವಾವಧಿಯನ್ನು ಪೂರ್ತಿ ಮಾಡ್ಲಿಕ್ಕಾಯ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ 2018ರಲ್ಲಿ ಅವರು 2021ರಲ್ಲಿ ನನಗೆ ಸರ್ಜಿಕಲ್ ಇದು ಕಿಡ್ನಿ ಸ್ಟೋನ್ ಆಪರೇಷನ್ ಆಗಿದ್ದು. ಆಗ ನಿನ್ನ ಎರಡನೇ ಡೆಲಿವರಿ ಆಗಿತ್ತು. 20 ದಿನದ ಏನೋ ಬಾಳಂತಿ ಆಗಿದ್ದೆ ಆ ಸಮಯದಲ್ಲಿ. ಅದು ಕೊರೋನಾ ಟೈಮ್, ಕೊರೋನಾ ಟೈಮ್, ಆಗ ಕೊರೋನಾ ಟೈಮ್ ಇತ್ತು. ಆ ಸಂದರ್ಭದಲ್ಲಿ ಆ ಸಮಯವನ್ನು ಎದುರಿಸಿದ್ದು ನೆನಪಿಸ್ಕೊಂಡ್ರೆ ಅದು ಹೇಗೆ ಎದುರಿಸಿದ್ವಿ ಅಂತ ಹೇಳಿ ನಮ್ಗೆ ಅದು ಇದಾಗ್ತದೆ. ಮತ್ತೆ ದೈವ ಒಂದು ಅದು ಶಕ್ತಿ ನಮ್ಮ ಒಂದು ದೈವ ಯಾವಾಗ್ಲೂ ಇಚ್ಛೆ, ದೈವ ಇಚ್ಛೆ ನಮ್ಮನ್ನ ನಮ್ಮ ಹೋರಾಟಕ್ಕೆ ಜಯವನ್ನು ಕೊಟ್ಟು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅಲ್ಲ ಅದೇ ವೀಕ್ಷಕರೇ, ಒಂದು ನಾವೆಲ್ಲ ಖುಷಿಯ ಸಂಗತಿಗಳನ್ನ ಹೇಳ್ತಿದ್ದೇವೆ ಅಂತ ಹೇಳ್ಕೊಡ್ಲೆ ಕಷ್ಟಗಳು ಬಂದಿಲ್ಲ ಅಂತಲ್ಲ, ಬಟ್ ಆದ್ರೆ ಆ ಖುಷಿಯ ಸಂಗತಿ ಅಥವಾ ಕಷ್ಟಗಳನ್ನ ಮೀರಿ ಬಂದಂತಹ ಆ ಸಂದರ್ಭ ಅದನ್ನ ನಾವು ಚರಿಷ್ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ ಹೊರತು ಕಷ್ಟಗಳು ಬರ್ಲೇ ಇಲ್ಲ ಕಷ್ಟಗಳನ್ನು ಸುಖದ ಎದುರಿಸಿ ಹಾಸಿಗೆ ಅಂತ ನಿಲ್ಲಬೇಕು. ಅಲ್ಲ. ಅದೇ ಕಲ್ಲಾಗಿರಬೇಕು, ಕಠಿಣ ಭಾವ ತೊರೆಯೊಳಗೆ. ಅಂದರೆ ಹೀಗೆ ಕಷ್ಟಗಳು ಬಂದಾಗ ನಾವು ಕಲ್ಲಾಗಿ ಅದನ್ನು ಎಲ್ಲರೂ ಕೂಡಿ ಎದುರಿಸಿದ್ರೆ ಮಾತ್ರ ಅದನ್ನು ನಮಗೆ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೇನೆ. ಮತ್ತು ನಮ್ಮ ಮನೆಯವರ ಅಂತ್ಯ ಸಮಯದಲ್ಲಿ 2023ರಲ್ಲಿ ನಾನು ಸ್ವಲ್ಪ ಅನಾರೋಗ್ಯದಿಂದ ಇದ್ದಾಗ ನಮ್ಮ ಮನೆಯವರನ್ನ ಆಸ್ಪತ್ರೆಗೆ ಸೇರಿಸಿ ಅವ್ರನ್ನ ಕೊನೆಯ ಕಾಲದಲ್ಲಿ ನೋಡ್ಕೊಂಡಿದ್ದು ಅದು. ಅಲ್ಲ ಹೌದು, ಅಂದ್ರೆ ಒಟ್ಟಿಗೆ ಇದ್ರೆ ಎಂತ ಕಷ್ಟಗಳನ್ನ ಅಂದ್ರೆ ಮೀರಿ ಬರ್ಬೋದು ಹೇಳುವಂತದಕ್ಕೆ ಒಂದು ಸಣ್ಣದಾದಂತ ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಅವ್ರು ಇಷ್ಟಪಡ್ತಿದ್ದಾರೆ. ಯಾಕೆಂದ್ರೆ ನನ್ನ ತಂಗಿ ಇದ್ದಾಳೆ, ತಂಗಿ ಮತ್ತೆ ನಾನು ಸೇರ್ಕೊಂಡು ಈಗ ಜುಡಿಷಿಯರಿ ಎಕ್ಸಾಮ್ ಟ್ರೈನಿಂಗ್ ಕೊಡ್ತಿದ್ದೇವೆ. ಅದು ನನ್ನ ತಂದೆಯ ಅವರು ಅಂದ್ರೆ ಅವರು ಜುಡಿಷಿಯರಿ ಇರುವಾಗ ನಾವು ನೋಡ್ತಿದ್ವಿ ಅವ್ರ ಕ್ವಶನ್ ಪೇಪರ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಅವರ ವಕೀಲರು ಅಂದ್ರೆ ಆಯಾ ಜಿಲ್ಲೆಯ ವಕೀಲರು ಅಲ್ಲಿ ಏನು ಪ್ರಾಕ್ಟೀಸ್ ಮಾಡ್ತಿದ್ರು ಅವರಿಗೆಲ್ಲ ಕೆಲವೊಂದು ಟ್ರೈನಿಂಗ್ ಕೊಡ್ತಿದ್ರು. ಸೊ ಅದು ನಮ್ಗೆ ಇನ್ಸ್ಪೈರ್ ಆಗ್ತಿತ್ತು. ಹಾಗೆ ನಾನು ಜುಡಿಷಿಯರಿ ಎಕ್ಸಾಮ್ಗೆ ಟ್ರೈನಿಂಗ್ ಅಂದ್ರೆ ನಾನು ಬರೀಲಿಕ್ಕೆ ಟ್ರೈ ಮಾಡಿದಾಗ ಅವರ ಆಸೆ, ನನ್ನ ತಂದೆ ತಾಯಿ ಇಬ್ಬರು ಆಸೆ ನಾನು ಜಡ್ಜ್ ಆಗಬೇಕು ಅಂತ, ಸಹಜವಾಗಿರುವಂಥದ್ದು, ಯಾಕಂದ್ರೆ ಅವರ ವೃತ್ತಿ ಇದು ಅಂತ ಹೇಳಿ. ಸೊ ನಾನು ಕೂಡ ಅದನ್ನು ಟ್ರೈ ಮಾಡಿದೆ. ಬಟ್ ನನಗೆ ಐ ವಾಸ್ ಮೋರ್ ಇಂಟ್ರೆಸ್ಟೆಡ್ ಇನ್ ಟೀಚಿಂಗ್ ಅಲ್ಲಿ. ಮತ್ತೆ ಒಂದೇ ಈಗ ಅವರ ಒಂದು ವೃತ್ತಿ ವರ್ಗಾವಣೆ 3 ವರ್ಷ ಹಾಗೆ ವರ್ಗಾವಣೆ ಆಗ್ತಿತ್ತಲ್ಲ. ಸೊ ನಾನೇನು ಅನ್ಕೊಂಡೆ ಒಂದು ಕಡೆ ಸೆಟ್ಲ್ ಆಗುವಂತ ಇದನ್ನ ತಗೊಳ್ಳೋಣ ಅಂತೇಳಿ. ಹಾಗಂತ ಅವರ ಜಾಬ್ ಬಗ್ಗೆ ಡಿಸ್ರೆಸ್ಪೆಕ್ಟ್ ಆಗಿ ಅಥವಾ ಇದಂತ ಅಲ್ಲ, ತುಂಬಾ ಒಂದು ನೋಬೆಲ್ ಪ್ರೊಫೆಷನ್ ಜಡ್ಜ್ ಹೇಳುವಂಥದ್ದು. ಸೊ ಅದಕ್ಕೋಸ್ಕರ ನಾನು ಮತ್ತೆ ನನ್ನ ತಂಗಿ ಇಬ್ರು ಅಟ್ಲೀಸ್ಟ್ ನಾವು ಆಗ್ಲಿಕ್ಕೆ ಆಗ್ಲಿಲ್ಲ, ಅಂದ್ರೆ ನಮ್ಗೆ ಆ ಒಂದು ಆ ಪಾತ್ ಇಲ್ಲ. ಬಟ್ ನಾವು ಬೇರೆ ಒಂದು ಸ್ಟೂಡೆಂಟ್ಸ್ಗಳಿಗೆ ಯಾರು ಇಂಟ್ರೆಸ್ಟ್ ಇದೆ ಅವರಾದ್ರೂ ಜಡ್ಜ್ ಆಗ್ಲಿ ಹೇಳುವಂತ ಕಾರಣಕ್ಕೆ ವಿ ಹ್ಯಾವ್ ಸ್ಟಾರ್ಟೆಡ್ ಅವರ್ ಓನ್ ಒಂದು ಕೋಚಿಂಗ್, ಒಂದು ಆನ್ಲೈನ್ ಕೋಚಿಂಗ್ ಪ್ಲಾಟ್ಫಾರ್ಮ್ ಅನ್ನ ಪ್ರಾರಂಭ ಮಾಡಿರುವಂಥದ್ದು. ಸೊ ಅದ್ರಲ್ಲಿ ನನ್ನ ತಂಗಿಯೂ ಕೂಡ ಅವಳು ಇದೆಲ್ಲವನ್ನು ನೋಡ್ಕೊಂಡು ಬಂದಿರುವಂಥದ್ದು. ತಂದೆ ತಾಯಿ ನಾನು ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ನಿಮ್ಗೆ ನೆನಪಿರ್ಬೋದು ಅಲ್ವಾ, ಅಂದ್ರೆ ಯಾವಾಗ್ಲೂ ಒಟ್ಟಿಗೆ ಕೂತ್ಕೊಂಡು ಸಂಜೆ 5 ಗಂಟೆಗೆ ಒಟ್ಟಿಗೆ ಕೂತ್ಕೊಂಡು ಅವರದ್ದು ಓದ್ತಿದ್ರು, ಅವ್ರ ಫೈಲ್ಸ್ ಓದ್ತಿದ್ರು, ನಾವು ನಮ್ದು ಓದ್ತಿದ್ವಿ. ಬಟ್ ನಮ್ಗೆ ಅದು ಕೇಳ್ತಾ ಇರ್ತಿತ್ತು ಚಿಕ್ಕವರಿಂದ. ಅವ್ರೇನು ಅಪ್ಪ ಅಮ್ಮ ಕೇಸನ್ನ ಡಿಸ್ಕಷನ್ ಮಾಡ್ತಾ ಇದ್ರು, ಅಥವಾ ಅಂದ್ರೆ ಬೇರೆ ಅಲ್ಲ, ಔಟ್ಸೈಡ್ ಇದಲ್ಲ, ಲಾ ಪಾಯಿಂಟ್ ಏನಿರ್ತಿತ್ತು ಅದನ್ನ ಡಿಸ್ಕಷನ್ ಮಾಡ್ತಿದ್ರು. ಸೊ ಅದು ಕೇಳಿ 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 ನಮ್ಗದು ಮನಸ್ಸಲ್ಲೇ, ಅದು ಬಿಟ್ರೆ ಕಾನೂನು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಬಟ್ ಕಾನೂನು ಈಗ ನಾವು ಪ್ರಾಕ್ಟೀಸ್ ಮಾಡೋದಿಲ್ಲ, ಜುಡಿಷರಿ ಮಾಡೋದಿಲ್ಲ, ಬಟ್ ಕಾನೂನು ವಿಚಾರಗಳ ಬಿಟ್ರೆ ಮತ್ತೇನು ಮಾತಾಡ್ಲಿಕ್ಕೆ ಬರೋದಿಲ್ಲ. ಆ ರೀತಿ ಹಾಕೊಂಡು ಹಾಗೆ ಈ ಒಂದು ನಮ್ಮ ಒಂದು ಜರ್ನಿ ಆಗ್ತಾ ಇರುವಂಥದ್ದು. ಸೊ ಹೇಳಿ ಅಮ್ಮ, ಏನಾದ್ರು ಹೇಳಿಕ್ಕೆ ಇಷ್ಟ ಇದೆಯಾ? ಇನ್ನೊಂದು ಹೇಳ್ಬೇಕಂತಂದ್ರೆ, ನಾನು ಫಸ್ಟ್ ಹೊಸದಾಗಿತ್ತಲ್ಲ ಸೇರ್ಕೊಂಡಾಗ ಒಂದು ರೂಮ್ನಲ್ಲಿ ಕೂತ್ಕೊಂಡು ಓದಬೇಕು ಅಂತ ಹೇಳಿ ರೂಮ್ನಲ್ಲಿ ಹೋಗಿ ಫೈಲ್ ಓದ್ಲಿಕ್ಕೆ ಕೂತ್ರೆ ಇವರು ಒಬ್ಬೊಬ್ಬರೇ ತಮ್ಮ ಬುಕ್ಗಳನ್ನು ಹಿಡಿದುಕೊಂಡು ಬರೋದು. ಅದು ಅಲ್ಲಿ
ಹಾಗಾಗಿ ಅವಾಗ ನಮ್ಮ ಮನೆಯವ್ರು ಒಬ್ಬರೇ ಇರ್ತಿರತ್ತೋ ಅವ್ರು ಆಮೇಲೆ ಅವರು ಒಬ್ಬರೇ ರೂಮಿಗೆ ಬರೋದು. ಎಲ್ಲ ರೂಮಿಗೆ ಅದು ಬಂದು ಓದ್ಲಿಕ್ಕೆ ಶುರು ಆ, ಮಾಡ್ತಾರೆ. ಇದು ಬೇಡ ಅಂತ ಹೇಳಿ ಆಮೇಲೆ ಎಲ್ಲರೂ ಕೊಟ್ಟು ಹಾಲಲ್ಲೇ ನಾವು ಎಲ್ಲ ನಮ್ಮ ಸ್ಟಡಿ ಮಾಡೋದು ಮಾಡಿಕೊಂಡ್ವಿ ನಾವು. ಹೀಗೆ ಇರ್ತದೆ. ಈಗ ಕೆಲವೊಂದು ಸಲ ಪೊಲೀಸರು ಬರ್ತಾರೆ. ಪೊಲೀಸರು ನಮ್ದು FIR ಕೊಡ್ಲಿಕ್ಕೆ ಎಲ್ಲ ಬರ್ತಿದ್ರು. ನಾವು ಕ್ರಿಮಿನಲ್ ಮನೆ ಅವಧಿ ಸಹ ಅಂದ್ರೆ ಕೋರ್ಟ್ ಅವಧಿ ಮೀರಿ ಸಹ ಬರ್ತಿದ್ರು. ಹೌದು. ಅದು ಆಗ ನಾವು ಅಂತ ಅಂದರೆ ಈ 24/7 ನಮ್ಮದು ಜಡ್ಜಸ್ ಕೆಲಸ ಅಂತಂದರೆ ಯಾವ ಟೈಮ್ನಲ್ಲಿ ಇಲ್ಲ ಹೇಳಲಿಕ್ಕಾಗೋದಿಲ್ಲ. FIR ರಾತ್ರಿ ಎಲ್ಲ ಬರ್ತಿದ್ರು. FIR ಬಂದಾಗ FIR ಬರ್ತಿದ್ರು. ಇದನ್ನೆಲ್ಲ PF ಇದೆಲ್ಲ ಪ್ರೊಡ್ಯೂಸ್ ಮಾಡ್ತಿದ್ರು. ಅಕ್ಯೂಸ್ಡನ್ನು ಪ್ರೊಡ್ಯೂಸ್ ಮಾಡ್ತಿದ್ರು. ಆಗ ನಾವು ನಿಮಗೆ ನೀವು ಹೋಗಿ ಅಂತೇಳಿ ಹೇಳಿ ಕಳಿಸಿದ್ರೆ ಅವರು ಅಲ್ಲ ಮೇಡಮಿಗೆ ಅಂತ ಹೇಳೋದು. ಆಯಿತು ಅವರು ಇಲ್ಲ ನಿನಗೆ ಬಂದಿದೆ ನೀ ಹೋಗು ಅಂತೇಳಿ ಹೇಳಿದರೆ ಮತ್ತೊಂದು ಸಲ ಅಲ್ಲ ಅದು ಸಾಯಿಬ್ರಿಗೆ ಅಂತ ಹೇಳೋದು. ಹೀಗೆ ನಮ್ಮದು ರಾತ್ರಿ ಹಗಲು ರಾತ್ರಿ ಇದೇ ಇರ್ತಿತ್ತು. ಅದಕ್ಕೆ ನಾವು ಬೇಸರ ಪಟ್ಕೊಳ್ಳಿಕ್ಕಿಲ್ಲ. ಅದು ನಮ್ಮ ವರ್ಕ್ ಇದೇ ಆಗಿರೋದ್ರಿಂದ ನಾವು ಸಂತೋಷದಿಂದ ಈ ಕೆಲಸವನ್ನು ಮಾಡಬೇಕು. ಅದು ಎಷ್ಟೇ ಕಷ್ಟ ಆದರೂ ನಾವು ಆ ಒಂದು ಇದು ನಮಗೆ ಆಸಕ್ತಿ ಇದ್ದರೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಸಂತೋಷದಿಂದ ನಾವು ಮಾಡ್ತೇವೆ. ಯಾವುದೇ ಕಷ್ಟ ಬಂದ್ರೂ ನಾವು ಎದುರಿಸಿ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಅದು ಆ ಕೆಲಸವನ್ನು ಕಾಯಕವೇ ಕೈಲಾಸ ಹೇಳುವಂಥ ಒಂದು ಇದನ್ನು ಇಟ್ಟಿದ್ರಿ ನೋಡಿ. ಅದಕ್ಕೆ ಸರಿಯಾಗಿ ನಾವು ವರ್ಕನ್ನು ಮಾಡ್ಕೊಂಡು ಹೋಗಬೇಕು. ಅದು ಕಾಯಕವೇ ಕೈಲಾಸ. ಅದು ನಾವು ಹೋರಾಟ ಮಾಡ್ತಾಯಿದ್ರು. ದೇವರು ಸಹಿತ ನಮಗೆ ಅದನ್ನು ಸಹಾಯ ಮಾಡ್ತಾನೆ ಯಾವಾಗಲೂ. ಒಂದು ನಿಜವಾದ ಪ್ರಾಮಾಣಿಕವಾಗಿ ನಾವು ವರ್ಕ್ ಮಾಡಿದರೆ ನಮ್ಮ ದೇವರು ನಮ್ಮ ಸಹಾಯಕ್ಕೆ ನಿಲ್ತಾನೆ ಹೇಳೋದು ನಾವೇ ಸಾಕ್ಷಿ. ಅದು ಎಂಥ ಸತ್ವ ಪರೀಕ್ಷೆ ಕಾಲ ಯಾವ 2016ರಿಂದ 2023ರವರೆಗೂ ನಮಗೆ ಸತ್ವ ಪರೀಕ್ಷೆ ಕಾಲನೇ ಅದು. ಅಂಥ ಸಂದರ್ಭದಲ್ಲಿ ದೇವರು ನಮ್ಮ ಕೈ ಬಿಡಲಿಲ್ಲ. ನಮ್ಮದು ಇಬ್ಬರದ್ದು ಒಂದು ಸೇವಾವಧಿಯನ್ನು ಮುಗಿಸ್ಲಿಕ್ಕೆ ಪೂರ್ಣಗೊಳಿಸ್ಲಿಕ್ಕೆ ನಮಗೆ ಸಾಧ್ಯ ಆಯಿತು. ಅದು ಎಲ್ಲರ ಸಹಕಾರದಿಂದನೂ ಆಗಿದೆ. ಅದು ನೀವು ಮಕ್ಕಳಂತೆ ಸಹ ಬಹಳ ಕೋಪ್ರೇಷನ್ ಕೊಟ್ಟು. ಇನ್ನೂ ಒಂದು ಹೇಳಬೇಕಾದ್ರೆ ಕೊರೋನಾ ಟೈಮ್ನಲ್ಲಿ ಅದು ಯಾವ ರೀತಿ ನಮಗೆ ಏನು ಅದು ಯಾರಿಗೂ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸಮಯದಲ್ಲಿ ಅನುರಾಧ ಕೋರ್ಟಿಗೆ ಹೋಗೋದನ್ನು ಬಿಟ್ಟು ನಾನು ಹೋಗಲಿಕ್ಕೆ ಬೇಕು ಅನಿವಾರ್ಯ. ಆದರೆ ಕೆಲಸಗಾರರು ಯಾರೂ ಬರ್ತಾ ಇರಲಿಲ್ಲ ಮನೆಗೆ. ನಮ್ಮ ಮನೆಯವ್ರು ನೋಡ್ಕೊಳ್ಳಿಕ್ಕೆ ಒಬ್ಬರು ಬೇಕೇ ಬೇಕಿತ್ತು. ಆವಾಗ ನಿನ್ನ ತಂಗಿ ಅನುರಾಧ ನೀನು ಇದ್ದೆ, ಅನುರಾಧನೂ ಇದ್ದು. ಅವಳಂತೆ ಚಿಕ್ಕ ಮಕ್ಕಳನ್ನು ನೋಡ್ಕೊಂಡ್ಲು ಅವಳು. ಕೊನೆಯವರೆಗೂ ನೀವು ತಂದೆಯನ್ನು ಒಂದು ಚೆನ್ನಾಗಿ ನೋಡ್ಕೊಂಡಿದ್ದೀರಿ. ಅದು ನಿಮ್ಮನ್ನು ಕಾಪಾಡ್ತದೆ. ಅವರೇ ನಿಮಗೆ ಈ ಒಂದು ಇದಕ್ಕೆ ಪ್ರೋತ್ಸಾಹ ಕೊಟ್ಟಿರ್ಬೋದು, ಉತ್ತೇಜನ ಪ್ರೇರಣೆ ಕೊಡ್ತಾ ಇರಬಹುದು. ನೀವು ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಒಂದು ಸಾಧನೆ ಮಾಡಲಿಕ್ಕೆ ಒಂದು ಅವರದ್ದೇ ಪ್ರೇರಣೆ ಇರಬಹುದು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅಲ್ಲ, ಅದು ಖಂಡಿತ. ತಂದೆ ಮತ್ತೆ ತಾಯಿ ನೀವಿಬ್ರು ನಿಮ್ಮದೇ ಕಲ್ತಿದ್ದು. ನೀವು ನಿಮ್ಮಿಂದ ಏನು ಕಲ್ತಿರುವಂಥದ್ದು ಅದನ್ನೇ ನಾವು ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಒಂದು ಹಾಸ್ಯ ಘಟನೆ ನನಗೆ ಇನ್ನೂ ನೆನಪಾಗ್ತದೆ. ಪೊಲೀಸರಂತ ನೆನಪಾದ ಕೂಡಲೇ ಮನೆಗೆ ಪೊಲೀಸರು ಬರ್ತಿದ್ರು ಹೇಳುವಾಗ. ಸೊ ನಾವು ಚಿಕ್ಕವರಿದ್ವಿ. ಆದ್ರೂ ನಮ್ಗೆ ಯಾರಾದ್ರೂ ನಾವು ಬಾಗಿಲು ತೆಗೆದ್ರೆ, ಒಂದ್ ವೇಳೆ ಬೆಲ್ ಆಯ್ತು ಬಾಗಿಲು ತೆಗೆದ್ವಿ ಅಂದ್ಕೊಳ್ಳೆ ಅವ್ರ ಹತ್ರ ಕೇಳೋದು FIR ಅಥವಾ ಪ್ರೊಡ್ಯೂಸಾ. ಅಷ್ಟೊಂದು ನಮ್ಗೆ ಭಯ. ಅಂದ್ರೆ FIR ಅದು ಪೇಪರ್ ತಂದು ಕೊಡ್ತಾರೆ ಅಂತ ಹೇಳಿ. ಪ್ರೊಡ್ಯೂಸ್ ಅಂತ ಆದ್ರೆ ಆರೋಪಿಗಳನ್ನ ಕರ್ಕೊಂಡು ಬರ್ತಾರೆ, ನಿಮಗೆ ಒಳಗೆ ಹೋಗಿ ಹೇಳ್ಬೇಕು ಅನ್ನೋದು. ಅಷ್ಟು ನಮ್ಗೆ ಈ ಸಣ್ಣ ನನ್ನ ತಂಗಿಗೂ ಸಹ ಗೊತ್ತಾಗಿತ್ತು. ಅಲ್ಲೇ ನಾವು ಕಮ್ಯುನಿಕೇಟ್ ಮಾಡೋದು FIR ಪ್ರೊಡ್ಯೂಸಾ, ಅದಾದ್ರೆ ಯಾವ ಸ್ಟೇಷನ್. ಅದು ಎಲ್ಲಾ ಊರಲ್ಲೂ ನಾವು ಅದನ್ನ ನಾವು ಮನೆಯಲ್ಲಿ ಕರೆಕ್ಟ್ ಆಗಿ ಮಾಡ್ಬೋದು. ಅದು ಯಾವಾಗ್ಲೂ ನಮ್ಗೆ ನೆನಪಾಗತ್ತೆ. ನೀವು ರಿಟೈರ್ಡ್ ಆದ್ಮೇಲೆ ನಾವು ಮಿಸ್ ಮಾಡ್ಕೊಳ್ತಿದ್ದೆ FIR ಪ್ರೊಡ್ಯೂಸ್ ಅಂತ ಕೇಳಲಿಕ್ಕೆ ಯಾರ ಹತ್ರ ಆಗೋದಿಲ್ಲ ಅಂತ. ಹಾಗಿದ್ರಮ್ಮ ಇಷ್ಟು ಹೊತ್ತು ಒಳ್ಳೆ ರೀತಿಯಲ್ಲಿ ಒಂದು ಹರಟೆ ಅಂತ ಹೇಳೋದಿಲ್ಲ, ಬಟ್ ಒಂದು ಮತ್ತೆ ನಮ್ಮ ಹಳೆಯ ವಿಚಾರಗಳನ್ನ ನೆನಪು ಮಾಡಿಕೊಂಡು ಅದನ್ನ ನಮ್ಮ ಅನುಭವಗಳು ಆಗಿದ್ದನ್ನ ನಾವು ಸ್ವಲ್ಪ ಯೂಟ್ಯೂಬಲ್ಲೂ ಉಳಿದವರಿಗೆ ಕೆಲವರಿಗೆ ಹೆಲ್ಪ್ ಆಗ್ಬೋದು. ಯಾಕೆಂದ್ರೆ ಹೊಸ ಜುಡಿಷರಿ ಆಸ್ಪಿರೆಂಟ್ಸ್ ಅವ್ರ ಹತ್ರ ಕೇಳ್ತಿರ್ತಾರೆ, ಒಂದು ದಿನ ಲೈಫ್ ಆಫ್ ಎ ಜಡ್ಜ್ ಆದ ನಂತರ ಹೇಗಿರುತ್ತೆ, ಅವರ ಸ್ಯಾಲ್ರಿ ಎಷ್ಟಿರುತ್ತೆ ಅದನ್ನೆಲ್ಲ ನೀವು ವಿಡಿಯೋ ಮಾಡಿ ಅಂತ ಹೇಳ್ತಿರ್ತಾರೆ. ಬಟ್ ಸ್ಯಾಲ್ರಿ ಬಗ್ಗೆ ನಾನೇನು ಮಾತಾಡಲಿಲ್ಲ, ಬಟ್ ಆ ಲೈಫ್ ಹೇಗಿರುತ್ತೆ ಹೇಳೋದ್ರ ಬಗ್ಗೆ ಸಣ್ಣ ಒಂದು ಮಾಹಿತಿಯನ್ನ ನೀಡಿದ್ರಿ. ಸೊ ಏನ್ ನಿಮ್ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಂಗ್ ಲಾಯರ್ಸ್ಗೆ ಏನು ಅಡ್ವೈಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಅದೇ ಯಂಗ್ ಲಾಯರ್ಸ್ ಅಂತಂದರೆ ಈ ಜುಡಿಷಿಯಲ್ ಎಕ್ಸಾಮಿಗೆ ಬಟ್ಟವ್ರಿಗೆ ಹೇಳ್ತೇನೆ ನಾನು ಕಿವಿ ಮಾತು. ಎಷ್ಟೇ ಇದಾದರೂ ನೀವು ಪರೀಕ್ಷೆ ಕಟ್ಟಿ ಎಕ್ಸಾಮಿಗೆ ಕಟ್ಟಿ ಪಾಸ್ ಆಗಲಿಲ್ಲ ಅಂತ ಹೇಳಿ ನಿರಾಶೆಗೊಳ್ಬೇಡಿ, ಅಥವಾ ಇದರಿಂದ ಆಗೋದಲ್ಲ ಅಂತ ಹೇಳಿಬಿಡ್ಬೇಡಿ. ಯಾಕೆಂದರೆ ನಿಮಗೆ ಮುಂದೆ ಪ್ರಾಕ್ಟೀಸಿಗಾದರೂ ಒಮ್ಮೆ ಜಡ್ಜಾಗಿ ನೀವು ಸಿಲೆಕ್ಟ್ ಆಗದಿದ್ರು ನಿಮಗೆ ಇದಕ್ಕೆ ಪ್ರಾಕ್ಟೀಸಿಗೆ ಅನುಕೂಲ ಆಗ್ತದೆ. ಜ್ಞಾನ ಹೆಚ್ಚಾಗ್ತದೆ, ಅದರಿಂದ ಲಾಸ್ ಏನಿಲ್ಲ ನಿಮಗೆ. ಆದರೆ ಅಡ್ಡದಾರಿ ಹಿಡಿಬೇಡಿ.
ವಾಮ ಮಾರ್ಗದಿಂದ ನೀವು ಏನೇನನ್ನು ಮಾಡಲಿಕ್ಕೆ ಹೋಗಬೇಡಿ. ಒಂದು ಉದಾಹರಣೆ ಹೇಳ್ತೀನಿ ನಾನು. ಕೆಲವೊಂದು ಸಲ ನಾವು ತಪ್ಪು ಮಾಡೋದಲ್ಲದೆ ಬೇರೆಯವ್ರ ಹತ್ರದಿಂದನೂ ತಪ್ಪು ಮಾಡುವಂಗೆ ಆಗ್ತದೆ ಕೆಲವೊಂದು ಘಟನೆ. ಒಂದು ಉದಾಹರಣೆ ಹೇಳ್ತೇನೆ. ಆ, ಒಂದು ಕಡೆ ನಾವು ಇಬ್ಬರು ಮ್ಯಾಜಿಸ್ಟ್ರೇಟ್ ಆಗಿದ್ದಾಗ ಆ, ನಾವು ಡ್ರೈವಿಂಗ್ ಕ್ಲಾಸಿಗೆ ಹೋಗ್ತಿದ್ವಿ. ನಾನು ನಮ್ಮ ಮನೆಯವರು ಇಬ್ರು ಡ್ರೈವಿಂಗ್ ಕ್ಲಾಸಿಗೆ. ಅದು ಮಳೆಗಾಲ ಆಗಿತ್ತು, ಜೂನ್ ತಿಂಗಳು ಏನಾಗಿತ್ತು. ಫಸ್ಟ್ ಕಾರ್ First ತಗೊಂಡು ಕಾರ್ ತಗೊಂಡು ಕಾರ್ ಡ್ರೈವಿಂಗ್ ಕಲಿಯೋದು ಅದು. ಹಾ. ಇಬ್ರು ಹೋಗಿದ್ವಿ. ಅವ್ರಿಗೆ ಡ್ರೈವಿಂಗ್ ಸ್ಕೂಲ್ ಟೀಚರ್ ಬಂದಿದ್ರು. ಅದೇ ಕೋರ್ಟಿನ ಸುತ್ತಮುತ್ತಲು ಆ ಕಡೆನೆ ನಾವು ತಗೊಂಡು ಹೋಗ್ತಿದ್ವಿ. ಮಳೆ ಜೋರಿತ್ತು ಆ ದಿನ. ನಾನು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡಿದ್ದೆ. ಪಕ್ಕದಲ್ಲಿ ಸ್ಕೂಲ್ ಟೀಚರ್ ಇದ್ರು. ಹಿಂದೆ ನಮ್ಮ ಮನೆಯವ್ರು ಕೂತ್ಕೊಂಡಿದ್ರು. ಮಳೆ ಸಿಕ್ತ ಜೋರಂದ್ರೆ ಬಹಳ ಜೋರಾಗಿ ಬರ್ತಿತ್ತು. ಸ್ವಲ್ಪ ಸುಮ್ಮನೆ ಹೊಂದ ಕೂಡಲೇ ಒಬ್ಬನು ಬೈಕ್ ತಗೊಂಡು ಓವರ್ಟೇಕ್ ಮಾಡ್ಕೊಂಡು ಹೋದ ಮುಂದೆ ಹೋಗಿದ್ದೆ. ನನಗೆ ಅದ್ರ ಲಕ್ಷ್ಯ ಇಲ್ಲ, ನನ್ನ ಡ್ರೈವಿಂಗ್ ಬಗ್ಗೆ ಮಾತ್ರ ಲಕ್ಷ್ಯ, ಬೇರೆ ಕಡೆ ಲಕ್ಷ್ಯ ಹೋಗಲಿಲ್ಲ. ಸ್ವಲ್ಪ ಹೊತ್ತಾದ ನಂತರ ಆ ಡ್ರೈವಿಂಗ್ ಸ್ಕೂಲ್ ಟೀಚರ್ ಏನು ಹೇಳಿದರು, ಮೇಡಮ್ ಒಂದು ಸಲ ಅಲ್ಲಿ ನಿಲ್ಲಿಸಿ, ಅಲ್ಲಿ ಏನೋ ಆಯಿತು ಅಂತಂದರು. ಆಯಿತು ಅಂತ ತಗೊಂಡು ನಿಲ್ಲಿಸಿದೆ. ನೋಡಿದರೆ ಆ ನಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಹೋದ ಬೈಕ್ನವನು ಅಲ್ಲಿ ಒಂದು ಗೇಟಿಗೆ, ಮುಂದೆ ಒಂದು ಗೇಟ್ ಇದೆ, ಆ ಗೇಟಿಗೆ ಹೊಡೆದು ಹೊಡೆದು ಕೆಳಗೆ ಕಾಲುವೆಯಲ್ಲಿ ಬಿದ್ದಿದ್ದ. ಕಾಲುವೆ ಇದೆ, ಟ್ರೆಂಚ್ ಇದೆ, ಹಾ. ಅದರಲ್ಲಿ ಬಿದ್ದಿದ್ದ. ಅದು ಅವನ ಮೈ ಮೇಲೆ ಬೈಕ್ ಬಿದ್ದಿತ್ತು. ಅದು ನಾವು ನಿಲ್ಲಿಸಿ ನೋಡಿದ್ವಿ, ಮಳೆ ಜೋರಾಗಿ ಸುರಿತಿತ್ತು. ಅದು ಅಲ್ಲಿಂದ ಎತ್ತಬೇಕಲ್ಲ, ಯಾರಿಲ್ಲ. ಅಲ್ಲಿ ಸ್ವಲ್ಪ ದೂರದಲ್ಲಿ ಆಟೋ ಸ್ಟ್ಯಾಂಡ್ ಇತ್ತು. ಅವನು ನಮ್ಮ ಡ್ರೈವಿಂಗ್ ಸ್ಕೂಲ್ ಟೀಚರ್ ಅವ್ರನ್ನ ಕರೆದ್ರು, ಯಾರು ಆಟೋದವ್ರನ್ನ ಕರೆದ್ರು. ಅವ್ರು ಯಾರು ಬರ್ಲಿಕ್ಕೆ ತಯಾರಿಲ್ಲ. ಅಯ್ಯೋ ನಾವು ಇದು ಮಾಡೋದಿಲ್ಲ, ಪೊಲೀಸರು ನಮ್ಮನ್ನು ಹಿಡ್ಕೊಳ್ತಾರೆ ಅಂತಂದ್ರು. ಆಗ ಅವರು, ಇಲ್ಲೇ ಇಬ್ರು ಮ್ಯಾಜಿಸ್ಟ್ರೇಟ್ ಇದ್ದಾರೆ, ನೀವು ಪೊಲೀಸ್ರಿಗೆ ಹೆದರೋದು ಬೇಡ, ಬನ್ನಿ, ಮ್ಯಾಜಿಸ್ಟ್ರೇಟೇ ಇದ್ದಾರೆ, ಅವರೇ ಇದ್ದವರು, ಅವರೇ ಹೇಳ್ತಾರೆ, ನೀವು ಬನ್ನಿ ಅಂತಂದ್ರು. ಬಂದರು. ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿ ಅಂತ ಹೇಳಿದ್ರು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಆಮೇಲೆ ನಾವು ಅದೇ ಕಾರಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಇನ್ಫಾರ್ಮ್ ಮಾಡಿದ್ವಿ, ಈಗ ಅಲ್ಲೊಂದು ಆಕ್ಸಿಡೆಂಟ್ ಆಗಿದೆ ನೋಡಿ ಅಂತ ಹೇಳಿ. ಅಲ್ಲಿ ಇನ್ಸ್ಪೆಕ್ಟ್ರಿಗೆ ಹೇಳಿದ್ವಿ, ಅದು ಯಾರು ಏನು ಬಿದ್ದವನು ಸ್ವಲ್ಪ ನಮ್ಗೆ ಸಾಯಂಕಾಲದೊಳಗೆ ಮಾಹಿತಿ ಕೊಡಿ, ಅದು ಏನಾಗಿದೆ ಅಂತ ಹೇಳಿ ಮಾಹಿತಿ ಕೊಡಿ ಅಂತ ಹೇಳಿದ್ರು. ಆಗ ಅವ್ರು ಏನು ಮಾಡಿದರು, ಪೊಲೀಸರು ಸಾಯಂಕಾಲ ಬಂದು ಹೇಳಿದರು, ಮೇಡಮ್ ಅವನು ಹೈಸ್ಕೂಲಿಗೆ ಹೋಗೋನು, SSLC ಹುಡುಗ, ಅವನು ಟ್ಯೂಷನ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದ, ಅದು ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರು. ಹೌದಾ ಅಂತ ಕೇಳಿದೆ. ಅವ್ನ ತಂದೆ ತಾಯಿನ ಕರೆಸಿದ್ರೆ ತಾಯಿ ಹೇಳ್ತಾಳೆ, ಅವನಿಗೆ ಗಾಡಿನೇ ಹೊಡಿಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾಳೆ ನಮ್ಮ ಹತ್ರ. ನಮ್ಮ ಮಗನಿಗೆ ಗಾಡಿ ಹೊಡಿಲಿಕ್ಕೆ ಬರೋದಿಲ್ಲ ಅಂತೇಳಿ, ಬೈಕ್ ತೊಗೊಂಡು ಹೋಗ್ಲಿಕ್ಕೆ ಶಕ್ಯ ಇಲ್ಲ, ಅವನು ಗಾಡಿ ಹೊಡಿಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಕಡೆಗೆ ನೀವು ಹಾಗಲ್ಲ ಹೇಳಲಿಕ್ಕೆ ಆಗೋದಿಲ್ಲ, ಅದನ್ನು ನೋಡಿದವ್ರು ಇಬ್ರು ಮ್ಯಾಜಿಸ್ಟ್ರೇಟು ಅಂತ ಹೇಳಿ, ಅವರು ಮ್ಯಾಜಿಸ್ಟ್ರೇಟ್ಸ್, ನೀವು ನಮ್ಮ ಮಗನಿಗೆ ಗಾಡಿ ಹೊಡಿಲಿಕ್ಕೆ ಬರೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದೇವೆ ನಾವು ಅಂತಂದ್ರು. ಕಡೆಗೆ ಅವನಿಗೆ ಎಲ್ಲ ರಿಬ್ಸ್ ಎಲ್ಲ ಫ್ರ್ಯಾಕ್ಚರ್ ಆಗಿ ಮಣಿಪಾಲಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದರು ಡಾಕ್ಟ್ರು ಅಂತ ಹೇಳಿದರು. ಅದೇ ಅಂದರೆ ಇಲ್ಲಿ SSLC ಹುಡುಗ, ನಾವು 16 ವರ್ಷ ಅಲ್ಲ? 16 ವರ್ಷನೂ ಆಗಿರೋದಿಲ್ಲ. ಹ್ಮ್. ಅಂದ್ರೆ ನಾವು ಇದರಲ್ಲಿ ತಿಳ್ಕೊಳ್ಳೋದು ಏನು ಅಂತಂದ್ರೆ, ಅವ್ರಿಗೆ ಲೈಸೆನ್ಸ್ ಇರೋದಿಲ್ಲ, ಇನ್ಶೂರೆನ್ಸ್ ಇರೋದಿಲ್ಲ, ಗಾಡಿಗೆ ಇನ್ಶೂರೆನ್ಸ್ ಯಾವ್ದು ಇನ್ಶೂರೆನ್ಸ್ ಸಿಕ್ಕೋದಿಲ್ಲ. ಸಿಗೋದಿಲ್ಲ. ತಂದೆ ತಾಯಿ ಆ ಟ್ರೀಟ್ಮೆಂಟಿಗೆ ಎಲ್ಲಿಂದ ರೊಕ್ಕ ಕೊಡ್ತಾರೆ, ಬಡವರಿದ್ರೆ. ಹೌದು. ಅದೇ ವಾಮ ಮಾರ್ಗ ಹಿಡಿತಾರೆ ಅವರು. ಪೊಲೀಸರಿಗೆ ನನ್ನ ಮಗನಿಗೆ ಗಾಡಿನೇ ಹೊಡಿಲಿಕ್ಕೆ ಬರೋದಿಲ್ಲ ಅಂತ ಹೇಳಿ, ಅದರ ಅರ್ಥ ಏನು, ಬೇರೆಯವ್ರ ಗಾಡಿ ಡ್ರೈವ್ ಮಾಡ್ತಾ ಇದ್ರು, ಆಗ ಬಂದು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರೆ ಅವರಿಗೆ ಈ ಇನ್ಶೂರೆನ್ಸ್ ಸಿಗ್ತದಲ್ಲ. ಹೌದು. ಡ್ರೈವಿಂಗ್ ಲೈಸೆನ್ಸ್ ಇದ್ದವ್ರು ಗಾಡಿ ಹೊಡಿತಾ ಇದ್ರೆ ಅವನಿಗೆ ಸಿಗ್ತದೆ. ಇನ್ಶೂರೆನ್ಸ್ ಸಿಗುತ್ತೆ. ಇವನಿಗೆ ಲೈಸೆನ್ಸ್ ಇಲ್ಲ, 16 ವರ್ಷ ಮತ್ತೆ ಇದು. ಇವನು ಗಾಡಿ ಓಡಿಸ್ತಾ ಇದ್ದ ಅಂತ ಹೇಳಿದ್ರೆ ಅವನಿಗೆ ಇನ್ಶೂರೆನ್ಸ್ ಸಿಗೋದಿಲ್ಲ, ತಂದೆ ತಾಯಿಗೆ ಸಿಗೋದಿಲ್ಲ, ಎಲ್ಲಿಂದ ಟ್ರೀಟ್ಮೆಂಟ್ ಕೊಡ್ತಾರೆ, ಯಾವ ಇನ್ಶೂರೆನ್ಸು ಸಿಗೋದಿಲ್ಲ. ಅದಕ್ಕೆ ತಾವು ತಪ್ಪು ಮಾಡೋದಲ್ಲದೆ ಇನ್ನು ಈಗ ಪೊಲೀಸ್ ಆಫೀಸರ್ಸು ತಪ್ಪು ಮಾಡಬೇಕು. ಅವ್ರ ಕಂಡೀಷನ್ ನೋಡ್ಕೊಂಡು ತಪ್ಪು ಮಾಡಬೇಕಲ್ಲ. ಆಗ ಹೌದು ಬೇರೆಯವ್ರು ಓಡಿಸ್ತಾ ಇದ್ದ ಅಂತ ಹೇಳಿ ಪೊಲೀಸರು ಕೆಲವೊಂದು ಸಲ ತಪ್ಪು ಮಾಡೋದು ಯಾಕೆ, ಇದು ಇಂಥ ಕಂಡೀಷನಲ್ಲಿ ಮಾನವೀಯತೆ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ, ಕಾನೂನು ಪ್ರಕಾರ ಆಗೋದಿಲ್ಲ, ಯಾವಾಗ ಏನು ಮಾಡೋದು? ಅದಕ್ಕೆ ರೂಲ್ಸ್ ಫಾಲೋ ಮಾಡ್ಬೇಕು ಹೇಳೋದಲ್ಲ. ಅದೇ ರೂಲ್ಸ್ ಫಾಲೋ ಮಾಡಬೇಕು ಮಾಡ್ಬೇಕು ಹೇಳೋದು ಅದೇ. ಅದಕ್ಕೆ ವಾಮ ಮಾರ್ಗ ಹಿಡಿಬೇಡಿ, ಒಂದು ಏನಿತ್ತು ನ್ಯಾಯಯುತವಾಗಿ ಮಾಡಿ ಅಂತ ಹೇಳಿಕ್ಕೆ ಪ್ರಶ್ನೆ. ಪಾರದರ್ಶಕವಾಗಿರಬೇಕು, ಮತ್ತು ಪೂರ್ವಾಗ್ರಹ ಪೀಡಿತರಾಗಿರಬೇಡಿ, ಮತ್ತು ಯಾರನ್ನೂ ಒಂದು ದ್ವೇಷ ಮನೋಭಾವದಿಂದ ನೋಡಬೇಡಿ. ಮತ್ತು ಇದರಲ್ಲಿ ಡೆಡಿಕೇಶನ್ ಮೈಂಡ್, ತ್ಯಾಗ ಮನೋಭಾವನೆ ಇರಬೇಕು. ನಿಮ್ಮ ಸ್ವಂತ ಈ ಜುಡಿಷಿಯರಿಲಿ ಇದ್ದುಕೊಂಡು
ನಾನು ಹಾಗಿರ್ತೇನೆ ಹೀಗಿರ್ತೇನೆ ಹೇಳಲಿಕ್ಕೆ ಆಗೋದಿಲ್ಲ, ಸೋಷಿಯಲ್ ಲೈಫ್ನಲ್ಲಿ ಇರಲಿಕ್ಕಾಗೋದಿಲ್ಲ. ಅದೆಲ್ಲ ಒಂದು ಬಿಟ್ಟು ನಾನು ಒಂದು ಸೇವೆ ಮಾಡ್ತೇನೆ ಅಂತ ಹೇಳಿ ಈಗ ಕಾಯಕವೇ ಕೈಲಾಸ ಹೇಳುವಂಥ ಆ ಒಂದು ಮನೋಭಾವನೆ ಇಟ್ಕೊಂಡು ಬಂದರೆ ಮಾತ್ರ ನೀವು ಜೀವನದಲ್ಲಿ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಇದೆ. ಅದು ಈ ಒಂದು ವೇದಿಕೆಯನ್ನು ನನಗೆ ನನ್ನ ಅಂತರಾಳದ ಮಾತನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೆ ಈ ಒಂದು ಒಂದು ಸ್ವಪ್ರಯತ್ನದಿಂದ ನೀವು ಏನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀರಿ. ನಿಮ್ಮ ಒಂದು ಏನು ಹೇಳ್ತಾರೆ, ಕೆಲಸ ಆಸೆ, ನಿಮ್ಮ ಆಸೆ, ಹೀಗೆ ನಿಮ್ಮ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತ ಹೇಳಿ ಆಶಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಥ್ಯಾಂಕ್ಸ್ ಅಮ್ಮ. ಯಾಕೆಂದ್ರೆ ಫಸ್ಟ್ ಪಾಡ್ಕಾಸ್ಟ್ ನಾನು ಬೇರೆ ಪಾಡ್ಕಾಸ್ಟ್ ಮಾಡಿದ್ದೇನೆ, ಬಟ್ ಇದೊಂದು ತುಂಬ ಸಿಸ್ಟಮೆಟಿಕ್ ಆಗಿ ಒಂದು ವರ್ಕ್ ಇಸ್ ವರ್ಷಿಪ್ ಹೇಳುವಂಥ ಆ ಟೈಟಲ್ ಅಡಿಯಲ್ಲಿ ಎಲ್ಲ ವೃತ್ತಿಯಲ್ಲಿ ಸಾರ್ಥಕ್ಯ, ಅಂದರೆ ವೃತ್ತಿಯಲ್ಲಿ ತ್ಯಾಗ ಅಂತ ಮಾಡಿದ್ರು ಸಹ ತ್ಯಾಗ ಅಂತ ಅನಿಸ್ಬಾರ್ದು, ಅದು ಖುಷಿಯಿಂದ ಮಾಡಿರುವಂಥ ಅಂಥ ಸಾಧಕರು ಅತಿಥಿಗಳನ್ನು ಕರೆಸಿ ಮಾಡುವಂಥ ಒಂದು ಪ್ರೋಗ್ರಾಮ್ನ ಪ್ರಯತ್ನ. ಸೊ ಅಂಥದ್ರಲ್ಲಿ ಫಸ್ಟ್ ನೀವೇ ಈ ಸೀಟಲ್ಲಿ ಕೂತ್ಕೊಂಡು ಬಂದು ಮಾತಾಡಿದ್ದು ನಂಗೆ ತುಂಬ ಒಂದು ಖುಷಿ ಹೇಳೋದಕ್ಕಿಂತ ಒಂದು ಐ ಫೀಲ್ ಬ್ಲೆಸ್ಡ್. ಅಂದರೆ ಬ್ಲೆಸ್ ಅನ್ನೋ ಒಂದು ದೇವರ ಒಂದು ಆಶೀರ್ವಾದ, ತಾಯಿಯ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದದಿಂದ ಈ ಒಂದು ಪಾಡ್ಕಾಸ್ಟ್ ಸೀರೀಸನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಹೇಳುವಂಥ ಆಶಯ ಇದೆ. ಸೊ ಫಸ್ಟ್ ನೀವೇ ಬಂದು ನಿಮ್ಮ ಟೈಮನ್ನು ನೀಡಿ ಇದಕ್ಕೋಸ್ಕರ ಒಂದು ಮಾತಾಡಿರೋಕ್ಕೋಸ್ಕರ ತುಂಬ ಧನ್ಯವಾದಗಳು ಅಂತ ಹೇಳ್ತಾ, ನೀವು ಅಕ್ಕ ತಂಗಿ ಕೂಡಿ ಇದನ್ನ ಈ ಒಂದು ಯಾವುದೇ ಒಂದು ತಂದೆ ತಾಯಿಯ ಹೆಸರನ್ನ ಹೇಳ್ಕೊಳ್ಳದೆ ನಿಮ್ಮದೇ ಒಂದು ಸ್ವಂತ ಪ್ರಯತ್ನದಿಂದ ಮುಂದೆ ಬರಬೇಕು ಹೇಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಅದು ಮತ್ತೆ ಮೊದಲಿಂದಲೂ ನೀನು ನಿನ್ನ ತಂಗಿಯನ್ನು ಒಂದು ಅವಳ ಪ್ರತಿಭೆಯನ್ನು ಗುರುತಿಸಿ ಅವಳಲ್ಲಿ ಏನಿದೆ ಅಂತ ಹೇಳಿ ಗುರುತಿಸಿ ಅವಳಿಂದ ಅದನ್ನು ಹೊರಗೆ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆಯಲ್ಲ, ಅದು ಇನ್ನೂ ಮುಂದುವರಿಲಿ. ಅದು ನೀವು ಇಬ್ಬರು ಬಾಂಧವ್ಯ ಹೀಗೆ ಇರಲಿ, ಮುಂದೆ ಅದು ನಿಮ್ಮ ಯಶಸ್ಸಿಗೆ ಕಾರಣ ಆಗಲಿ ಅಂತ ಹೇಳ್ತೇನೆ. ಮತ್ತು ನಿಮ್ಮ ಈ ಒಂದು ಅವಳ ಸಂಗೀತ ಕಲೆಗೆ ಮತ್ತು ಈ ಉದ್ಯೋಗಕ್ಕೆ ಅವಳ ಮನೆಯವರು ಕೂಡ, ಅವಳ ಗಂಡ ಮನೋಜ ಹಾಗೂ ಅವ್ರ ತಂದೆ ತಾಯಿನೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ಸಂತೋಷ. ನೀವಿಬ್ಬರು ಕೂಡಿ ಇನ್ನು ನಿಮ್ಮ ಬಾಂಧವ್ಯ ಚೆನ್ನಾಗಿರಲಿ. ಎಂಥ ಕಷ್ಟ ಬಂದರೂ ಅದನ್ನು ನಿಭಾಯಿಸಿಕೊಂಡು ಸಮರ್ಥವಾಗಿ ನಿಮ್ಮ ಸಂಸಾರವನ್ನು ನಿಭಾಯಿಸ್ಕೊಂಡು ಹೋಗುವಂಥ ದೇವ್ರ ಶಕ್ತಿ ಕೊಡಲಿ, ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ತನಕ ಸ್ವಂತ ನನ್ನ ತಾಯಿ ಜೊತೆ ಕೆಲವೊಂದು ವಿಷಯಗಳ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಇದೇ ಸಂಚಿಕೆ, ಇದೇ ಒಂದು ವರ್ಕ್ ಇಸ್ ವರ್ಷಿಪ್ ಹೇಳುವಂಥ ಒಂದು ವಿಚಾರ ಮುಂದಿನ ಹಲವಾರು ಎಪಿಸೋಡ್ಸ್ಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಜೊತೆ, ಬೇರೆ ಬೇರೆ ಅತಿಥಿಗಳ ಜೊತೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೊಮ್ಮೆ ಇನ್ನೊಂದು ಸಂಚಿಕೆ ಒಟ್ಟಿಗೆ ನಿಮ್ಮೊಟ್ಟಿಗೆ ಭೇಟಿ ಆಗ್ತೇನೆ. ನಮಸ್ತೆ, ಧನ್ಯವಾದಗಳು.